Slowly and gently, please open your eyes and become awake. ನಿಧಾನಕ್ಕೆ ಕಣ್ಣಿನ ಎಚ್ಚರಗೊಳ್ಳೋಣ. ನಮಸ್ತೆ, ಪ್ರಣಾಮಗಳು. ಹೇಗಿದ್ದೀರಿ ಎಲ್ರು? ಆಲ್ ಗುಡ್? ಆನ್ಲೈನ್ ಇರೋರಿಗೆ ಕೇಳಿಸ್ತಾ ಇದೆಯಾ ವಾಯ್ಸ್? ಎಸ್. ಫ್ಯಾನ್ ಅವಶ್ಯಕತೆ ಇತ್ತಾ? ಈ ಪೂರ್ತಿ ಮಳೆ ಬಂದ್ರೆ ಚಳಿ ಆಗತ್ತೆ, ಅರ್ಧಂಬರ್ಧ ಮಳೆ ಬಂದ್ರೆ ಸೆಕೆ ಆಗತ್ತೆ. ಸ್ವಲ್ಪ ಮುಂದೆ ಬಂದ್ಬಿಡಿ. ಓಕೆ, ನಿಮ್ಗೆ ಚೇರ್ ಮುಂದೆ ಹಂಗೆ ತಳ್ಕೊಂಡು. ಆನ್ಲೈನ್ ಅಲ್ಲಿರೋ ಪ್ಲೀಸ್ ಸ್ವಿಚ್ ಆನ್ ಯುವರ್ ಕ್ಯಾಮ್ರಾ. ಯಾರೆಲ್ಲ ಆನ್ ಮಾಡಿಲ್ಲ ಇನ್ನು? ಓಕೆ. ஒரு half an hour ஆனப்புறம் கொடுங்க, நீங்க கொஞ்சம் முதல்ல மீட்டிங் 2023 ಇಂದ we are doing ಆನ್ಲೈನ್ ಹುಣ್ಣಿಮೆ ಮೆಡಿಟೇಷನ್. ಸೊ ಪ್ರತಿ ಸತಿನು 2022 ಇಂದ ಯೋಗ ಕ್ಲಾಸಸ್ ಎಲ್ಲ ಮಾಡ್ತಾ ಇದ್ವಿ. ಅದಾದ್ಮೇಲೆ ಫುಲ್ ಮುಂಡೆ ಮೆಡಿಟೇಷನ್ ಅಂತ ಒಂದು 6 months ಆಗಿದ ತಕ್ಷಣ 2023 ಸ್ಟಾರ್ಟಿಂಗ್ ಅಲ್ಲೇ ವಿ ಸ್ಟಾರ್ಟೆಡ್ ಫುಲ್ ಮುಂಡೆ ಮೆಡಿಟೇಷನ್. ಅಲ್ಲಿಂದ ಇಲ್ಲಿವರೆಗೂ ಪ್ರತಿ ಹುಣ್ಣಿಮೆ ವಿ ಹ್ಯಾವ್ ಡೇ ಆನ್ಲೈನ್ ಅಲ್ಲಿ ಮಾಡ್ತಾ ಬರ್ತಾ ಇದೀವಿ. ಆಫ್ಲೈನ್ ಸೆಷನ್ಸ್ ಗಳನ್ನ ಅಕೇಶನಲಿ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಲಾಸ್ಟ್ ಮಂತ್ ಅಲ್ಲಿ ನಮ್ಗೆ ಗುರು ಪೂರ್ಣಿಮೆ ಬಂತಲ್ಲ, ಸೊ ಅಲ್ಲಿಂದ ವಿ ಸ್ಟಾರ್ಟೆಡ್ ಆಫ್ಲೈನ್ ಶುರು ಮಾಡ್ಬೋದು ಅಂತ. ಓಕೆ, ಸೊ ಅದಾದ ನಂತರ ಇದು ಸೆಕೆಂಡ್ ಆಫ್ಲೈನ್ ಹುಣ್ಣಿಮೆ ಮೆಡಿಟೇಷನ್. ಆನ್ಲೈನ್ ಅಲ್ಲಿ ಜಾಯ್ನ್ ಆಗುವಂತವ್ರು ಜಾಯ್ನ್ ಆಗ್ತಾರೆ, ಬಟ್ ಆಫ್ಲೈನ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಗೊತ್ತಿರೋ ಕಾರಣ ಯುವರ್ ಇಯರ್ ಅಲ್ವಾ, ರೈಟ್? ಸೊ ಈಗ ಬಂದವರು ಪ್ಲೀಸ್ ಸ್ವಿಚ್ ಆಫ್ ಯುವರ್ ಮೊಬೈಲ್ ಫೋನ್. ಮುಂದೆ ಬಂದ್ಬಿಡಿ ಸರ್, ಇಲ್ಲಿ ಬಂದ್ಬಿಡ್ಬೋದು ಆರಾಮ್ಸೆ. ಡಿಸ್ಟೆನ್ಸ್ ಆಗತ್ತಲ್ಲ, ಇಲ್ಲಿ ಬಂದ್ಬಿಡಿ. ಓಕೆ, ನೈಸ್. ಎಷ್ಟು ಜನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಬಂದಿರೋರು? ಓಕೆ ಓಕೆ, ಹೇಗ್ ಗೊತ್ತಾಯ್ತು? ಮಾಹಿತಿ ತಿಳ್ಕೊಬೋದಾ ಒಬ್ಬೊಬ್ಬರಾಗಿ? ನೀವು ಅಟೆಂಡ್ ಮಾಡಿದ್ದೀರಾ ಮುಂಚೆ? ತಮ್ಮ ಹೆಸರು? ಮನೋಹರ್ ಅಂತ. ಯಾವ ಟೈಮ್ ಬಂದಿದ್ರಿ? ಆಫ್ಲೈನ್. ಆನ್ಲೈನ್ ಅಟೆಂಡ್ ಮಾಡ್ತಾ ಇದ್ರಾ? ಓಕೆ, ಗುಡ್ 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 ಗುಡ್, ವೆಲ್ಕಮ್. ಎಲ್ಲಿಂದ ಬರ್ತಾ ಇದ್ದೀರಾ? ಓಕೆ ಓಕೆ, ಅಕ್ಕನ ತಂಗಿನ? ತಂಗಿ. ಓಕೆ ಓಕೆ, ನೈಸ್ ನೈಸ್. ಸೊ ಒಂದ್ ಕಡೆಯಿಂದ ಬಂದ್ಬಿಡೋಣ ಆಗಿದ್ರೆ. ಸರ್ ಶುರು ಮಾಡಿ. ಜಸ್ಟ್ ಒಂದು ಸ್ಮಾಲ್ ಇಂಟ್ರೊಡಕ್ಷನ್. ಎಷ್ಟು ವರ್ಷದಿಂದ ಜೊತೆಗಿದ್ದೀರಾ ನಮ್ಮ ಟೀಮ್ ಜೊತೆ? ಹಾಗೆ ಹಾಗೆ ಮತ್ತೆ ಅಲ್ಲಿಂದ. ನನ್ನ ಹೆಸರು ಉದಯ್ ಕುಮಾರ್. ಅಂದಾಜು 2020-21 ಜೊತೆಗಿದ್ದೀನಿ ಟೀಮ್. ಗುಡ್. ಆಫ್ಲೈನ್ ಅಲ್ಲಿ ಇದು ಎರಡನೇ ಕಾರ್ಯಕ್ರಮ. ಆನ್ಲೈನ್ ಅಲ್ಲಿ ಯಾವಾಗ್ಲೂ ಅಟೆಂಡ್ ಮಾಡ್ತೇನೆ. ಬಹಳ ಚೆನ್ನಾಗಿದೆ ಅನ್ನಿಸ್ತು. ಗುಡ್ ಗುಡ್ ಗುಡ್. ಎಸ್ ಪ್ರತಿಭಾ, ಹೌ ಆರ್ ಯು? ರೀಸೆಂಟ್ ಆಗಿ ಇವರು ಒನ್ ಡೇ ವರ್ಕ್ಶಾಪ್ ಬಂದಿದ್ರು, ಹಂಗಾಗಿ ಹೇಳಿ. ನನ್ನ ಹೆಸರು ಪ್ರತಿಭಾ. ನಾನು ಕೋವಿಡ್ ಟೈಮ್ ಇಂದ ಕ್ಲಾಸಸ್ ಅಟೆಂಡ್ ಮಾಡಿದ್ದೆ, ಬಟ್ ರೀಸೆಂಟ್ ಆಗಿಲ್ಲ. ಇದು ಸೆಕೆಂಡ್ ಆಫ್ಲೈನ್ ಕ್ಲಾಸ್. ವೆರಿ ಗುಡ್ ವೆರಿ ಗುಡ್. ನನ್ನ ಹೆಸರು ಮನೋಹರ್ ಅಂತ. ನಾನು 2021 ಕೋವಿಡ್ ಟೈಮ್ ಇಂದನೂ ಪರಿಚಯ ಇದೆ. ಆನ್ಲೈನ್ ಅಲ್ಲಿ ಅಟೆಂಡ್ ಆಗ್ತದೆ. ಇದು ಫಸ್ಟ್ ಆಫ್ಲೈನ್. ವೆರಿ. ನನ್ನ ಹೆಸರು ಮನೋಜ್ ಕುಮಾರ್ ಅಂತ. ಇದೇ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾರೆ. ಓಕೆ, ಹೇಗ್ ಗೊತ್ತಾಯ್ತು ನಿಮ್ಗೆ? ನಮ್ ಚಿಕ್ಕಪ್ಪ ಅವರು. ಓಕೆ, ವೆರಿ ಗುಡ್ ವೆರಿ ಗುಡ್. ನಿಮ್ಗೆ ಆಸಕ್ತಿ ಇತ್ತ ಮುಂಚೆ ಅಥವಾ ಚಿಕ್ಕಪ್ಪ ಹೇಳಿದ್ರು ಅಂತ ಮಾಡ್ತಾ ಇದ್ದೆ. ವೆರಿ ಗುಡ್. ಆಫ್ಲೈನ್ ಫಸ್ಟ್ ಟೈಮ್. ಏನ್ ಓದ್ತಾ ಇದ್ದೀರಾ? ನಾನು GSK ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ವೆರಿ ನೈಸ್, ವೆಲ್ಕಮ್. ಹೆಸರು ಜಗದೀಶ್ ಅಂತ. ಫಸ್ಟ್ ಟೈಮ್ ಆಫ್ಲೈನ್ ಮತ್ತೆ ಆನ್ಲೈನ್ ಎರಡು ಸ್ವಲ್ಪ ಫಸ್ಟ್ ಟೈಮ್. ಓಕೆ ಓಕೆ, ಹೇಗ್ ನಿಮ್ಗೆ ಮಾಹಿತಿ ಗೊತ್ತಾಯ್ತು? ನನ್ನ ಹೆಸರು ಗಣೇಶ್ ಅಂತ.
ಗಣೇಶ್ ಅವರು ಓಕೆ. ಹಾ ಹಾ ನೈಸ್. ಮುಂಚೆ ಪ್ರಾಕ್ಟೀಸ್ ಮಾಡ್ತಾ ಇದ್ರ ಮೆಡಿಟೇಷನ್ ಮನೇಲಿ ನಾರ್ಮಲಿ ಹಿಂಗೆ ಕ್ಲಾಸಸ್ ಅಲ್ಲೆಲ್ಲ ಮಾಡಿ? ಎಸ್, ಅವಿನಾಶ್ ಸರ್ ವೆಲ್ ನೋನ್ ಪರ್ಸನ್ ನಮಗೆ. 2021 ಇಂದ ಸುಮಾರಷ್ಟು ಆನ್ಲೈನ್ ಆಫ್ಲೈನ್ ಗುಡ್ ಗುಡ್. ವಿಶ್ವನಾಥ್ ಅಂತ 2013 ಇಂದ 12 ವರ್ಷ 2013 ಇಂದ 12 ಇಯರ್ಸ್ ಇಂದ ಜೊತೆಗಿದ್ದಾರೆ. ವೆರಿ ವೆರಿ ಫಸ್ಟ್ ಟೈಮ್. ಓಕೆ, ನಿಮಗೆ ಮಾಹಿತಿ ಹಸ್ಬೆಂಡಾ? ಓಕೆ ಓಕೆ. ಗಣೇಶ್ ಅಂತ ಫಸ್ಟ್ ಟೈಮ್ ಬರ್ತಿರೋದು. ಹಾ. ವಾಟ್ಸ್ಆಪ್ ನೋಟಿಫಿಕೇಶನ್ ವಾಟ್ಸಪ್ ಮಾಡಿಬಿಡಿ. ಓಕೆ, ಸಂಭವ. ಗುಡ್ ಗುಡ್ ಗುಡ್. ನಮಸ್ತೆ. ಓಕೆ, ನೀವು ಫ್ಯಾಮಿಲಿ ಫ್ರೆಂಡ್ಸ್? ಗುಡ್ ಗುಡ್ ಗುಡ್. ನನ್ನ ಹೆಸರು ರೂಪಾ ಅಂತ. ಲಾಸ್ಟ್ ಟೈಮ್ ವರ್ಕ್ಶಾಪ್ ಅಟೆಂಡ್ ಮಾಡಿದೆ, ಒಂದೇ ವರ್ಷ. ಗುಡ್ ಗುಡ್ ಗುಡ್. ನೀವು ಆಲ್ಮೋಸ್ಟ್ 1 ವರ್ಷದಿಂದ ಟಚ್ ಅಲ್ಲಿ ಇದ್ದೀರಲ್ಲ? ಆಲ್ಮೋಸ್ಟ್ 7-8 ಮಂತ್ಸ್ ಆಗಿದೆ. ಗುಡ್. ಓಕೆ. ಸೊ ಬಹಳಷ್ಟು ಜನ ಹೊಸಬರಿಂದ ನಾವೇನ್ ಮಾಡ್ತೀವಿ ಅಂತ ನಾವು ಮೊದಲು ಶೇರ್ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಟು ಕನೆಕ್ಟ್. 2017 ಇಂದ ಲಾಸ್ಟ್ 8 ಇಯರ್ಸ್ ಇಂದ ಐ ಆಮ್ ಇನ್ ಟು ಪಬ್ಲಿಕ್ ಫೀಲ್ಡ್. ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ. ಬೇಸಿಕಲಿ ಮೆಕ್ಯಾನಿಕಲ್ ಇಂಜಿನಿಯರ್, ಬಟ್ ಈಗ ಯೋಗ ಟೀಚರ್. 2 ಕಾಂಟ್ರಾಕ್ಟ್, ಯೋಗ ಥೆರಪಿಸ್ಟ್. ನ್ಯಾಚುರಲ್ ಆಗಿ ಟ್ರೀಟ್ಮೆಂಟ್ ಕೊಡ್ತೀವಿ, ಹೆಲ್ತ್ ಕನ್ಸರ್ನ್ಸ್ ಏನೇ ಇದ್ರು ಸಹ. ಸೊ ಆ ಎಂಡ್ ಇಂದ ಈ ಎಂಡ್ ಏನಕ್ಕೆ ಅಂತಂದ್ರೆ ಒಂದೇ ಡಿಫ್ರೆನ್ಸ್, ಪ್ಯಾಷನ್. ಸೊ ವಾಟ್ ಮೇಕ್ಸ್ ಯು ಲವ್, ಡೂ ಇಟ್. ನನ್ನ ಟೀಚರ್ ಹೇಳ್ಕೊಟ್ಟಿರುವಂಥದ್ದು, ಐದರ್ ಡೂ ವಾಟ್ ಯು ಲವ್ ಆರ್ ಲವ್ ವಾಟ್ ಆಲ್ರೆಡಿ ಯು ಆರ್ ಡೂಯಿಂಗ್. ಏನ್ ಇಷ್ಟ ಆಗುತ್ತೋ ಅದನ್ನ ಮಾಡಿ, ಇಲ್ಲ ಅಂತಿದ್ರೆ ಈಗಾಗಲೇ ಏನ್ ಮಾಡ್ತಿದ್ಯಾ ಅದನ್ನ ಇಷ್ಟಪಡಕ್ ಶುರು ಮಾಡಿ. ದಟ್ ಈಸ್ ಹೌ ಲೈಫ್ ವರ್ಕ್ಸ್. ಅವಾಗಲೇ ನಾವು ಹ್ಯಾಪಿ ಆಗಿ ಪೀಸ್ಫುಲ್ ಆಗಿರುವಂಥದ್ದು. ಸೊ 2017 ಜುಲೈಯಿಂದ ಸ್ಟಾರ್ಟ್ ಆದಂತಹ ಜರ್ನಿ ಆಸ್ ಅ ಪಾರ್ಟಿಸಿಪೆಂಟ್. ಕಾಲಕ್ರಮೇಣ ಟ್ರೈನ್ ಆಗ್ತಾ 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 ನಮಗೂ ಬೇರೆಯವ್ರಿಗೆ ಸಹಾಯ ಮಾಡುವಂತಹ ಅವಕಾಶ ಸಿಕ್ತು ಥ್ರೂ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ಸ್, ಲೈಫ್ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ಸ್. ಬೇರೆ ಬೇರೆ ಕೆಟಗರಿಯಲ್ಲಿ ಬೇರೆ ಬೇರೆ ಏಜ್ ಮಕ್ಕಳಿಂದ ಹಿಡಿದು ಅಡಲ್ಟ್ಸ್ವರೆಗೂ ಸಹ ಬೇರೆ ಬೇರೆ ಸೆಕ್ಟರ್ಸ್ಗಳಲ್ಲಿ, ಕಂಪ್ನೀಸ್ಗಳಿಗೆ ಮತ್ತೆ ಪಬ್ಲಿಕ್ಗೆ, ಸ್ಕೂಲ್ಸ್, ಕಾಲೇಜಸ್ಗಳಿಗೆ ವಿ ಹ್ಯಾವ್ ಟ್ರೈನ್ಡ್ ಫ್ರಮ್ ಪಾಸ್ಟ್ 8 ಇಯರ್ಸ್. 2019 ಇಂದ ನಮ್ಮ ಟೀಮ್ ಇಂದ ಹೆಲ್ತ್ ರಿಲೇಟೆಡ್ ಅಂತ ಶುರು ಮಾಡಿದ್ವಿ, ಜಸ್ಟ್ ಬಿಫೋರ್ 1 ಇಯರ್ ಕೋವಿಡ್ ಬರೋಕ್ಕಿಂತ ಮುಂಚೆ. ಅದಾದ ನಂತರ 2020 ನಲ್ಲಿ ಕೋವಿಡ್ ಬಂದಾದ್ಮೇಲೆ ಕಂಟಿನ್ಯೂಸ್ ಆಗಿ ವಿ ಡಿಡ್ ಆನ್ಲೈನ್ ಸೆಷನ್ಸ್, ಹೆಲ್ತ್ ರಿಲೇಟೆಡ್ ಯೋಗ ಪ್ರಾಕ್ಟೀಸ್ ಆಗಿರ್ಬೋದು, ಮತ್ತೆ ಪರ್ಸನಾಲಿಟಿ ಎಲ್ಲ ಕಾಂಬಿನೇಷನ್ ಅಲ್ಲಿ ಇವರೆಲ್ಲ ಇದ್ರು, ಅವಾಗ ಅಟೆಂಡ್ ಮಾಡ್ತಾ ಇದ್ರು. ಸೊ ಆಫ್ಟರ್ ಕೋವಿಡ್ ಎಲ್ಲ ಕಂಪ್ಲೀಟ್ ಮುಗಿದಾದ್ಮೇಲೆ ವಿ ಸ್ಟಾರ್ಟೆಡ್ ಪ್ರೊಫೆಷನಲ್ ಟೀಚಿಂಗ್ಸ್ ರಿಲೇಟೆಡ್ ಟು ಯೋಗ ಕ್ಲಾಸಸ್ ಎಲ್ಲ. ಸೊ ನಾನ್ ಟ್ರೈನ್ ಆಗಿರುವಂತದ್ದು ರಿಷಿಕೇಶ್ ಬೇಸಿಂದ ಹಠಯೋಗ ಅಂತ ನಾವೇನ್ ಕರಿತೀವಿ, ಅಲ್ಲಿ ಕಲ್ತ್ಕೊಂಡು ಸರ್ಟಿಫಿಕೇಶನ್ಸ್ ತಗೊಂಡು ಸೆಷನ್ಸ್ ಗಳನ್ನ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಯೋಗ ರಿಲೇಟೆಡ್ ಡಿಸ್ಕಷನ್ಸ್ ಆಗಿರ್ಬೋದು, ವೀಕ್ಲಿ ಒನ್ಸ್ ನಾವು ಸಾಮಾನ್ಯವಾಗಿ ಆನ್ಲೈನ್ ಅಲ್ಲಿ ಭೇಟಿ ಆಗ್ತಿರ್ತೀವಿ. ಅದರಲ್ಲಿ ಎನಿಥಿಂಗ್ ರಿಲೇಟೆಡ್ ಟು ಹ್ಯೂಮನ್, ಎಸ್ಪೆಷಲಿ ಹೆಲ್ತ್, ಯೋಗ ಮತ್ತೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೊಳ್ಳುವಂತಹ ವಿಚಾರಗಳು, ಈ ರೀತಿ ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಮತ್ತೆ ನಮಗೆ ಯಾವಾಗೆಲ್ಲ ಅವಕಾಶಗಳು ಸಿಗುತ್ತೋ ಆಫ್ಲೈನ್ ವರ್ಕ್ಶಾಪ್ಸ್ ಗಳನ್ನ ಕಂಡಕ್ಟ್ ಮಾಡ್ತಿರ್ತೀವಿ. ಅಗೈನ್ ಸೇಮ್ ರಿಲೇಟೆಡ್ ಟು ಯೋಗ, ಹೆಲ್ತ್ ಅಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ಲಾಸ್ಟ್ 20th of July ಇಲ್ಲೇ ನಾವು 25 ಪೀಪಲ್ಗೆ 1 day ವರ್ಕ್ಶಾಪ್ ಅನ್ನ ಮಾಡಿದ್ವಿ. ಅದರಲ್ಲಿ ಇವರು ಪ್ರತಿಭಾ ಅವರು ಮತ್ತೆ ರೂಪಾ ಅವರು, ಅವಿನಾಶ್ ಅವರು ಪಾರ್ಟಿಸಿಪೇಟ್ ಮಾಡಿದ್ರು. ಅದಾದ್ಮೇಲೆ ಕೆಲವೊಂದಷ್ಟು ಫಾಲೋಅಪ್ಸ್ ಗಳಿರುತ್ತೆ. ಈ ರೀತಿ ಸೆಷನ್ಸ್ ಗಳನ್ನ ಮಾಡ್ತೀವಿ. ದೆನ್ ಡೈಲಿ ಯೋಗ ಪ್ರಾಕ್ಟೀಸಸ್ ಇರುತ್ತೆ. ದೆನ್ ಒನ್ಸ್ ಇನ್ 6 months ಆಲ್ ಟುಗೆದರ್ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಸೇರಿಕೊಂಡು ವಿ ಗೋ ಟು ರಿಷಿಕೇಶ್. ರಿಷಿಕೇಶ್ ಅಲ್ಲಿ ಯೋಗ ರಿಟ್ರೀಟ್ ಒಂದು 6 to 7 days ಜೊತೆಗೇನೆ ಇದ್ದು ಬಿಟ್ಟು, ಅಲ್ಲಿ ಇಂಟರ್ನಲ್ ಕ್ಲೆನ್ಸಿಂಗ್ ಆಗಿರ್ಬೋದು, ಫಿಸಿಕಲ್ ಪ್ರಾಕ್ಟೀಸ್ ಆಗಿರ್ಬೋದು, ಮೆಂಟಲ್ ಪ್ರಾಕ್ಟೀಸಸ್ ಆಗಿರ್ಬೋದು, ಎಮೋಷನಲ್ ಸ್ಟೆಬಿಲಿಟಿ ಕಂಡುಹಿಡ್ಕೊಳ್ಳೋದಕ್ಕಾಗಿರ್ಬೋದು, ಮತ್ತೆ ಯೋಗದಲ್ಲಿ ಯಾರಿಗೆ ಇನ್ನು ಡೀಪ್ ಆಗಿ ಅರ್ಥ ಮಾಡ್ಕೋಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಇರುತ್ತೋ ಅದಕ್ಕೆ ಒಂದು ಅವಕಾಶ. ಆ ಒಂದು ಗೊತ್ತಿರುತ್ತೆ, ಮನೆಯಲ್ಲಿ ಆನ್ಲೈನ್ ಲಾಗಿನ್ ಆಗಿ ಕುತ್ಕೊಂಡು ಮೆಡಿಟೇಷನ್ ಅಟೆಂಡ್ ಮಾಡೋದಕ್ಕೂ ಕೂಡ 4 ಗೋಡೆ ಮಧ್ಯದಲ್ಲಿ ಆ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ
ಇಲ್ಲಿಗೆ ಬಂದಾಗ ಮನೆಯದು ಯಾವುದೇ ಯೋಚನೆ ಇಲ್ಲದೆ ಕಂಪ್ಲೀಟ್ ಆಗಿ ಮೊಬೈಲ್ ಒಂದ್ ಕಡೆ ಇಟ್ಬಿಟ್ಟು ಅಟೆಂಡ್ ಮಾಡೋದಕ್ಕೂ ಭಾರಿ ಡಿಫ್ರೆನ್ಸ್. ಈಗ ಅಲ್ಲಿರೋರು ಆನ್ಲೈನ್ ಅಲ್ಲಿ ಕೂತಿರೋರು ಒಂದ್ ಸ್ವಲ್ಪ ಎಫರ್ಟ್ ಹಾಕ್ಬೇಕು ಡಿಸ್ಟ್ರಾಕ್ಷನ್ಸ್ ಅನ್ನ ಸೈಡ್ ಇಡೋದಕ್ಕೆ. ಇಲ್ಲಿರೋದು ನಮ್ಗೆ ಅವಶ್ಯಕತೆ ಇಲ್ಲ, ಬಿಕಾಸ್ ನಾವು ಆಲ್ರೆಡಿ ಎಲ್ಲನೂ ಬದಿಗೆ ಇಟ್ಬಿಟ್ಟು ಬಂದು ಇಲ್ಲಿ ಕೂತಿದ್ವಿ. ಸೊ ಆ ರೀತಿ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ, ಡೀಪರ್ ಮಾಡ್ಕೊಳ್ಳೋದಕ್ಕೆ ಪ್ರಾಕ್ಟೀಸ್, ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗ್ಲಿಕ್ಕೋಸ್ಕರ ರಿಷಿಕೇಶಲ್ಲಿ ರಿಟ್ರೀಟ್ ಮಾಡಿ. ಅಂಡ್ ಇಫ್ ನಮಗೆ ಆಕ್ಸೆಸಬಲ್ ಸಿಕ್ಕಿದಾಗ ನಿಯರ್ ಬೈ ಎಲ್ಲಾದ್ರೂ ವಿ ಡೂ ರಿಟ್ರೀಟ್ಸ್ ಆರ್ ಸ್ಮಾಲ್ ಪ್ರೋಗ್ರಾಮ್ಸ್ಗಳು. ಓಕೆ, ಇದು ಒಂದು ಸ್ಮಾಲ್ ಬ್ಯಾಕ್ ಗ್ರೌಂಡ್. ಸೊ ಹೋಗ್ತಾ ಹೋಗ್ತಾ ನೀವು ಕನೆಕ್ಟ್ ಅಲ್ಲಿ ಇರ್ತೀರಾ, ಒಂದು ವಾಟ್ಸ್ಆಪ್ ಗ್ರೂಪ್ ಇರುತ್ತೆ ಕಾಮನ್ ಆಗಿ, ಯು ಕ್ಯಾನ್ ಜಾಯಿನ್ ದಟ್ ಗ್ರೂಪ್. ಆ ಗ್ರೂಪ್ ಅಲ್ಲಿ ನಿಮಗೆ ಏನೇ ಮಾಹಿತಿ ಇದ್ರು ಇನ್ಫಾರ್ಮೇಶನ್ಸ್ ಬರ್ತಾ ಇರುತ್ತೆ. ಸೊ ನೀವು ಯಾವಾಗೆಲ್ಲ ಆ ಟೈಮಲ್ಲಿ ಅವೈಲಬಲ್ ಇರ್ತೀರೋ ಯು ಕ್ಯಾನ್ ಪ್ಲಾನ್ ದಟ್. ಓಕೆ, ಸೊ ಯೂಶಲಿ ನಾವು ಕಾಂಬಿನೇಷನ್ ಅಲ್ಲಿ ಮಾಡ್ತೀವಿ. ಮೆಡಿಟೇಷನ್ ಅಂತಿದ್ರೆ 7ರಿಂದ 8:45 ಬರೀ ಮೆಡಿಟೇಷನ್ ಮಾಡೋಕ್ಕಾಗಲ್ಲ, ರೈಟ್? ಸೊ ಈಗ ಪ್ರತಿ ಸತಿ ವಿ ಸ್ಟಾರ್ಟ್ ವಿತ್ Q&A. ಏನಾದ್ರು ಕ್ವಶನ್ಸ್ ಇದ್ರೆ, ಇಲ್ಲಿ ಮೋಸ್ಟ್ ಆಫ್ ದಮ್ ಹೊಸಬ್ರು ಇದ್ದೀರಾ, ನೀವು ಕ್ವಶನ್ಸ್ ಹೇಗೆ ಕೇಳ್ತೀರಾ ಇಟ್ಸ್ ಓಕೆ, ಕೇಳ್ಬೋದು. ಅಥವಾ ಹಳಬರಿದ್ದೀರಾ ಅಥವಾ ಆನ್ಲೈನ್ ಅಲ್ಲೂ ಕೇಳ್ಬೋದು, ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಎನಿ ಕ್ವಶನ್ಸ್ ಯು ಹ್ಯಾವ್ ರಿಲೇಟೆಡ್ ಟು ಯೋಗ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಅಥವಾ ನಿಮ್ ಲೈಫಲ್ಲಿ ಏನೋ ಒಂದು ಫೇಸ್ ಮಾಡ್ತಾ ಇರ್ತೀರಾ, ಗೋತ್ರು ಮಾಡ್ತಿರ್ತೀರಾ, ಅದಕ್ಕೆ ನೀವು ಆನ್ಸರ್ಸ್ ಬೇಕು ಅಂತಿರ್ಬೋದು. ಎನಿಥಿಂಗ್ ರಿಲೇಟೆಡ್ ಟು ದಟ್ ವಿ ಕ್ಯಾನ್ ಡಿಸ್ಕಸ್ ಸಮ್ ಆಫ್ ದ ಪಾಯಿಂಟ್ಸ್. ಅದಾದ್ಮೇಲೆ ವಿಲ್ ಡೂ ಅ ಫುಲ್ ಮೂನ್ ಡೇ ಮೆಡಿಟೇಷನ್, ವಿಲ್ ಕನ್ಕ್ಲೂಡ್ ದ ಪ್ರಾಕ್ಟೀಸ್. ಓಕೆ, ಎನಿಥಿಂಗ್ ರಿಲೇಟೆಡ್ ಟು ವಿಮಲ್ ಯಾರು ಶುರು ಮಾಡ್ತೀವಿ? ನಮಸ್ತೆ ಮಂಜುಜಿ. ಮಂಜುಜಿ ಕೇಳಿಸ್ತಾ ಇದೆಯಾ? ಎಕ್ಸ್ಪೀರಿಯನ್ಸ್ ಬೇಕು ಅಂತ ಆಫ್ಲೈನ್ ಹುಡ್ಕೊಂಡ್ ಬಂದಿದ್ದೀರಾ ಅಂತಿದ್ರೆ ಡೆಫಿನೆಟ್ಲಿ ದೇರ್ ವಿಲ್ ಬಿ ಎ ಸಮ್ ಸ್ಟ್ರಾಂಗ್ ಪಾಯಿಂಟ್ ಬಿಹೈಂಡ್ ಯು. ಐದರ್ ಪಾಸಿಟಿವ್ ಆಗಿ ತಗೊಂಡ್ರೆ ನನ್ನ ಪ್ರಾಕ್ಟೀಸಸ್ ನ ಇನ್ನು ಡೀಪನ್ ಮಾಡ್ಕೋಬೇಕು ಅಂತ ಹೇಳಿ, ಇಲ್ಲ ಅಂತಿದ್ರೆ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್, ಎಮೋಷನಲ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ, ರೈಟ್? ಅದಕ್ಕಂತಾನೆ ನಾವು ಸೆಷನ್ಸ್ ಗಳನ್ನು ಮಾಡಿದ್ವಿ. ಅಂಡ್ ಮೆಡಿಟೇಷನ್ ಆಸ್ಪಿರೆಂಟ್ಸ್ ಅಂತ ಬಂದಾಗ ಡೆಫಿನೆಟ್ಲಿ ದೇರ್ ವಿಲ್ ಬಿ ಸಮಥಿಂಗ್, ಅಲ್ವಾ? ಯೋಗ ಅಂತ ಬಂದಾಗ ಸಮಥಿಂಗ್ ಫಿಸಿಕಲ್ ಕನ್ಸರ್ನ್ಸ್ ಇರುತ್ತೆ, ಏನೋ ಒಂದ್ ಸ್ವಲ್ಪ ಚಾಲೆಂಜಸ್ ಇರುತ್ತೆ. ಮೆಡಿಟೇಷನ್ ಅಂತ ಬಂದಾಗ ಮೈಂಡ್ ರಿಲೇಟೆಡ್ ಅಪ್ಗ್ರೇಡ್ ಆಗ್ಬೇಕು ಅಂತಿರುತ್ತೆ, ರೈಟ್? ಅಲ್ವಾ? ನಿಮ್ ಸ್ಮೈಲ್ ತುಂಬಾ ಚೆನ್ನಾಗಿದೆ. ಓಕೆ, ಎನಿ ಕ್ವಶನ್ಸ್? ಅಥವಾ ನೀವು ಪಾರ್ಟಿಸಿಪೆಂಟ್ಸ್ 3 ಜನ ನೀವು ಅಟೆಂಡ್ ಮಾಡಿದಾರಲ್ಲ, ಮತ್ತೆ ಸಿಕ್ಕಿಲ್ಲ ನೀವು? ಕಾಲೇಜ್ ಸ್ಟಾರ್ಟ್ ಆಯ್ತಾ? ಗುಡ್. ಏನ್ ಸ್ಟ್ರೀಮ್ ತಗೊಂಡ್ರಿ? BCA. ಗುಡ್. ಯಾವ ಕಾಲೇಜು? ದಯಾನಂದ ಸಾಗರ್. ಕುಮಾರಸ್ವಾಮಿ ಲೇಔಟ್, ಕನಕಪುರ ರೋಡ್, ಹೊಸೂರು ರೋಡಾ? ಓಕೆ, ಅಪ್ ಅಂಡ್ ಡೌನ್ ಡೈಲಿ. ಓಕೆ, ಎಸ್ ಹೇಳಿ ಶಾಂತಿ. ವಾಟ್ ಈಸ್ ದ ಕರೆಕ್ಟ್ ಟೈಮ್ ಫಾರ್ ಮೆಡಿಟೇಷನ್? ಓಕೆ, ಓಕೆ. Like calm mind, calm down. ಓಕೆ, ಓಕೆ. ಸೊ ವಾಟ್ ಈಸ್ ದ ರೈಟ್ ಟೈಮ್ ಫಾರ್ ಮೆಡಿಟೇಷನ್, ಮತ್ತೆ ಎಷ್ಟು ನಿಮಿಷ ಮಾಡಬೇಕು ಅಂತೇಳಿ? ಆನ್ಲೈನ್ ಎಲ್ಲರೂ ಕೇಳಿಸ್ತಿದೆಯಲ್ಲ ವಾಯ್ಸು? ಎಸ್ ಸರ್, ಕೇಳಿಸ್ತಾ ಇದೆ. ಓಕೆ, ಸೊ ಪ್ರಶ್ನೆ ಬಂದ್ಬಿಟ್ಟು ವಾಟ್ ಈಸ್ ದ ಬೆಸ್ಟ್ ಟೈಮ್ ಫಾರ್ ಮೆಡಿಟೇಷನ್ ಅಂಡ್ ಎಷ್ಟು ನಿಮಿಷ ಮಾಡಬೇಕು ಅಂತ ಹೇಳಿ. ಬಿಫೋರ್ ದಟ್ ಐ ಹ್ಯಾವ್ ಅ ಕ್ವಶನ್. ಮೆಡಿಟೇಷನ್ ಅಂತಿದ್ರೆ ಏನ್ ನಿಮ್ ಪ್ರಕಾರ, ನಿಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ? ನೀವು ಇಷ್ಟು ವರ್ಷದಲ್ಲಿ ಒಂದು 10 ನಿಮಿಷ ಮಾಡಿರ್ಬೋದು, 20 ನಿಮಿಷ ಮಾಡಿರ್ಬೋದು, ಆನ್ ಅಂಡ್ ಆಫ್ ಮಾಡಿರ್ಬೋದು, ವಾರದಲ್ಲಿ 2 ದಿನ ಮಾಡಿರ್ಬೋದು, ವಾರದಲ್ಲಿ 7 ದಿನ ಮಾಡಿರ್ಬೋದು, ಅಲ್ವಾ? ಸೊ ಧ್ಯಾನ ಅಂತಿದ್ರೆ, ಮೆಡಿಟೇಷನ್ ಅಂತಿದ್ರೆ ನಿಮ್ಮ ಪ್ರಕಾರ ಏನು? ಒಂದು ವರ್ಡ್, ಒಂದು ಸೆಂಟೆನ್ಸ್. ಒಂದು ಪ್ಲೇಸ್ ಅಲ್ಲಿ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು, ಅದು ಧ್ಯಾನ ಅವ್ರ ಪ್ರಕಾರ. ಓಕೆ, ಬೇರೆ? ಕನೆಕ್ಟಿಂಗ್ ಟು ಅವರ್ ಸೋಲ್, ನಮ್ಮ ಆತ್ಮಕ್ಕೆ ನಾವು ಕನೆಕ್ಷನ್ಸ್ ಅನ್ನ ಬಿಲ್ಡ್ ಮಾಡ್ಕೊಳ್ಳುವಂಥದ್ದು ಮೆಡಿಟೇಷನ್. ಓಕೆ, ಹಲೋ. ಟು ನೋ ಅವರ್ ಬಾಡಿ, ನಮ್ಮ ಶರೀರವನ್ನ ತಿಳ್ಕೊಳ್ಳೋದಕ್ಕೆ. ಬ್ರೆತ್ನೆಸ್ ಅನ್ನ ಸ್ಲೋ ಡೌನ್ ಮಾಡಕ್ಕೆ, ಬ್ರೆತ್ ಟ್ರ್ಯಾಕ್ ಮಾಡ್ಲಿಕ್ಕೆ ಅಂತ ಹೇಳಿ. ನಾವು ಕಂಟ್ರೋಲ್ ಅಂತ ಬಳಸಲ್ಲ, ಟ್ರ್ಯಾಕ್ ಮಾಡ್ಲಿಕ್ಕೆ. ಓಕೆ ಸರ್. ಶಾಂತಿ, ಪೀಸ್. ಓಕೆ, ನೆಮ್ಮದಿ, ಮೆಡಿಟೇಷನ್ ಅದು. ಓಕೆ, ಗಣೇಶ್ ಸರ್. is to bring our mind to some calm state. ಓಕೆ, Stand still state from our. A lighter feeling then we can explore little more about ourselves. ಓಕೆ, ಓಕೆ. ಗುರುಗಳೇ ಕರೆದ್ರ ನನ್ನನ್ನ? Very much like. ಆ ಸ್ಟೋಮ್ಸ್ ಇಂದ ಸ್ವಲ್ಪ ನಾವು ಹೊರಗೆ ಬಂದು
ಓಕೆ, ಮೈಂಡ್ ನ ಸ್ಟಿಲ್ ಮಾಡೋದಕ್ಕೆ, ಸ್ಟೇಬಲ್ ಮಾಡ್ಲಿಕ್ಕೆ. ಓಕೆ, ಡನ್ ಸರ್. ವಾಟ್ ಈಸ್ ಮೆಡಿಟೇಷನ್ ಅಕಾರ್ಡಿಂಗ್ ಟು ಯು, ನಿಮ್ ಪ್ರಕಾರ? ಮನಸ್ಸಿನಲ್ಲಿ ಯೋಚನೆಗಳು ಹ್ಮ್, ಯಾವುದೇ ಒಂದು ಇಲ್ಲದಿರ ಓಕೆ. ಶಾಂತಿಯಾಗಿ ನಮ್ಮನ್ನ ನಾವೇ ಯೋಚನೆಗಳೇ ಇಲ್ಲದೆ ಇರೋ ರೀತಿ ಇರುವಂತದ್ದು, ನಮ್ಮನ್ನ ನಾವೇ ಗಮನಿಸ್ಕೊಂತಾ ನಮ್ಮನ್ನ ನಾವೇ ಗಮನಿಸ್ಕೊಳ್ಳೋ. ಮೈಂಡ್ ಅಲ್ಲಿ ಬರೋ ಥಾಟ್ಸ್ ನ ಗಮನಿಸ್ಕೊಂಡು ಗಮನಿಸ್ತಾ ಇರೋದು, ಜಸ್ಟ್ ಅಬ್ಸರ್ವ್ ಯುವರ್ ಥಾಟ್ಸ್. ಎಸ್, ಇಲ್ಲಿ ಏನ್ ಬರ್ತಾ ಇರತ್ತೋ ಹಿಂಗ್ ಆಚೆ ಹಾಕ್ಬಿಡ್ಬೇಕಷ್ಟೇ. ಜಾಸ್ತಿ ಯೋಚನೆ ಮಾಡಬಾರ್ದು. ಅದೇ ನಮ್ ಮೈಂಡ್ ನ ಅಬ್ಸರ್ವ್ ಮಾಡಿ, ಓಕೆ, ಲೈಕ್ ವಿ ಕಾಂಟ್ ಕಂಟ್ರೋಲ್ ಇಟ್ ಅಲ್ವಾ. ಹೌದು. ಮೈಂಡ್ ಅಲ್ಲಿ ಏನೇನ್ ಥಾಟ್ಸ್ ಬರ್ತದೆ ಜಸ್ಟ್ ಅಬ್ಸರ್ವ್ ಮಾಡಿ. ಅಬ್ಸರ್ವ್ ದ ಥಾಟ್ಸ್. ಓಕೆ ಮ್ಯಾಮ್, ಪೀಸ್ ಆಫ್ ಮೈಂಡ್. ಓಕೆ, ನೆಮ್ಮದಿಗೋಸ್ಕರ. ಥಾಟ್ಸ್ ಇಂದ ಸ್ವಲ್ಪ ದೂರ ಇರೋದು. ಥಾಟ್ಸ್ ಇಂದ ಸ್ವಲ್ಪ ದೂರ ಇರೋದು. 10 ಕಿಲೋಮೀಟರ್ ಆಗ್ಬೋದಾ? ಈಗ 12 ಕಿಲೋಮೀಟರ್ ದೂರದಲ್ಲಿ ಬಂದಿದ್ದೀರಾ. ಪರ್ಫೆಕ್ಟ್. ಪರ್ಫೆಕ್ಟ್. 12 ಇಸ್ ಅ ಸ್ಪಿರಿಚುವಲ್ ನಂಬರ್ ಬೇರೆ. ಎಷ್ಟು ಜನ ಅಟ್ಲೀಸ್ಟ್ ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ, ಈಗ್ಲೂ ಅವಾಗ ಮಾಡ್ತಾ ಇದ್ದೀರಾ? ಅಫ್ಕೋರ್ಸ್ ಇಲ್ಲಿ ರೆಗ್ಯುಲರ್ ಪ್ರಾಕ್ಟೀಷನರ್ಸ್ ನಮ್ ಜೊತೆ ಇದ್ದಾರೆ. ಅದರ್ ದನ್ ದಟ್ ಯೋಗ ಪ್ರಾಕ್ಟೀಸ್ ಮಾಡಿದೀರಾ ಅಥವಾ ಅವಾಗ ಮಾಡ್ತಿರ್ತೀರಾ? ಓಕೆ, ಅವಾಗ ಮಾಡ್ತಾ ಇರ್ತೀರಾ. ಅಬ್ಸಲ್ಯೂಟ್ಲಿ ಓಕೆ, ದಟ್ಸ್ ಓಕೆ. ಬೇರೆ ಎಕ್ಸರ್ಸೈಸಸ್, ಪ್ರಾಣಾಯಾಮ ಮಾಡ್ತಾ ಇರ್ತೀರಾ? ಓಕೆ, ಫಿಸಿಕಲ್ ಮೂವ್ಮೆಂಟ್ ಇಲ್ಲ, ಪ್ರಾಣಾಯಾಮ ಮಾಡ್ತಾ ಇರ್ತೀರಾ. ಓಕೆ, ಡನ್. ಸೊ ಯೋಗದಲ್ಲಿ ಇದು ಕೇಳಿರ್ತೀರಾ ಎಲ್ಲೋ ಒಂದ್ ಕಡೆ, ಅಷ್ಟಾಂಗ ಯೋಗ ಅಂತ ಕೇಳಿದೀರಾ? ಸೊ ಅವ್ರ ಪ್ರಶ್ನೆಗೆ ಐ ವಾಂಟ್ ಟು ಅಡ್ರೆಸ್ ಫ್ರಮ್ ದ ರೂಟ್. ಅವಾಗ ಅವ್ರಿಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳಿ. ಎಷ್ಟು ನಿಮಿಷ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ವಿ ನೀಡ್ ಟು ಟಾಕ್ ಅಬೌಟ್ ದ ಪ್ರಿಪರೇಷನ್ ಅಲ್ವಾ? ಮೆಡಿಟೇಷನ್ ಮಾಡೋದೆಲ್ಲ ಇಂಪಾರ್ಟೆಂಟ್. ನೀವು 20 ನಿಮಿಷ ಮಾಡ್ತಿರೋ, 1 ಅವರ್ ಮಾಡ್ತಿರೋ ಅಥವಾ 2 ಅವರ್ಸ್ ಮಾಡ್ತಿರೋ, ಆ ಮೆಡಿಟೇಷನ್ ಮಾಡ್ಲಿಕ್ಕೆ ನೀವು ಹೇಗೆ ಪ್ರಿಪೇರ್ ಆಗ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ದಟ್ ಇಸ್ ವೈ ಐ ವಾಂಟ್ ಟು ಡಿಸ್ಕಸ್ ದಿಸ್ ಟಾಪಿಕ್. ಹೋಪ್ ಐ ಆಮ್ ಕ್ಲಿಯರ್. ಓಕೆ, ಅಷ್ಟಾಂಗ ಯೋಗದಲ್ಲಿ, ಅಷ್ಟಾಂಗ ಅಂತಂದ್ರೆ 8. ಓಕೆ, ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಧ್ಯಾನ, ಧಾರಣ, ಸಮಾಧಿ. ಎಂಟಾಯ್ತಾ? ಯಾರು ಬಿಟ್ನಾ? ಪ್ರತ್ಯಾಹಾರ ಬಿಟ್ಟೆ. ಓಕೆ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ಧಾರಣ, ಧ್ಯಾನ, ಸಮಾಧಿ. ಓಕೆ, ಇದು 8 ವಿಚಾರಗಳು ಬರುತ್ತೆ. ಯಮ ಅಂತಿದ್ರೆ ಏನು? ಇಟ್ಸ್ ಅ ಸೋಷಿಯಲ್ ಡಿಸಿಪ್ಲಿನ್. ನಾವೀಗ ಗ್ಯಾದರ್ ಆಗಿದ್ದೀವಿ. ಹೌ ವಿ ಬಿಹೇವ್, ಹೌ ವಿ ರಿಯಾಕ್ಟ್, ಹೌ ವಿ ರೆಸ್ಪಾಂಡ್. ಸಿಂಪಲ್ ಮ್ಯಾನರ್ ಅಲ್ಲಿ ಹೇಳ್ಬೇಕಂದ್ರೆ ಸೋಷಿಯಲ್ ಡಿಸಿಪ್ಲಿನ್. ನಿಯಮ ಅಂತಿದ್ರೆ ಸೆಲ್ಫ್ ಡಿಸಿಪ್ಲಿನ್. ನನ್ನ ಜೊತೆ ನಾನು ಈಗ ಹೇಗೆ ಕೂತಿದ್ದೀನಿ, ಹೇಗೆ ಮಾತನಾಡ್ತಿದ್ದೀನಿ, ನನ್ನ ಥಿಂಗ್ಸ್ ಅನ್ನ ಹೇಗೆ ಇಟ್ಕೊಂಡಿದ್ದೀನಿ, ನನ್ನ ಶೌಚತ್ಯವನ್ನ ಹೇಗೆ ನಾನು ಶುಚಿತ್ವವನ್ನ ಹೇಗೆ ಕಾಪಾಡ್ಕೊಂಡಿದ್ದೀನಿ, ದಟ್ ಇಸ್ ಸೆಲ್ಫ್ ಡಿಸಿಪ್ಲಿನ್, ನಿಯಮ. ಓಕೆ, ನೆಕ್ಸ್ಟ್ ಬರುವಂತದ್ದು ಆಸನ. ಆಸನ ಮೀನ್ಸ್ ಯೋಗ ಅಂತಿದ್ರೆ ಎಷ್ಟೋ ಜನ ಏನ್ ಅನ್ಕೊಂಡಿರೋದು, ಬರೀ ಫಿಸಿಕಲ್ ಆಸನಾಸ್ ಅಂತ ಅನ್ಕೊಂಡಿರೋದು. ದಟ್ ಈಸ್ 1 ಪಾರ್ಟ್ ಆಫ್ ಅಷ್ಟಾಂಗ ಯೋಗ. 8 ಪಾರ್ಟ್ ಅಲ್ಲಿ ಒಂದು ಪಾರ್ಟ್ ಬರುವಂತದ್ದು ಆಸನ. ನಾವೇನ್ ಫಿಸಿಕಲ್ ಮೂವ್ಮೆಂಟ್ಸ್ ಆಸನಗಳು ಮಾಡ್ತೀವಿ, ತಾಡಾಸನ, ವೃಕ್ಷಾಸನ, ವೀರಭದ್ರಾಸನ ಎಲ್ಲ ಕರಿತೀವಲ್ಲ, ನೋಡಿರ್ತೀರಲ್ಲ, ಅದು ಆಸನ ಪಾರ್ಟ್ ಅಲ್ಲಿ ಬರುತ್ತೆ. ಆಸನ ಆದ್ಮೇಲೆ ಬರುವಂತದ್ದು ಪ್ರತ್ಯಾಹಾರನ. ಯಾವ್ದು ಬರುತ್ತೆ? ಪ್ರಾಣಾಯಾಮ. ಪ್ರಾಣಾಯಾಮ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಪ್ರಾಕ್ಟೀಸಸ್ ಆಫ್ ಬ್ರೆತ್. ಅಂಡ್ ಪ್ರತ್ಯಾಹಾರ ಅಂತಿದ್ರೆ ವಿತ್ಡ್ರಾಲ್ ಆಫ್ ಅವರ್ ಸೆನ್ಸಸ್. ಯಾವ್ದಾವ್ದು ಸೆನ್ಸಸ್ ಇರೋದು ನಮ್ಗೆ? 5 ಸೆನ್ಸಸ್ ಯಾವ್ದಾವ್ದು ಇರೋದು? ನೋಸ್, ಅದು ಆರ್ಗನ್ ಹೇಳಿದ್ರಿ. ಟಚ್ ಅಲ್ವಾ? ಕರೆಕ್ಟ್ ಅಲ್ವಾ? ಯಾವ್ದಾವ್ದಿದೆ? ಐಸ್. ಓಕೆ, ಹಿಂಗೆ ಹೇಳ್ಬಿಡಿ. ಐಸ್, ಇಯರ್ಸ್, ನೋಸ್, ಟಂಗ್, ಸ್ಕಿನ್. ಹೌದಾ? ಪಂಚೇಂದ್ರಿಯಗಳು. ವಿತ್ಡ್ರಾಲ್ ಆಫ್ 5 ಸೆನ್ಸಸ್. ಇದಕ್ಕೊಂದು ಎಕ್ಸಾಂಪಲ್ ಏನಂತಿದ್ರೆ, ಒಬ್ಬ ಇದೇ ರೀತಿ ನಿಮ್ ತರನೇ ಆಸ್ಪಿರೆಂಟ್ಸ್ ಧ್ಯಾನ ಮಾಡಬೇಕು ಅಂತ ಡಿಸೈಡ್ ಮಾಡೋದ್ನಂತೆ. ಮೀನ್ಸ್ ಸ್ಪಿರಿಚುವಲ್ ಪಾತಲ್ಲೇ ಹೋಗ್ಬೇಕು ಅಂತ ಹೇಳ್ಬಿಟ್ಟು, ಯಾರು ಇಲ್ದೇ ಇರೋ ಜಾಗದಲ್ಲಿ ಒಂದು ಪುಟ್ಟದಾದ ಕಾಡಿಗೆ ಹೋಗ್ಬಿಟ್ಟು ಒಂದು ಮರದ ಕೆಳಗಡೆ ಕುತ್ಕೊಂಡು ಧ್ಯಾನ ಮಾಡೋದಕ್ಕೆ ಶುರು ಮಾಡಿದ್ರಂತೆ.
ಧ್ಯಾನ ಅಂತಿದ್ರೆ ಏನಂತಾನೆ ಗೊತ್ತಿಲ್ವಲ್ಲ ಅವ್ರಿಗೆ, ಆ ಲೆವೆಲ್ ಇಂದ ಶುರು ಮಾಡಿದ್ರು. ಸುಮ್ನೆ ಕಣ್ ತಕೊಂಡು ಹಿಂಗೆ ಕೂತಿದಾರಂತೆ ಅವ್ರು. ಸೊ ಕಣ್ ತಕೊಂಡು ಕೂತಿದ್ದಾಗ ಒಂದು ಲೇಡಿ ಪಾಸ್ ಆದ್ರಂತೆ ಈ ಕಡೆಯಿಂದ ಆ ಕಡೆ. ಅಯ್ಯೋ ಡಿಸ್ಟರ್ಬ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಕಣ್ ಮುಚ್ಚಿದ್ರಂತೆ. ಅವಾಗ ಕಣ್ ಮುಚ್ಚಿ ಧ್ಯಾನ ಮಾಡೋದಕ್ಕೆ ಶುರು ಮಾಡಿದ್ರು. ಕಣ್ ಮುಚ್ಕೊಂಡು ಧ್ಯಾನ ಮಾಡ್ಬೇಕಾದ್ರೆ ಮತ್ತೆ ಆ ಲೇಡಿ ಈ ಕಡೆಯಿಂದ ವಾಪಸ್ ಪಾಸ್ ಆಗ್ಬೇಕಾದ್ರೆ ಗೆಜ್ಜೆ ಶಬ್ದ ಬಂತದ್ದು. ಅಯ್ಯೋ ಸೌಂಡ್ ಬೇರೆ ಕೇಳಿಸ್ತೈತಲ್ಲ, ಕಿವಿಗೆ ಹತ್ತಿ ಇಟ್ಕೊಂಡ್ರಂತೆ, ಶಬ್ದ ಬರಬಾರ್ದು ಅಂತ ಮೆಡಿಟೇಷನ್ ಕಂಟಿನ್ಯೂ ಮಾಡಿದ್ರು. ಮತ್ತೆ ಅದೇ ಲೇಡಿ ಅವ್ರು ನೀರ್ ತರಕ್ಕೆಲ್ಲ ಹೋಗಿದ್ರು, ವಾಪಸ್ ಬರ್ತಾ ಅವರು ಮಲ್ಲಿಗೆ ಹೂವನ್ನ ಮುಡ್ಕೊಂಡಿದ್ರು, ಕಣ್ಣು ಮುಚ್ಚಿದ್ರು, ಕಿವಿ ಮುಚ್ಚಿದ್ರು, ಸುವಾಸನೆ ಬರಕ್ ಶುರು ಆಯ್ತಂತೆ ಮಲ್ಲಿಗೆ ಹೂವು. ಅಯ್ಯೋ ಇದೇನಾಯ್ತಲ್ಲ, ಮೂಗೇನು ಇಟ್ಕೊಳಕ್ ಆಗಲ್ಲ. ಸೊ ವಿತ್ಡ್ರಾಲ್ ಆಫ್ ಆಲ್ ಸೆನ್ಸಸ್ ಅಂತಿದ್ರೆ, ನಾನು ಕೂತಿದ್ದಾಗ ಮೆಡಿಟೇಷನ್ ನನಗೆ ಶಬ್ದ ಕೇಳ್ತಾ ಇದ್ರು, ಅದು ನನ್ನ ಕಂಟ್ರೋಲ್ ಮಾಡ್ತಾ ಇರಬಾರ್ದು. ನಾನು ಸುವಾಸನೆ ಏನೇ ಬರ್ತಾ ಇದ್ರು ಅಥವಾ ವಾಸನೆ ಏನೇ ಬರ್ತಾ ಇದ್ರು ಅದು ನನ್ನನ್ನು ಕಂಟ್ರೋಲ್ ಮಾಡ್ತಾ ಇರಬಾರ್ದು. ಓಕೆ, ಅದಾದ ನಂತರ ಟೇಸ್ಟ್, ನನಗೇನೋ ಒಂದು ಟೇಸ್ಟ್ ನೆನಪಾಗಿ ಅದ್ರ ಕಡೆ ನನ್ನ ಫೋಕಸ್ ಕಾನ್ಸಂಟ್ರೇಷನ್ ಹೋಗ್ಬಾರ್ದು. ಓಕೆ, ನನ್ಗೆ ಯಾವ್ದೋ ಒಂದು ಟಚ್ ಫೀಲ್ ಆಗಿ ಅದ್ರ ಕಡೆ ನನ್ನ ಫೋಕಸ್ ಆಗ್ಬಾರ್ದು. ಸೊ ಈ 5 ಸೆನ್ಸಸ್ ಗಳನ್ನ ನಾನು ವಿತ್ಡ್ರಾಲ್ ಇಟ್ಕೊಂಡು ನನ್ನ ಒಂದು ಸುಸ್ಥಿತಿಯಲ್ಲಿ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತಾ ಇದ್ದೀನಿ ಅಂತಿದ್ರೆ ದಟ್ ಈಸ್ ಪ್ರತ್ಯಾಹಾರ ಇನ್ ಟರ್ಮ್ಸ್ ಆಫ್ ಯೋಗ. ಓಕೆ, ಅದಾದ್ಮೇಲೆ ಧಾರಣ ಅಂತ ಬರುತ್ತೆ. ಧಾರಣ ಅಂತಿದ್ರೆ ಫೋಕಸ್. ಓಕೆ, ನಾವ್ ಹೇಳ್ತೀವಿ ಒಂದು ವಿಚಾರದ ಕಡೆ ನೀವು 12 ಸೆಕೆಂಡ್ ಕಾನ್ಸಂಟ್ರೇಟ್ ಮಾಡಕ್ಕಾಗುತ್ತೆ ಅಂತಿದ್ರೆ, ಈಗ ನನ್ನ ನೋಡ್ತಾ ಇದ್ದೀರಾ, ಕೇಳಿಸ್ಕೊಳ್ತಾ ಇದ್ದೀರಾ, ಎಷ್ಟು ಸತಿ ನಿಮ್ಮ ಮೈಂಡ್ ಬೇರೆ ಕಡೆ ಹೋಗ್ಬಿಟ್ಟು ಬಂತು ಅಲ್ವಾ? ಜಸ್ಟ್ ರೀಕಾಲ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಎಷ್ಟು ಸೆಕೆಂಡ್ಗೆ ಬೇಗ ಅಷ್ಟು ಫಾಸ್ಟ್ ಆಗಿ ಬಂದ್ಬಿಡ್ತು. ಸೊ ಆ 12 ಸೆಕೆಂಡ್ಸ್ ನಾನು ಒಂದ್ರ ಕಡೆ ಕಾನ್ಸಂಟ್ರೇಟ್ ಅಂದ್ರೆ ಒಂದ್ರ ಕಡೆ ಗಮನ ಹರಿಸಕ್ಕಾದ್ರೆ ದಟ್ ಈಸ್ ಕಾನ್ಸಂಟ್ರೇಷನ್. ಅದೇ 12 into 12 ಎಷ್ಟಾಯ್ತು? 144 ಸೆಕೆಂಡ್ಸ್ ಅಂತಿದ್ರೆ ಆಲ್ಮೋಸ್ಟ್ 2 minutes 24 seconds ಅಲ್ವಾ? ಅದರಷ್ಟು ನಾನು ಕಂಟಿನ್ಯೂಸ್ ಆಗಿ ಒಂದೇ ವಿಚಾರದಲ್ಲಿ ನಾನು ಇರಕ್ಕಾದ್ರೆ ನಂದು ನೆಕ್ಸ್ಟ್ ಲೆವೆಲ್ ಆಫ್ ಫೋಕಸ್ ಡೆವಲಪ್ ಆಗುತ್ತೆ. ಅದನ್ನ ಮತ್ತೆ ಮಲ್ಟಿಪ್ಲೈ ಇಂಟು 12 ಮಾಡಿ ಎಷ್ಟೊತ್ತು ಆಗುತ್ತೋ ಇಟ್ ವಿಲ್ ಟೇಕ್ ಅಸ್ ಟು ಧಾರಣ, ಧ್ಯಾನ, ಸಮಾಧಿ. ಓಕೆ, ನೋ ಥಾಟ್ಸ್ ಅಂತ ಕರಿತೀವಲ್ಲ ಆ ಸ್ಟೇಟ್. ಓಕೆ, ಲೆಟ್ ಇಟ್ ಬಿ. ಸೊ ಧಾರಣ ಅಂತಿದ್ರೆ ಫೋಕಸ್. ಅದಾದ್ಮೇಲೆ ಬರುವಂಥದ್ದು ಧ್ಯಾನ, ಮೆಡಿಟೇಷನ್. ಸೊ ಅಲ್ಲಿಗೆ ರೀಚ್ ಆಗೋಷ್ಟೊತ್ತಿಗೆ ಎಷ್ಟೋ ಸಾವಿರ ವರ್ಷಗಳಿಂದನೇ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಡಿಸೈನ್ ಮಾಡಿದಾರೆ ನೋಡಿ. ಫಸ್ಟ್ ಬಿ ವಿತ್ ಸೋಷಿಯಲ್ ಡಿಸಿಪ್ಲಿನ್. ಸಮಾಜದಲ್ಲಿ ಒಂದು ಡಿಸಿಪ್ಲಿನ್ ಅನ್ನ ಕಾಪಾಡ್ಕೊಂಡಾಗ, ನನ್ನಲ್ಲಿ ನಾನು ಡಿಸಿಪ್ಲಿನ್ ಅನ್ನ ಕಾಪಾಡ್ಕೊಂಡಾಗ, ನಿಯಮ ಸೆಕೆಂಡ್ ಪಾರ್ಟ್, ದೆನ್ ಐ ಆಮ್ ಫಿಟ್ ಅಂಡ್ ಎಲಿಜಿಬಲ್ ಟು ಡೂ ಸಮ್ ಆಸನಾಸ್ ಪ್ರಾಕ್ಟೀಸಸ್. ನಾನು ಹೊರಗಡೆ ಎಲ್ಲೋ ಮತ್ತೆ ಪಬ್ಲಿಕ್ ಅಲ್ಲಿ ಕಿರ್ಚಾಡ್ತಿದ್ದೀನಿ, ನನ್ನ ಜೊತೆ ನಾನು ಸೆಲ್ಫ್ ಡಿಸಿಪ್ಲಿನ್ ಚೆನ್ನಾಗಿ ಇಟ್ಕೊಂಡಿಲ್ಲ, ನಾನು ಆಸನ ಮಾಡ್ತೀನಿ ಅಂದ್ರೆ ಇಟ್ ವಿಲ್ ನಾಟ್ ಗಿವ್ ಬೆನಿಫಿಟ್ ಟು ಮೀ. ನನಗೆ ಬೆನಿಫಿಟ್ ಸಿಗಲ್ಲ. ಯಾವಾಗ ನಾನು ಇದೆರಡನ್ನೂ ನಾನು ಕೋಪಪ್ ಮಾಡ್ಕೊಂಡು ಸಮಾಜದಲ್ಲಿ ಚೆನ್ನಾಗಿರ್ತೀನಿ, ನಾನು ಚೆನ್ನಾಗಿ ಇಟ್ಕೊಂಡಿರ್ತೀನಿ, ನನ್ನ ಜೊತೆ ನನ್ನ ಕಮ್ಯುನಿಕೇಶನ್ ಚೆನ್ನಾಗಿ ಇಟ್ಕೊಂಡಿರ್ತೀನಿ, ಇದೆಲ್ಲ ಕರೆಕ್ಟ್ ಆಗಿರುತ್ತೋ ಅವಾಗ ನನಗೆ ಆಸನ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಕಂಪ್ಲೀಟ್ ಅವೇರ್ನೆಸ್ ವಿತ್ ಅದರಲ್ಲಿ ನನಗೆ ಮಾಡೋಕ್ಕಾಗತ್ತೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಎಸ್. ಅದಾದ್ಮೇಲೆ ನಂದು ಫಿಸಿಕಲಿ ಬ್ಲಡ್ ಸರ್ಕ್ಯುಲೇಷನ್ಸ್ ಆಗಿರ್ಬೋದು, ಏರ್ ಸರ್ಕ್ಯುಲೇಷನ್ಸ್ ಆಗಿರ್ಬೋದು, ಈಟ್ ಸರ್ಕ್ಯುಲೇಷನ್ ಆಗಿರ್ಬೋದು, ಲೈಫ್ ಫೋರ್ಸ್ ಪ್ರಾಣಶಕ್ತಿ ಅಂತ ಕರಿತೀವಲ್ಲ, ಈ 4 ಸರ್ಕ್ಯುಲೇಷನ್ಸ್ ಅನ್ನ ಆಸನ ಪ್ರಾಕ್ಟೀಸ್ ಗಳ ಮುಖಾಂತರ ಚೆನ್ನಾಗಿ ಸರ್ಕ್ಯುಲೇಷನ್, ಬಿಕಾಸ್ ಬಾಡಿ ಹ್ಯಾಸ್ ಟು ಮೂವ್ ಅಲ್ಲ, ಶರೀರ ಮೂವ್ ಆಗ್ತಾನೆ ಇರಬೇಕು. ಕರೆಕ್ಟ್, ಶರೀರ ಮೂವ್ ಆಗ್ತಿರ್ಬೇಕು, ಮನಸ್ಸು ಸ್ಟೇಬಲ್ ಆಗಿರ್ಬೇಕು ಅಲ್ವಾ? ಬಟ್ ಅಬ್ಸಲ್ಯೂಟ್ಲಿ ಆಪೋಸಿಟ್ ಮಾಡ್ತಾ ಇದೀವಿ ನಾವು. ಮೈಂಡ್ ಬಾಡಿ ಒಂದೇ ಕಡೆ ಕೂತಿರುತ್ತೆ ಬಿಕಾಸ್ ಆಫ್ ಸೆಡೆಂಟರಿ ಲೈಫ್ ಸ್ಟೈಲ್. ಅದು ಲ್ಯಾಪ್ಟಾಪ್ ವರ್ಕೋ ಅಥವಾ ಮನೇಲಿ ಸಿಟ್ಟಿಂಗ್ ವರ್ಕೋ ಅಥವಾ ಆಫೀಸಲ್ಲಿ ಸುಮ್ಮನೆ ಸಿಟ್ಟಿಂಗ್ ವರ್ಕೋ. ಕರೆಕ್ಟ್, ನೀವು ಟ್ರಾವೆಲ್ ಮಾಡ್ತೀನಿ ಅಂತಿದ್ರು ಅಲ್ಲೂ ಒಂದೇ ಕಡೆ ಕೂತಿದ್ರೆ, ಬೈಕ್ ಓಡಿಸ್ತಾ ಇದ್ರೆ, ಕಾರ್ ಡ್ರೈವ್ ಮಾಡ್ತಿದ್ರೆ, ಬಸ್ಸಲ್ಲಿ ಓಡಾಡ್ತಿದ್ರೆ, ಮೈಂಡ್ ಏನಾಗ್ತಿರುತ್ತೆ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಎಂಟರ್ ಆಗಿದ ತಕ್ಷಣ ಎಷ್ಟೋ ಜನದ್ದು ಮನೇಲಿ ನಾನು ಕೀ ಸರಿಯಾಗಿ ಹಾಕ್ಬಿಟ್ಟು ಬಂದ್ನೋ ಇಲ್ವೋ ಅಲ್ವಾ, ಗ್ಯಾಸ್ ಆಫ್ ಮಾಡಿದ್ನೋ ಇಲ್ವೋ. ಕರೆಕ್ಟ್, ಮನೆಗೆ ವಾಪಸ್ ಹೋಗೋಷ್ಟೊತ್ತಿಗೆ ಯಾರೋ ಬರಬೇಕಿತ್ತು, ಬರ್ತಾರೋ ಬರಲ್ವೋ, ಅಥವಾ ಮಕ್ಕಳನ್ನ ಯಾರಾದ್ರೂ ಬಿಟ್ಟು ಬಂದಿದ್ರೆ ಅವ್ರು ಹಿಂಗಿರ್ತಾರೋ ಏನೋ. ಕರೆಕ್ಟ್, ಈಗ ಮಳೆ ವಾಪಸ್ ಮನೆಗೆ ಹೋಗ್ತಿರೋ, ನಾನು 2 ವೀಲರ್ ಬಂದಿದ್ರಿ, ಮಳೆ ಬಂದ್ರೆ ಏನ್ ಕತೆ. ರೈಟ್. ಸೊ ಈ ರೀತಿ ಹಲವಾರು ಥಾಟ್ಸ್ ಗಳು ಬರ್ತಾ ಇರ್ತವೆ. ಮೈಂಡ್ ಎಲ್ಲೆಲ್ಲೋ ಓಡ್ತಾ ಇದೆ, ಬಾಡಿ ಮಾತ್ರ ಒಂದ್ ಕಡೆ ಇದೆ. ಅಬ್ಸಲ್ಯೂಟ್ಲಿ ಉಲ್ಟಾ. ಬಟ್ ಬಾಡಿ ಮೂವ್ ಆಗ್ತಾ ಇರಬೇಕು, ಮೈಂಡ್ ಸ್ಟಿಲ್ ಆಗ್ತಿರ್ಬೇಕು. ಸೊ ಯಾವಾಗ ನಾನು ಆಸನ ಪ್ರಾಕ್ಟೀಸ್ ಗಳ ಮುಖಾಂತರ ಈ 4 ಸರ್ಕ್ಯುಲೇಷನ್ಸ್ ಏನ್ ಕರಿತೀವಿ, ಯಾವ್ದ್ಯಾವ್ದು? ಬ್ಲಡ್ ಸರ್ಕ್ಯುಲೇಷನ್, ಹೀಟ್ ಸರ್ಕ್ಯುಲೇಷನ್, ಏರ್ ಸರ್ಕ್ಯುಲೇಷನ್ ಅಂಡ್ ಲೈಫ್ ಫೋರ್ಸ್ ಪ್ರಾಣಶಕ್ತಿ ಸರ್ಕ್ಯುಲೇಷನ್. ಇದು 4 ಯಾವಾಗ ಸಂಚಲನ ಚೆನ್ನಾಗ್ ಆಗ್ತಾ ಇರುತ್ತೋ
ಅವಾಗ ನಿಮಗೆ ಒಂದು ಕಡೆ ಕುತ್ಕೊಳ್ಳೋಕೆ ಕಂಫರ್ಟಬಲ್ ಆಗಿ ಆಗತ್ತೆ. ನಿಮ್ಗೆ ಅನ್ಸಿದ್ಯಾ ಯಾರೆಲ್ಲ ಮೆಡಿಟೇಟ್ ಮಾಡ್ತಿದ್ದೀರೋ 5 ನಿಮಿಷ 10 ನಿಮಿಷ 15 ನಿಮಿಷ ಆದ್ಮೇಲೆ ಕೂರಕ್ ಆಗ್ತಿಲ್ಲ ಅಂತ? ಎಕ್ಸ್ಪೀರಿಯನ್ಸ್ ಆಗಿದ್ಯಾ? ವೈ ಅಂತ ನಿಮಗೆ ಸ್ವಲ್ಪ ಈಗ ರೀಸನ್ಸ್ ಗೊತ್ತಾಯ್ತಾ? ಅರ್ಥ ಆಯ್ತಾ? ಎಲ್ಲೋ ನೀವು ಕಾನ್ಫ್ಲಿಕ್ಟ್ ಹೊರಗಡೆ ಇಟ್ಕೊಂಡಿದ್ರೆ ಯು ಕೆನಾಟ್ ಸಿಟ್ ಫಾರ್ ಲಾಂಗರ್ ಥಿಂಗ್ಸ್. ಹೋಪ್ ಐ ಆಮ್ ಕಮಿಂಗ್ ಟು ದಟ್ ಆನ್ಸರ್. ನೀವು ಕೇಳ್ತಾರ ಪ್ರಶ್ನೆಗೆ ಬರ್ತಾ ಇದ್ದೀನಿ ಅಂತ. ಓಕೆ, ಯಮ ನಿಯಮ ಆಸನ ಅದಾದ್ಮೇಲೆ ನಿಮ್ಗೆ ಕುತ್ಕೊಳಕ್ ಆಗತ್ತಲ್ಲ, ದೆನ್ ಯು ವಿಲ್ ಪ್ರಾಕ್ಟೀಸ್ ಪ್ರಾಣಾಯಾಮ. ಪ್ರಾಣಾಯಾಮದಲ್ಲಿ ಬ್ರೆತ್ ಪ್ರಾಕ್ಟೀಸ್, ಬ್ರೆತ್ ಅನ್ನ ನೀವು ಚಾನಲೈಸ್ ಮಾಡ್ತಾ ಬರ್ತೀರಾ. ಅದಕ್ಕೆ ಬೇರೆ ಬೇರೆ ವೇರಿಯೇಷನ್ಸ್ ಅನ್ನ ಕೊಟ್ಟು ಟ್ರೈನ್ ಮಾಡ್ತೀರಾ. ಈಗ ನೀವು ಅಥ್ಲೆಟಿಕ್ಸ್ ಕೋಚಿಂಗ್ಸ್ ಹೋದಾಗ, ಬೇರೆ ಬೇರೆ ಸ್ಪೋರ್ಟ್ಸ್ ಕೋಚಿಂಗ್ ಹೋದಾಗ, ಫಿಸಿಕಲ್ ಆಕ್ಟಿವಿಟೀಸ್ ಏನೇ ಒಂದು ಕೋಚಿಂಗ್ ಹೋದಾಗ ಅವರು ವಿಧ ವಿಧವಾದ ಟ್ರೈನಿಂಗ್ಸ್ ಕೊಡ್ತಾರಲ್ಲ, ಅಥವಾ ಆರ್ಮಿ ಟ್ರೈನಿಂಗ್ ಹೋದಾಗ ಕೆಳಗಡೆ ಓಡಾಡೋದು, ಮೇಲ್ಗಡೆ ಜಂಪ್ ಮಾಡೋದು, ಯಾಕೆ? ಬಾಡಿ ಮೈಂಡ್ ನ ರೆಡಿ ಮಾಡೋದಕ್ಕೆ. ಸೇಮ್ ವೇ ನಮ್ಮ ಮೈಂಡ್ ಅನ್ನ ನಾವು ಚಾನಲೈಸ್ ಮಾಡ್ಕೊಳ್ಳೋದಕ್ಕೆ ಪ್ರಾಣಾಯಾಮದ ಮುಖಾಂತರ ಬ್ರೆತ್ ಅನ್ನ ನಾವು ಕಂಟ್ರೋಲ್ ತರೋದಕ್ಕೆ, ಟ್ರ್ಯಾಕ್ ಮಾಡೋದಕ್ಕೆ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡಿ. ಪ್ರಾಣಾಯಾಮ ಮಾಡಾದಾಗ ನಿಮಗೆ ಬ್ರೆತ್ ಅನ್ನ ಚಾನಲೈಸ್ ಮಾಡಕ್ಕಾಗತ್ತೆ. ಬ್ರೆತ್ ಚಾನಲೈಸ್ ಮಾಡಕ್ಕಾದ್ರೆ ನಿಮ್ಮ 5 ಸೆನ್ಸಸ್ ಆರ್ಗನ್ಸ್ ಕಡೆ ಗಮನ ಹರಿಸಕ್ಕಾಗತ್ತೆ. ಗಮನ ಹರಿಸಿದಾಗ ಎಲ್ಲೆಲ್ಲೆಲ್ಲ ಅದು ಪೋಲ್ ಆಗ್ತಾ ಇದೆ, ವೇಸ್ಟ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ನಮ್ಮ ಕಣ್ಣಿಂದನೇ ಜಾಸ್ತಿ ಎನರ್ಜಿ ನಮಗ್ ಸಿಗೋವಂಥದ್ದು. ಅಟ್ ದ ಸೇಮ್ ಟೈಮ್ ನಮ್ಮ ಕಣ್ಣಿಂದನೇ ಜಾಸ್ತಿ ಎನರ್ಜಿ ಡ್ರೈನ್ ಆಗೋದು. ಅಬ್ಸರ್ವ್ ಮಾಡಿದಿರಾ? ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಯಾವ್ದಾದ್ರು ಸ್ಕ್ರೀನ್ ಟೈಮ್ ಅಲ್ಲಿ ಇದ್ರೆ ರಾತ್ರಿ ಮಲಗೋದಕ್ಕೆ ಆಗತ್ತಾ? ಹೆಂಗಾಗತ್ತೆ? ಎನರ್ಜಿ ಡ್ರೈನ್ ಆಗೋಗುತ್ತೆ. ಸೇಮ್ ವೇ ನೀವು ನೇಚರ್ ಜೊತೆ, ನೀರಿನ ಜೊತೆ, ನಿಮ್ಗೆ ಇಷ್ಟವಾಗಿರುವಂತಹ ಪ್ರಕೃತಿ ಜೊತೆ, ದೇವಸ್ಥಾನ ಜೊತೆ ಸುಮ್ಮನೆ ಓಡಾಡ್ಕೊಂಡು ಬಂದಾಗ ನಿಮ್ ಎನರ್ಜಿ ಜಾಸ್ತಿ ಇರುತ್ತೆ, ಕಡಿಮೆ ಇರುತ್ತೆ. ದಟ್ ಈಸ್ ಬಿಕಾಸ್ ಆಫ್ ಯು ಆರ್ ಸೇವಿಂಗ್ ಪಾಸಿಟಿವ್ ಥಿಂಗ್ಸ್. ಯಾವಾಗೆಲ್ಲ ಬೇಡದಿರೋ ಥಿಂಗ್ಸ್ ನೋಡಿದಾಗ ಎನರ್ಜಿ ಡ್ರೈನ್ ಆಗುತ್ತೆ, ಬೇಕಾಗಿರೋ ಥಿಂಗ್ಸ್ ಅನ್ನ ತಗೊಂಡಾಗ ಎನರ್ಜಿ ಪಿಕಪ್ ಆಗುತ್ತೆ. ದಟ್ ಈಸ್ ಪ್ರತ್ಯಾಹಾರ. ಅದಾದ್ಮೇಲೆ ಧಾರಣ. ಒಂದ್ ಕಡೆ ಫೋಕಸ್ ಮಾಡಕ್ಕಾಗತ್ತಾ ನನಗೆ? ಜಸ್ಟ್ ಈಗ್ಲೇನೆ ಒಂದು 12 ಸೆಕೆಂಡ್ ಒಂದು ಕಡೆ ಫೋಕಸ್ ಮಾಡಕ್ಕಾಗತ್ತಾ? ಯು ಸ್ಟಾರ್ಟ್. ಈಗ 12 ಸೆಕೆಂಡ್ಸ್ ನಾನು ಟೈಮರ್ ನೋಡ್ತೀನಿ. ಯಾವ್ದಾದ್ರು ಒಂದು ಪಾಯಿಂಟ್ ಅನ್ನ ನೀವು ಗಮನಿಸಿ. ಯಾವ್ದೋ ಒಂದು ವಸ್ತು ಆಗಿರ್ಬೋದು, ಎನಿ ಒಂದು ಆಬ್ಜೆಕ್ಟ್. 12 ಸೆಕೆಂಡ್ಸ್ ನಿಮಗೆ ಫೋಕಸ್ ಮಾಡಕ್ಕಾಗತ್ತಾ ವಿತೌಟ್ ಎನಿ ಸಿಂಗಲ್ ಥಾಟ್? ಸ್ಟಾರ್ಟ್. ಆನ್ಲೈನ್ ಅಲ್ಲಿರೋ ಓಕೆ, ಥಾಟ್ಸ್ ಬಂತಾ? ಎಸ್, ಥಾಟ್ಸ್ ಬರಬಾರ್ದು ಅಪ್ಪ ಅಂತ ಬಂತಾ? ಬಂದಿದ್ರೆ ಅದು ಒಂದು ಥಾಟೆ. ಹೌದಲ್ಲ? ರೈಟ್. ಸೊ ನಮ್ಗೆ ಗೊತ್ತಾಗುತ್ತೆ ಎಷ್ಟು ನಾವು ಡಿಸ್ಟ್ರಾಕ್ಟೆಡ್ ಆಗಿದ್ದೀವಿ ಈ ಒಂದು ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಲ್ಲಿ. ಅದನ್ನ ನಾನು ಫೋಕಸ್ ಮಾಡಕ್ಕಾದ್ರೆ ಒಂದು 12 ಸೆಕೆಂಡ್ ನೀವೇನ್ ಮಾಡ್ಬೋದು ಅಂತಿದ್ರೆ, ಎವ್ರಿ 1 hour ಯು ಕ್ಯಾನ್ ಜಸ್ಟ್ ಪಾಸ್ ಯುವರ್ ವರ್ಕ್. 1 ನಿಮಿಷ ನೀವು ಕಣ್ ತೆಕೊಂಡಾದ್ರೂ ಯಾವ್ದಾದ್ರು ಒಂದ್ ಕಡೆ ಗಮನ ಹರಿಸೋದು, ಕಣ್ ಮುಚ್ಚಾದ್ರೂ ಒಂದು ಪಾಯಿಂಟ್ ಅಲ್ಲಿ ಗಮನ ಹರಿಸೋದು. ಸೊ ದಿಸ್ ವಿಲ್ ಬೂಸ್ಟ್ ಯುವರ್ ಕಾನ್ಸಂಟ್ರೇಷನ್. ಎಸ್ಪೆಷಲಿ ಯಾರ್ಯಾರೆಲ್ಲ ಓದ್ತಾ ಇದ್ದೀರೋ ಅಥವಾ ವರ್ಕ್ ರಿಲೇಟೆಡ್ ಕಲಿಬೇಕು ಅಂತಿದ್ಯೋ ಆ ಟೈಮ್. ಇದಾದ ಮೇಲೆ ವಿಲ್ ಕಮ್ ಟು ಧ್ಯಾನ. ಸಮಾಧಿ ವಿ ವಿಲ್ ನಾಟ್ ಡಿಸ್ಕಸ್. ಅದಾಗೋ ಟೈಮಲ್ಲಿ ಆಗ್ಬೇಕದು, ಕರೆಕ್ಟ್? ಅದು ಮತ್ತೆ ಮೋರ್ ಆಫ್ ಸ್ಪಿರಿಚುವಲ್ ಹೋಗ್ಬಿಡುತ್ತೆ ಅಲ್ವಾ? ಸೊ ನಮಗ್ ಬೇಕಾಗಿರುವಂತದ್ದು ಮೆಡಿಟೇಷನ್ ಪ್ರತಿನಿತ್ಯ ಮಾಡ್ಲಿಕ್ಕೆ ಏನೆಲ್ಲ ಮಾಡೋದು. ಸೊ ಈ ಪ್ರೊಸೀಜರ್ ಅನ್ನ ನೀವು ಫಾಲೋ ಅಪ್ ಮಾಡ್ತಾ ಬಂದ್ರೆ, ಫಾರ್ ಎಕ್ಸಾಂಪಲ್ ಮೆಡಿಟೇಷನ್ ಮಾಡಕ್ಕಿಂತ ಮುಂಚೆ ಎಷ್ಟು ಬೇಡದಿರೋ ವಿಚಾರಗಳಲ್ಲಿ ಇನ್ವಾಲ್ವ್ಮೆಂಟ್ ಕಡಿಮೆ ಆಗಿರುತ್ತೋ ನಿಮ್ದು. ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಬಂದ್ರಲ್ಲ, ಬಂದಿದ ತಕ್ಷಣ ನಾನು ಮೆಡಿಟೇಷನ್ ಶುರು ಮಾಡಿದ್ದೆ ಅಂತ ಅನ್ಕೊಳ್ಳಿ. ಏನಾಗಿರೋದು? ಪ್ರೊಸೀಜರ್ ಏನೋ ಚೆನ್ನಾಗಿತ್ತು, ನನಗೇನೋ ಅಷ್ಟು ಎಫೆಕ್ಟ್ ಆಗ್ಲಿಲ್ಲ ಅನ್ಸುತ್ತಾ? ಯಾಕೆ ಅಂತಿದ್ರೆ, ಯು ಕೇಮ್ ವಿತ್ ಡಿಫ್ರೆಂಟ್ ವರ್ಲ್ಡ್ ಔಟ್ಸೈಡ್. ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲಿವರೆಗೂ ಏನ್ ಮಾಡ್ಕೊಂಡ್ ಬಂದಿದ್ರೆ ನನಗೆ ಗೊತ್ತಿಲ್ಲ, ಯಾವ್ಯಾವ ಕೆಲಸದಲ್ಲಿ ಇನ್ವಾಲ್ವ್ ಆಗಿದ್ರೆ ನನಗೆ ಗೊತ್ತಿಲ್ಲ ಅಲ್ವಾ? ಸೊ ಅದೆಲ್ಲ ಸೆಟಲ್ ಆಗಬೇಕು. ಅದಾದ್ಮೇಲೆ ನಾವು ಮೆಡಿಟೇಷನ್ ಸ್ಟಾರ್ಟ್ ಮಾಡೋದು. ಮೀನ್ಸ್ ನಮ್ ಟೀಚರ್ ಹೇಳ್ತಾರೆ, ಮೆನಿ ಥಾಟ್ಸ್ ಟು 1 ಥಾಟ್ ಈಸ್ ಕಾನ್ಸಂಟ್ರೇಷನ್. ಈಗ ನೀವು ಮಾಡಿದ್ರಲ್ಲ 12 ಸೆಕೆಂಡ್, ಯಾವ್ದಾದ್ರು 1 ಥಾಟ್ ಇದ್ದೇ ಇರುತ್ತೆ. ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಯಾವ್ದಾದ್ರು 1 ಥಾಟ್ ಬೇಕೇ ಬೇಕು. ಮೆನಿ ಥಾಟ್ಸ್ ಟು 1 ಥಾಟ್ ಈಸ್ ಕಾನ್ಸಂಟ್ರೇಷನ್. ಆ ಕಂಟಿನ್ಯೂಸ್ ಆಗಿ ಅದನ್ನೇ ಇಟ್ಕೊಂಡು ಹೋದ್ರೆ ಮೆಡಿಟೇಷನ್. 1 ಥಾಟ್ ಟು ನನ್ ಥಾಟ್, ಅದು ಬಿಯಾಂಡ್, ಅದು ನೆಕ್ಸ್ಟ್ ಸ್ಟೇಜ್, ಹೈಯರ್ ಸ್ಟೇಜಸ್
ಓಕೆ. ಸೊ ನಮ್ಗೆ ಏನ್ ಫೋಕಸ್ ಮಾಡಕ್ಕಾಗತ್ತೆ, ಹಲವಾರು ಥಾಟ್ಸ್ ಇರೋದನ್ನ ಒಂದು ಥಾಟ್ ತರಕ್ಕಾಗತ್ತ. ಅವಾಗ ವಿ ಕ್ಯಾನ್ ಕಾನ್ಸಂಟ್ರೇಟ್ ಆನ್ ಅವರ್ ಬಾಡಿ. ಹೇಳಿದ್ರಲ್ಲ ನೀವು, ಮೈಂಡ್, ನಮ್ಮ ಶರೀರದ ಕಡೆ ಮತ್ತೆ ಮನಸ್ಸಿನ ಕಡೆ ನಾವು ಗಮನ ಹರಿಸ್ಬೇಕು. ಓಕೆ, ಡನ್. ವಾಟ್ ಈಸ್ ದ ಬೆಸ್ಟ್ ಟೈಮ್? ಈಗ ಆ ಕ್ವಶನ್ ಬರ್ತೀನಿ ನೋಡಿ. ಇದು ಬೇಸಿಕ್ ಫೌಂಡೇಶನ್. ಓಕೆ, ವಾಟ್ ಈಸ್ ದ ಬೆಸ್ಟ್ ಟೈಮ್ ಅಂತಿದ್ರೆ, ನಾವು ಸತ್ವ ಗುಣದಲ್ಲಿ ಯಾವಾಗಿರ್ತೀವೋ, 3 ಗುಣ ಗೊತ್ತಿದೆಯಾ ಯಾವ್ದು? ಸತ್ವ, ರಜಸ್, ತಮಸ್. ಸಾತ್ವಿಕ್ ಗುಣ, ರಜಸಿಕ್ ಗುಣ, ತಮಸಿಕ್ ಗುಣ. ಓಕೆ, ಸಾತ್ವಿಕ್ ಗುಣ ಅಂತಿದ್ರೆ ಫಸ್ಟ್ ಉಲ್ಟಾ ಬರೋಣ. ರಜಸಿಕ್ ಗುಣ ಅಂತಿದ್ರೆ ಯಾವಾಗ್ಲೂ ಟೆಂಪರ್ ಆಗಿರೋದು, ಮತ್ತೆ ಆಕ್ಟಿವ್, ಹೈಪರ್ ಆಕ್ಟಿವ್, ಕಂಪ್ಲೀಟ್ಲಿ ಬಾಡಿ ಮೈಂಡ್ ಕಂಪ್ಲೀಟ್ ಆಕ್ಟಿವ್ ಆಗಿರೋದು. ಅವ್ರದ್ದು ಫುಡ್ ಹ್ಯಾಬಿಟ್ಸ್ ಸ್ಪೈಸಿ, ಖಾರ, ಈ ರೀತಿ ಎಲ್ಲ ಇರುತ್ತೆ. ಓಕೆ, ತಾಮಸಿಕ್ ಗುಣ ಅಂತಿದ್ರೆ ಒಂದೇ ಕಡೆ ಕೂತಿರುವಂತದ್ದು, ಜಡತ್ವವಾಗಿರುವಂತದ್ದು, ಲೇಸಿನೆಸ್, ಈ ರೀತಿ. ಓಕೆ, ಸಾತ್ವಿಕ್ ಗುಣ ಅಂತಿದ್ರೆ ಬ್ಯಾಲೆನ್ಸಿಂಗ್, ಹಾರ್ಮೋನಿ. ಓಕೆ, ಕಂಪೋಸ್ಡ್ ಆಗಿ ಎವ್ರಿ ಟೈಮ್ ಇರುವಂತದ್ದು. ಯಾವಾಗೆಲ್ಲ ಆ ಟೈಮ್ ಇರುತ್ತೋ ದಟ್ ಇಸ್ ದ ಬೆಸ್ಟ್ ಟೈಮ್ ಫಾರ್ ಪ್ರಾಕ್ಟೀಸ್. ಬಟ್ ನಾವೇನ್ ಮಾಡ್ತಿರ್ತೀವಿ, ಇವತ್ತು ಯಾಕೋ ಮೈಂಡ್ ಸರಿ ಇಲ್ಲ, ಮೆಡಿಟೇಷನ್ ಮಾಡೋಣ. ಮೈಂಡ್ ಸರಿ ಇಲ್ದಿದ್ದಾಗಲ್ಲ ಮೆಡಿಟೇಷನ್ ಮಾಡುವಂಥದ್ದು, ಮೈಂಡ್ ಚೆನ್ನಾಗಿ ಇಟ್ಕೊಂಡು ಮೆಡಿಟೇಷನ್ ಮಾಡುವಂಥದ್ದು. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಸೊ ದಟ್ ಈಸ್ ವೈ ಇಷ್ಟೊತ್ತು ಈಗ ಇನ್ನೂ ನಾನು ಬ್ಲೇಡ್ ಆಗ್ತಾನೆ ಇರೋದು, ನಿಮ್ಮ ಮೈಂಡ್ ಸರಿ ಸೆಟ್ ಆಗ್ಲಿ. ಅವಾಗ ನಾವು 5 ನಿಮಿಷ ಮೆಡಿಟೇಷನ್ ಮಾಡಿದ್ರು ಯು ವಿಲ್ ಫೀಲ್ ಮಚ್ ಬೆಟರ್. ಅರ್ಥ ಆಗ್ತಿದ್ಯಾ? ಸೊ ಸತ್ವ ಗುಣ ಯಾವಾಗೆಲ್ಲ ಇರುತ್ತೆ, ಒಂದು ಬೆಸ್ಟ್ ಟೈಮ್ ಅಂತಿದ್ರೆ ಅರ್ಲಿ ಮಾರ್ನಿಂಗ್, ಬೆಳಗಿನ ಜಾವ. ನೀವು ಎದ್ದಿದ ತಕ್ಷಣ, ಎಸ್ಪೆಷಲಿ 90 ಮಿನಿಟ್ಸ್ ಬಿಫೋರ್ ಸನ್ರೈಸ್, ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಲ್ಲ. ಓಕೆ, ಸೂರ್ಯೋದಯ ಆಗಕ್ಕಿಂತ ಮುಂಚೆ 90 ನಿಮಿಷ, 1.5 ಅವರ್ಸ್. ಆ ಟೈಮಲ್ಲಿ ನೀವು ಮೆಡಿಟೇಷನ್ ಮಾಡಿದ್ರೆ ಬೆಸ್ಟ್. ಅದು ಮಾಡ್ಲಿಕ್ಕೆ ಸರ್, ಈಗ ನಮ್ಮ ಸ್ಟೂಡೆಂಟ್ಸೇ ಎಷ್ಟೋ ಜನ ಪ್ರಶ್ನೆ ಕೇಳ್ತಾರೆ. ಈಗ ನಿಮ್ ತಲೆಲೋ ಬಂದಿರುತ್ತೆ ಅದು, ಒಂದು ಎದ್ದೇಳಕ್ಕಾಗಲ್ಲ, ಎದ್ದು ಕೂತ್ಕೊಂಡ್ರೆ ನಿದ್ದೆ ಮಾಡ್ತೀನಿ, ಕೂತ್ಕೊಳ್ತೀನಿ, ಹೌದಲ್ಲ? ಕರೆಕ್ಟ್. ಸೊ ಅದಕ್ಕೆ ಪ್ರಿಪರೇಷನ್ ನಾನು ಇಷ್ಟೊತ್ತವರೆಗೂ ಮಾತಾಡಿದ್ದೀನಿ, ಡಿಸ್ಕಷನ್. ಹಿಂದಿನ ದಿನ ನಿಮ್ದು ಫಿಸಿಕಲ್ ಆಕ್ಟಿವಿಟಿ ಚೆನ್ನಾಗಿರ್ಬೇಕು, ಮೈಂಡ್ ರಿಲೇಟೆಡ್ ಎಲ್ಲೆಲ್ಲೋ ಜಾಸ್ತಿ ಯೋಚನೆ ಮಾಡಿರಬಾರ್ದು, ರಾತ್ರಿ ಕರೆಕ್ಟ್ ಟೈಮಿಗೆ ಒಳ್ಳೆ ನಿದ್ದೆ ಶುರು ಮಾಡಿರ್ಬೇಕು, ಕ್ವಾಲಿಟಿ ಸ್ಲೀಪ್ ಆಗಿರ್ಬೇಕು, ನಿಮ್ಮ ಊಟದ ಪದ್ಧತಿ ಚೆನ್ನಾಗಿ ಇಟ್ಕೊಂಡಿರ್ಬೇಕು. ಓಕೆ, ಲೇಟ್ ನೈಟ್ ಹೆವಿ ಡಿನ್ನರ್ಸ್ ಅನ್ನು ಅವಾಯ್ಡ್ ಮಾಡಬೇಕು. ಇದೆಲ್ಲ ಗೊತ್ತಿದ್ಯಾ? ಗೊತ್ತಿದೆ, ಆದ್ರೆ ಮಾಡಕ್ ಆಗ್ತಿಲ್ಲ ಕೆಲವರಿಗೆ, ಅಥವಾ ಕೆಲವ್ರಿಗೆ ಗೊತ್ತೇ ಇಲ್ಲ. ಇದು ಇದು ಡೀಪ್ ಆಗಿ ಆಮೇಲೆ ಡಿಸ್ಕಸ್ ಮಾಡೋಣ. ಬಾಡಿಯನ್ನ ಆಲ್ಕಲೈನ್ ಆಗಿ ಇಟ್ಕೋಬೇಕು. ನಾವು ನಮಗೆ ಸಿಗ್ತಾ ಇರೋದೆಲ್ಲ ಅಸಿಡಿಕ್, ಕರೆಕ್ಟಾ? ಅಸಿಡಿಕ್ ಫುಡ್ ಏನೇ ತಿಂತಾ ಇರೋವಂಥದ್ದು. ಅಸಿಡಿಕ್ ಫುಡ್ ತಿಂದ್ರೆ ಬೆಳಗ್ಗೆ ನಿಮಗೆ ಎಚ್ಚರ ಆಗಲ್ಲ, ಎಚ್ಚರ ಆದ್ರೂ ಚೆನ್ನಾಗಿ ಮೂಡ್ ಇರಲ್ಲ. ಎಚ್ಚರ ಆಯ್ತು ಬಟ್ ಐ ಆಮ್ ನಾಟ್ ಫೀಲಿಂಗ್ ಎನರ್ಜೆಟಿಕ್ ಅಂತ, ಕರೆಕ್ಟಾ? ಒಂದೇ ದಿನ ಮಾತ್ರ ಅದು ಎನರ್ಜೆಟಿಕ್ ಆಗಿ ಫೀಲ್ ಆಗೋದು ಅಂತಿದ್ರೆ, ಸ್ಟೂಡೆಂಟ್ಸ್ಗೆಲ್ಲ ಹೊರಗಡೆ ಟ್ರಿಪ್ ಹೋಗ್ತಿರ್ಬೇಕಾದ್ರೆ 4 ಗಂಟೆಗೆ ಎದ್ರೂ ಆಕ್ಟಿವ್ ಆಗಿ ಫೀಲ್ ಆಗುತ್ತೆ. ನೀವು ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾದ್ರೂ ಹೊರಗಡೆ ಔಟಿಂಗ್ ಹೋಗ್ಬೇಕಾದ್ರೆ ಇಷ್ಟವಾಗಿರೋ ಕೆಲಸ ಮಾಡ್ಬೇಕು ಅಂತಿದ್ದಾಗ ಆಕ್ಟಿವ್ ಆಗಿರುತ್ತೆ, ಎನರ್ಜೆಟಿಕ್ ಆಗಿರುತ್ತೆ ಅಲ್ವಾ? ಸೊ ಪ್ರಿಪರೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಬೆಸ್ಟ್ ಟೈಮ್ ಆ ಟೈಮಲ್ಲಿ. ಬೇರೆ ಟೈಮಲ್ಲಿ ನೀವು ಮಾಡಬೇಕು ಅಂತಿದ್ದಾಗ ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ಮೆಡಿಟೇಷನ್ ಫಾರ್ 10 to 15 ಮಿನಿಟ್ಸ್. ನಿಮಗೊಂದು 30 ನಿಮಿಷ ಟೈಮ್ ಇದೆ ಅಂತಿದ್ರೆ 10 ನಿಮಿಷ ನೀವು ಪ್ರಿಪೇರ್ ಆಗೋದಲ್ಲೇ ಟೈಮ್ ಇನ್ವೆಸ್ಟ್ ಮಾಡಿ, ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ಅಂದ್ರೆ ಮೈಂಡ್ ಅನ್ನ ಸ್ಲೋ ಡೌನ್ ಮಾಡ್ತಾ ಬರುವಂತದ್ದು. ಬೇರೆ ಬೇರೆ ಆಕ್ಟಿವಿಟೀಸ್, ನೀವು ಜರ್ನಲಿಂಗ್ ಮಾಡ್ಬೋದು, ನಿಮ್ಗೆ ಇಷ್ಟ, ನಿಮ್ಗೆ ಬರೆಯಕ್ಕೆ ಇಷ್ಟ ಆದ್ರೆ ಬರಿಬಹುದು, ಅಥವಾ ನಿಮಗೆ ಸೂದಿಂಗ್ ಮ್ಯೂಸಿಕ್ಸ್ ಕೇಳಬೇಕು ಅಂತಿದ್ರೆ ಸ್ವಲ್ಪ ಹೊತ್ತು ಕೇಳಬಹುದು. ಓಕೆ, ಈ ರೀತಿ ಯು ಹ್ಯಾವ್ ಟು ಪ್ರಿಪೇರ್ ಯುವರ್ ಬಾಡಿ ಅಂಡ್ ಮೈಂಡ್ ಬಿಫೋರ್ ಸ್ಟಾರ್ಟಿಂಗ್ ಎನಿ ಮೆಡಿಟೇಷನ್. ಓಕೆ, ಬೆಸ್ಟ್ ಟೈಮ್ ಬೆಳಿಗ್ಗೆ ಏಳಾಯ್ತು. ರಾತ್ರಿ ಮಲಗಕ್ಕಿಂತ ಮುಂಚೆನೂ ನಿಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆಗಿರುತ್ತೆ, ಅವಾಗ್ಲೂ ಮಾಡ್ಬೋದು. ದಟ್ ಟರ್ನ್ಸ್ ಆಸ್ ಅಫರ್ಮೇಷನ್ಸ್, ಮತ್ತೆ ಅದು ಕೂಡ ವರ್ಕ್ ಆಗುತ್ತೆ ಆ ಟೈಮಲ್ಲಿ ಮಾಡೋದನ್ನು ಕೂಡ. ಸಬ್ ಕಾನ್ಶಿಯಸ್ ಮೈಂಡ್, ಸೂಕ್ತ ಮನಸ್ಸು ಯಾವಾಗ ಜಾಸ್ತಿ ಆಕ್ಟಿವ್ ಆಗಿರುತ್ತೋ, ದರ್ ಇಸ್ 2 ಮೈಂಡ್. ಸಬ್ ಕಾನ್ಶಿಯಸ್ ಮೈಂಡ್ ರೈಟ್ ಸೈಡ್, ಕಾನ್ಶಿಯಸ್ ಮೈಂಡ್ ಲೆಫ್ಟ್ ಸೈಡ್. ಇದು ಯಾವಾಗ್ಲೂ ಯೋಚನೆ ಮಾಡ್ತಾನೆ ಇರುತ್ತೆ. ಇದು ಇಲ್ಲಾಜಿಕಲ್ ಆಗಿರುತ್ತೆ, ಇದು ಲಾಜಿಕಲ್, ಇದು ಇಲ್ಲಾಜಿಕಲ್. ಸೊ ಇಲ್ಲಾಜಿಕಲ್ ಪಾರ್ಟ್ ಅನ್ನ ನಾವು ಆಕ್ಟಿವೇಟ್ ಮಾಡ್ಬಿಟ್ಟು ಕೂತ್ಕೊಂಡಾಗ ಮಚ್ ಎಫೆಕ್ಟಿವ್ ಆಗಿ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಓಕೆ, ಟೈಮ್ ಆಯ್ತು. ಎಷ್ಟು ಟೈಮ್ ಮಾಡಬೇಕು ಅಂತ ಕೇಳಿದ್ರು. ನೆಕ್ಸ್ಟ್ ಟೈಮ್ ಝೋನ್ ಆಯ್ತು, ಎಷ್ಟು ಟೈಮ್ ಮಾಡಬೇಕು. ಸೊ ಬಿಗಿನರ್ಸ್ ಲೆವೆಲ್ ಅಲ್ಲಿ ನೀವು 10 ಮಿನಿಟ್ಸ್ ಇಂದನೂ ಶುರು ಮಾಡಬಹುದು. ಅಟ್ಲೀಸ್ಟ್ ನಾವು ಸಜೆಸ್ಟ್ ಮಾಡೋದು 20 to 30 ಮಿನಿಟ್ಸ್ ಮಾಡೋದು. 20 to 30 ಮಿನಿಟ್ಸ್ ಮಾಡಿದಾಗ ಆ ಒಂದು ಫ್ಲೋ ಇರುತ್ತೆ, ಪ್ರೊಸೀಜರ್ ಇರುತ್ತೆ. ಅದು ಮುಗಿಯೋಷ್ಟೊತ್ತಿಗೆ ಯು ವಿಲ್ ಫೀಲ್, ಅದರಿಂದ ನೀವು ಬಹಳಷ್ಟು ಲಾಭ ಪಡೆಯೋದಕ್ಕೆ ಅವಕಾಶ ಸಿಗುತ್ತೆ. ಓಕೆ,
ನೀವು ಇವಾಗೇ ಶುರು ಮಾಡ್ತಾ ಇದ್ದೀರಾ, ಮುಂಚೆ ಮಾಡೇ ಇಲ್ಲ ಅಂತಿದ್ರೆ 10 ಮಿನಿಟ್ಸ್ ಇಂದ ಮಾಡೋದು. ಅದು ಈಸಿಯಾಗಿ ಹೇಗೆ ಬ್ರೆತ್ ಮೆಡಿಟೇಷನ್ ಮಾಡ್ಬೋದು ಅಂತಂದ್ರೆ ಫೋಕಸಿಂಗ್ ಆನ್ ಯುವರ್ ಬ್ರೆತ್. ಅದು ಕೂಡ ಈಗ ಮಾಡಿಸ್ತೀನಿ ಇನ್ನೊಂದ್ಸತಿ, ನಿಮ್ಗೆ ಒಂದ್ಸತಿ ತೋರಿಸುವಂಥದ್ದು. ಒಂದು ಕೈ ಹೊಟ್ಟೆ ಮೇಲೆ, ಇನ್ನೊಂದು ಕೈ ಎದೆ ಮೇಲೆ ಇಟ್ಕೊಂಡು ಕಣ್ಣು ಮುಚ್ಕೊಂಡು ನಿಮ್ಮ ಉಸಿರಾಟವನ್ನ ಗಮನಿಸೋದು, ಈ ಬಾಡಿ ಮೂವ್ಮೆಂಟ್ ಅನ್ನ ಗಮನಿಸೋದು. ಬಿಗಿನರ್ ಮೆಡಿಟೇಷನ್, ಈಸಿ ಮೆಡಿಟೇಷನ್, ಬಿಗಿನರ್ ಮೆಡಿಟೇಷನ್. ಅದು ಮಾಡಿದ್ರೇನೆ ಯು ವಿಲ್ ಫೀಲ್ ಮಚ್ ಬೆಟರ್. ಇದನ್ನ 5 to 10 ಮಿನಿಟ್ಸ್ ಮಾಡಿದ್ರೆ ನಿಮಗೆ ಇಮಿಡಿಯೇಟ್ ಇನ್ಸ್ಟೆಂಟ್ ಅಲ್ಲಿ ನಿಮಗೆ ರಿಸಲ್ಟ್ಸ್. ದಿಸ್ ಇಸ್ ಹೌ ವಿ ಡೂ ಮೆಡಿಟೇಷನ್ಸ್. ನಾವು ಯೋಗ ಕ್ಲಾಸಸ್ಗಳಲ್ಲೆಲ್ಲ ಅವ್ರಿಗೆಲ್ಲ ಪ್ರಾಕ್ಟೀಸ್ ಮಾಡಿಸಿ, ಫಿಸಿಕಲ್ ವರ್ಕೌಟ್ಸ್ ಮಾಡಿಸಿ, ದೆನ್ ವಿ ವಿಲ್ ಗೋ ಟು. ಹೋಪ್ ಐ ಆನ್ಸರ್ಡ್ ಯುವರ್ ಕ್ವಶನ್ಸ್. ಎನಿ ಅದರ್ ಕ್ವಶನ್? ಬೇರೆ ಆನ್ಲೈನ್ ಇರೋರು ಕೇಳ್ಬೋದು. ಹಾ ಹಾ ಸಪೋರ್ಟ್ ತಗೊಳ್ಬಹುದು, ಆದ್ರೆ ಸಪೋರ್ಟ್ ತಗೊಂಡ್ರೆ ನಾವೇನಾಗ್ಬಿಡ್ತೀವಿ ಅಂತಿದ್ರೆ ಕಾನ್ಶಿಯಸ್ ಆಗಿರಲ್ಲ. ಸಪೋರ್ಟ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನಿದ್ರೆ ಜಾರುವಂತಹ ಚಾನ್ಸಸ್ ಇರುತ್ತೆ. ಸಪೋರ್ಟ್ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಆ ಒಂದು ಪ್ರಾಕ್ಟೀಸ್ ಅಲ್ಲಿ ನಾವು ಇನ್ವಾಲ್ವ್ ಆಗಕ್ಕೆ ಚೆನ್ನಾಗಾಗಲ್ಲ. ಬಟ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನಿಮ್ಗೆ ಏನಾದ್ರು ಬ್ಯಾಕ್ ಪೈನ್ ಇದೆ ಅಥವಾ ಬೇಕು ಅಂತಿದ್ರೆ ಮಾಡ್ಬೋದು. ಅಂಡ್ ಇನ್ನೊಂದು ನಾವು ಫಾಲೋ ಮಾಡ್ತೀವಿ ಯೋಗಿಕ್ ಇದರಲ್ಲಿ, ನಮ್ಮ ಪ್ರಾಕ್ಟೀಸ್ನರ್ಸ್ ಗೊತ್ತಿರುತ್ತೆ. ನಿಮ್ಮ ಹಿಪ್ಸ್ ಕೆಳಗಡೆ ಏನಾದ್ರೂ ಒಂದು ಇಟ್ಕೊಂಡ್ರೆ, ದಿಂಬು ಅಥವಾ ಬ್ಲಾಕ್ ಅಂತ ಕರಿತೀವಿ ನಾವು, ಯೋಗಿಕ್ ಬ್ಲಾಕ್ ಅಂತ, ಅದನ್ನ ಯೂಸ್ ಮಾಡಿದ್ರೆ ಯಾಕೆ ಜಾಸ್ತಿ ಹೊತ್ತು ಕೂರಕ್ಕಾಗಲ್ಲ ಅಂತಿದ್ರೆ, ಒನ್ ಈಸ್ ಫಿಸಿಕಲ್ ಫ್ಲೋ. ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದೆ ಸ್ಟಾರ್ಟಿಂಗ್ ಅಲ್ಲಿ. ನಿಮ್ಮ ಫಿಸಿಕಲ್ ಮೂವ್ಮೆಂಟ್ಸ್ ಚೆನ್ನಾಗಿರಲ್ಲ, ಆ ಕಾರಣಕ್ಕೋಸ್ಕರ ನಿಮ್ಗೆ ಒಂದು 5 ನಿಮಿಷಕ್ಕೆ ನೋವು ಬರಕ್ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ಒನ್ ಥಿಂಗ್. ಇನ್ನೊಂದು ಮೈನ್ ರೀಸನ್ ಏನಂತಿದ್ರೆ ನೀ ಮತ್ತೆ ಹಿಪ್ ಇದು ಮೇಲಿದೆಯಾ? ಓಕೆ, ಮಂಡಿ ಮೇಲ್ಗಡೆ ಇದೆ, ಹಿಪ್ ಕೆಳಗಡೆ ಇದೆ, ಕರೆಕ್ಟಾ? ಈ ರೀತಿ ಇದ್ದಾಗ ಆಟೋಮೆಟಿಕ್ ಆಗಿ ನನ್ನ ಬೆನ್ನಿಂಗ್ ಆಗೋಗಿರುತ್ತೆ. ಓಕೆ, ಅದೇ ನಾನು ಇಲ್ಲಿ ಏನಾದ್ರು ಸಪೋರ್ಟ್ ಕೊಟ್ಟಾಗ, ಯೋಗ ಬ್ಲಾಕು ಅಥವಾ ಸಮಥಿಂಗ್ ಪಿಲ್ಲೋ, ಮನೇಲಿರೋ ದಿಂಬನ್ನ ಕೊಟ್ಟಾಗ ಹಿಂಗ್ ಎಲಿವೇಟ್ ಆಗುತ್ತೆ, ಕರೆಕ್ಟಾ? ಸೊ ಅವಾಗ ಮಂಡಿ ಕೆಳಗಡೆ ಬಂತು, ಸೊಂಟ ಮೇಲೋಯ್ತು. ಈ ರೀತಿ ಇದ್ದಾಗ ಯು ಕ್ಯಾನ್ ಸಿಟ್ ಫಾರ್ ಲಾಂಗರ್ ಟೈಮ್. ನೀವು ಚೆಕ್ ಮಾಡಿ ನೋಡ್ಬೋದು. ಇಲ್ಲೇನು ಇಲ್ಲ, ವಿ ಆರ್ ಡೂಯಿಂಗ್ ಲೈಕ್ ದಟ್ ಓನ್ಲಿ. ಅಥವಾ ಆಸನಾಸಗಳು ಬರುತ್ತೆ, ಬಟ್ ಎಲ್ಲರಿಗೂ ಎಲ್ಲ ಆಸನ ಹಾಕಕ್ಕಾಗಲ್ಲ. ಪದ್ಮಾಸನದಲ್ಲಿ ಕುತ್ಕೋಬಹುದು, ಮತ್ತೆ ಸಿದ್ಧಾಸನ ಬರುತ್ತೆ, ವಜ್ರಾಸನ ಬರುತ್ತೆ. ಸೊ ಈ ರೀತಿ ಕೂತಾಗ ನೋಡೋದು ಆಟೋಮೆಟಿಕ್ ಆಗಿ ನೀಸ್ ಕೆಳಗಡೆ ಬಂತು. ಸೊ ಇದನ್ನ ಪ್ರಾಕ್ಟೀಸ್ ಮಾಡಿದ್ರು ನೀವು ಲಾಂಗರ್ ಮಿನಿಟ್ಸ್ ಅಲ್ಲಿ ಕೂರ್ಬೋದು. ಬಟ್ ಯು ನೀಡ್ ಟು ಪ್ರಾಕ್ಟೀಸ್ ಫಿಸಿಕಲ್ ಮೂವ್ಮೆಂಟ್ಸ್. ಅದು ಮಾಡಿದಾಗ ನಿಮಗೆ ವಿತೌಟ್ ಸಪೋರ್ಟ್ ಕೂರಕ್ಕಾಗತ್ತೆ. ಬೇರೆ ತೂಕ ಹೆಚ್ಚಾಗ್ತಿದೆ, ಏನಾದ್ರು ಸಲಹೆ ಇದೆಯಾ? ಲಾಸ್ಟ್ ಮೊನ್ನೆ ಒಂದು ಸೆಷನ್ ಮಾಡಿದೀವಿ ನಾವು, ವೆಯ್ಟ್ ಗೇನ್ ಆಗ್ತಿದೆ, ಏನು ಸಜೆಸ್ಟ್ ಮಾಡ್ತೀರಿ ಅಂತ ಕೇಳಿದಾಗ ಸಿಂಪಲ್ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ. ಓಕೆ, ಸಿಂಪಲ್ ಎಕ್ಸಸೈಸ್, ಅದು ಒಂದೇ ಒಂದು ಸಿಂಪಲ್ ಎಕ್ಸಸೈಸ್. ಏನ್ ಮಾಡ್ಬೇಕಂತಿದ್ರೆ ಹಿಂಗ್ ಮಾಡಿ, ಎಲ್ಲರೂ ಹಿಂಗ್ ಮಾಡಿ 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 ಎಲ್ಲರೂ ಮಾಡಿ, ಎಲ್ಲರೂ ಮಾಡಿ. ನಾಚ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಏನು ಯಾರು ಏನೇ ಊಟ ಕೇಳಿದ್ರು ಏನ್ ಹೇಳ್ಬೇಕು? ಆನ್ಸರ್ ಸಿಗ್ತಾ? ಸೊ ವೆಯ್ಟ್ ಲಾಸ್ಗೆ ವೆಯ್ಟ್ ಗೈನ್ ಆಗ್ತಾ ಇದೆ ಅಂತಂದ್ರೆ ಸುಮಾರು ರೀಸನ್ಸ್ ಗಳಿರುತ್ತೆ ಬಯಾಲಜಿಕಲಿ. ಕೆಲವರಿಗೆ ಹೆರಿಡಿಟರಿ ಇರುತ್ತೆ, ಮನೇಲಿ ಯಾರಿಗಾರು ಇರುತ್ತೆ, ಆ ಕಾರಣದಿಂದ ಬರುತ್ತೆ. ಕೆಲವರಿಗೆ ಮೋಸ್ಟ್ ಆಫ್ ದ ಟೈಮ್ ಲೈಫ್ ಸ್ಟೈಲ್ ಇರುತ್ತೆ. ಅಂಡ್ ಇಲ್ಲಿ ನಾನು ಡಿಸ್ಕಸ್ ಮಾಡಿದ್ನಲ್ಲ, ರಜಸ್, ತಮಸ್, ಸಾತ್ವಿಕ್. ಓಕೆ, ಅದರಲ್ಲಿ ಅವ್ರದ್ದು ತಮಸ್ ಗುಣ ಇರ್ಬೋದು, ಪಾಯಿಂಟ್ ನಂಬರ್ 1. ಅದಾದ್ಮೇಲೆ ಇನ್ನೊಂದು 3 ಬರುತ್ತಲ್ಲ ತ್ರಿದೋಷಗಳು, ಯಾವುದು? ವಾತ, ಪಿತ್ತ, ಕಫ. ಅದರಲ್ಲಿ ಕಫ ಪ್ರಕೃತಿ ಜಾಸ್ತಿ ಇದ್ರೆ, ಕಫ ಮೀನ್ಸ್ ಅದರಲ್ಲಿ ಭೂಮಿ ತತ್ವ. ಇದು ಡಿಸ್ಕಸ್ ಮಾಡ್ತಾ ಹೋದ್ರೆ ಯೋಗ ಡೀಪರ್ ಹೋಗ್ತೀವಿ. ಈಗೆಲ್ಲ ಸ್ವಲ್ಪ ನೀವು ಬಿಗಿನರ್ಸ್ ಇದ್ದೀರಾ, ಬೋರ್ ಆಗ್ಬಿಟ್ರೆ ಅಲ್ಲೇ ಸುಮ್ಮನೆ ಹಿಂಗ್ ಕಣ್ ಸನ್ನೆ ಮಾಡ್ಬಿಡಿ, ನಿಲ್ಸ್ಬಿಡ್ತೀನಿ. ಬಿಕಾಸ್ ನಾವೆಲ್ಲ ಯೋಗ ಸ್ಟೂಡೆಂಟ್ಸ್ ಎಲ್ಲ ಇದ್ದಾಗ ಹಿಂಗೆ ಡೈರೆಕ್ಟ್ ಸ್ಟಾರ್ಟ್ ಆಗ್ಬಿಡುತ್ತೆ ನಮ್ ಡಿಸ್ಕಷನ್ಸ್. ಸೊ ಕಫ ಪ್ರಕೃತಿ ಜಾಸ್ತಿ ಇದ್ದಾಗ ಬಾಡಿಯಲ್ಲಿ ಮೆಟಬಾಲಿಸಮ್ ಕಡಿಮೆ ಇರುತ್ತೆ, ಬರ್ನಿಂಗ್ ಕೆಪಬಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಕಫ ಅಂದ್ರೆ ಅರ್ತ್ ಎಲಿಮೆಂಟ್ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅರ್ಥ ಅಂತಿದ್ರೆ ಏನು? ಅರ್ಥ ಭೂಮಿನ ಕಲ್ಪನೆ ಮಾಡ್ಕೊಳ್ಳಿ.
ಕರೆಕ್ಟಾ? ಎಷ್ಟು ದೃಢವಾಗಿರುತ್ತೆ, ಕರೆಕ್ಟಾ? ಎಷ್ಟು ಸ್ಟಿಫ್ ಆಗಿರುತ್ತೆ, ಆ ರೀತಿ ನಮ್ಮ ಬಾಡಿ ಆಗ್ಬಿಡುತ್ತೆ. ಸೊ ಅದನ್ನ ಕರಗಿಸ್ಬೇಕು. ಸೊ ಒಂದು ಸಿಂಪಲ್ ಮುದ್ರ ನಾವು ಹೇಳುವಂಥದ್ದು ಟೆಂಪ್ರವರಿಗೆ, ನಾಟ್ ಪರ್ಮನೆಂಟ್ ಸೊಲ್ಯೂಷನ್. ಪೃಥ್ವಿ ಮುದ್ರ ಈ ರೀತಿ ಹೇಳ್ತೀವಿ. ಯಾರು ನೋಡ್ಕೊಂಬಿಡಿ, ಸದ್ಯಕ್ಕೆ ನಾಟ್ ಅ ಪರ್ಮನೆಂಟ್. ಅಂದ್ರೆ ನಿಮ್ಮ ಉಂಗುರದ ಬೆರಳನ್ನ ಹೆಬ್ಬೆರಳು ಕೆಳಗಡೆ ಹಾಕೋದು ಬೇಸ್ಗೆ. ಸೊ ಇದು ಹಾಕಿದ್ರೆ ಇದು ಆಕ್ಚುಯಲ್ ಪೃಥ್ವಿ ಮುದ್ರ ಅಲ್ಲ. ಪೃಥ್ವಿ ಮುದ್ರದಲ್ಲಿ ವೇರಿಯೇಷನ್. ಪೃಥ್ವಿ ಮುದ್ರ ಜಸ್ಟ್ ಈ ತರ ಟಚ್ ಮಾಡೋದು, ಬ್ಯಾಲೆನ್ಸ್ ಮಾಡುವಂಥದ್ದು ಬರುತ್ತೆ. ಜಸ್ಟ್ ನಮ್ಗೀಗ ವೆಯ್ಟ್ ಗೈನ್ ಆಗಿರೋದ್ರಿಂದ ಅದನ್ನ ನಾವು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಈ ತರ ಕೆಳಗಡೆ. ಓಕೆನಾ? ಬೇರೆ ಫುಡ್ ಆಲ್ಕಲೀನ್ ಆಗಿರ್ಬೇಕು. ಆಲ್ಕಲೈನ್ ಫುಡ್ ಅಂದ್ರೆ ಯಾವ ತರ? ಆಲ್ಕಲೈನ್ ಫುಡ್ ಅಂದ್ರೆ ಯಾವ ತರ ಅಂತ ಹೇಳ್ಬಿಟ್ಟು, ಅಂದ್ರೆ ನಮಗೆ ಸೈನ್ಸ್ ಅಲ್ಲಿ ಒಂದು ಬೇಸಿಕ್ ಗೊತ್ತಿರುತ್ತೆ, pH ಲೆವೆಲ್ ಅದೆಲ್ಲ ಗೊತ್ತಿರುತ್ತೆ. ಆದರೆ ನಮ್ಗೆ ಅಸಿಡಿಕ್ ಮತ್ತೆ ಆಲ್ಕಲೈನ್ ಮತ್ತೆ ನಾರ್ಮಲ್ 7 ಅಲ್ಲಿ ಬಂದಾಗ ಒಳ್ಳೇದು ಅಂತ ಗೊತ್ತಿರುತ್ತೆ. ಹೇಗೆ ಹೇಳೋದಿದು? ಯಾವ ತರ ಫುಡ್ ತಗೋಬೇಕು ಅಂದ್ರೆ ಅದೇ ಫುಡ್ ಅಂತಿದ್ದ ಬಂದಾಗ ನಿಮಗೆ ಇದು ಬೆಸ್ಟ್ ಆಗಿ ಹೆಂಗ್ ಹೇಳ್ಬೇಕು ಅಂತಂದ್ರೆ, ಎನಿಥಿಂಗ್ ಗ್ರೋನ್ ನ್ಯಾಚುರಲಿ ನಿಮಗೆ ಈಸಿಯಲಿ ಸಿಗ್ತಾ ಇದೆ ಅಂತಿದ್ರೆ, ಫಾರ್ ಎಕ್ಸಾಂಪಲ್ ಫ್ರಿಡ್ಜ್ ಅಲ್ಲಿ ಇಟ್ಟು ತಿಂತಾ ಇದ್ದೀರಾ ಅಂತಿದ್ರೆ ದಟ್ ಈಸ್ ನಾಟ್ ನ್ಯಾಚುರಲ್. ಅಂಡರ್ಸ್ಟುಡ್? 2 ದಿನ 3 ದಿನ ಈಗೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಅಂದ್ರೆ 1 ವಾರಕ್ಕೆ ಬೇಕಾಗಿರೋಷ್ಟು ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ಅದನ್ನೇ ಬಳಸುವಂಥದ್ದು. ಕರೆಕ್ಟ್? ಈ ಒಂದು ನಮ್ಮ ಮನೆ ಎದುರುಗಡೆನೆ ತರಕಾರಿ ಅಂಗಡಿ ಇದ್ರು, ಹಣ್ಣಿನ ಅಂಗಡಿ ಇದ್ರು, ತಂದು ಇಟ್ಕೊಂಡ್ಬಿಟ್ಟಿರ್ತೀವಿ, ಅದನ್ನೇ ಬಳಸ್ತಾ ಇರ್ತೀವಿ. ಸೊ ವಿ ಆರ್ ನಾಟ್ ಈಟಿಂಗ್ ನ್ಯಾಚುರಲ್. ಅಂದ್ರೆ ನಮಗೆ ಫುಡ್ ಒಂದ್ಸತಿ ಸಿಕ್ಕಿದ ತಕ್ಷಣ, ನ್ಯಾಚುರಲ್ ಆಗಿ ಬೆಳೆದಾಗಿದ ತಕ್ಷಣ ಅದಕ್ಕೊಂದು ಟೈಮ್ ಅಂತ ಇರುತ್ತೆ. ಅದಕ್ಕಿಂತ ಮುಂಚೆ ನಾವು ತಿನ್ಬೇಕು. ನೀವು ಇವತ್ತಿಂದ ಜಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿ. ಲೇಡೀಸು ಬಂದಿದ್ದೀರಾ, ಯಾವ್ದಾದ್ರು ತರಕಾರಿನ ಸುಮ್ನೆ ಹೊರಗಡೆ ಇಟ್ಬಿಟ್ಟು ನೋಡಿ ಎಷ್ಟು ದಿನ ಇರುತ್ತೆ, ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ನೋಡಿ ಎಷ್ಟು ದಿನ ಇರುತ್ತೆ. ಆಕ್ಚುಲಿ ಇನ್ನು ಜಾಸ್ತಿ ದಿನ ಹೊರಗಡೆ ಇಟ್ಟಾಗಿರುತ್ತೆ. ಅಂಡ್ ನಿಮಗೆ ಅದು ಅಂದ ಚಂದ ಚೆನ್ನಾಗಿ ಕಾಣಬೇಕು ಅಂತ ಫ್ರಿಡ್ಜ್ ಅಲ್ಲಿ ಇಡ್ತಾ ಇದ್ದೀರಾ. ಅದು ಸ್ವಲ್ಪ ಬಾಡೋದ್ರೂ ಪರವಾಗಿಲ್ಲ, ಅದನ್ನ ಯೂಸ್ ಮಾಡಬಹುದು. ಅದರಲ್ಲಿ ಸಾಕಷ್ಟು ನ್ಯೂಟ್ರಿಯೆಂಟ್ಸ್ ಏನ್ ಬೇಕೋ ಅದು ಅಂಶಗಳು ಇರುತ್ತೆ. ಫ್ರಿಡ್ಜ್ ಅಲ್ಲಿ ಇಡೋದಕ್ಕಿಂತ ಇಟ್ಸ್ ಓಕೆ. ಟೊಮೊಟೊನ ಒಂದ್ ಸ್ವಲ್ಪ ಶ್ರಿಂಕ್ ಆಗಿದ್ರೆ ಅದು ಹೆಲ್ತಿಯಾಗೇ ಇರುತ್ತೆ ಈಚೆ ಇಟ್ಟಾಗ. ಬೇರೆ ತರಕಾರಿಗಳು ಒಂದ್ ಸ್ವಲ್ಪ ಬಾಡೋದ್ರು ಅದು ಹೆಲ್ತಿಯಾಗೇ ಇರುತ್ತೆ. ಫ್ರಿಡ್ಜ್ ಒಳಗಡೆ ಇಟ್ಟಾಗ ಅದ್ರ ಟೆಂಪರೇಚರ್ ವೇರಿ ಆದಾಗ ಕಷ್ಟ ಆಗುತ್ತೆ. ಅಂಡ್ ರಿಮೂವ್ ಮಾಡೋದಕ್ಕೆ ಮನೇಲಿ ತುಂಬಾ ಕಷ್ಟ. ಈಗ ಹೋಗಿದ ತಕ್ಷಣ ರಿಮೂವ್ ಮಾಡಬೇಡಿ, ಮತ್ತೆ ಮನೆಯಲ್ಲಿ ಸ್ಟಾರ್ಟ್ ಆಗುತ್ತೆ. ಜಸ್ಟ್ ಚೆಕ್ ಮಾಡಿ ಎಲ್ಲೆಲ್ಲೆಲ್ಲ ಏನೇನೆಲ್ಲ ಆಗ್ತಾ ಇದೆ ಅಂತೇಳಿ, ಅವಾಗ ಪಾಯಿಂಟ್ಸ್ಗಳು ಸಿಗುತ್ತೆ. ಅಂಡ್ ಫ್ರೂಟ್ಸ್ ವೆಜಿಟೇಬಲ್ಸ್, ಸೀಸನಲ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ವಿ ವಿಲ್ ಸಜೆಸ್ಟ್. ಆಯಾ ಸೀಸನ್ ಅಲ್ಲಿ ಏನೇನ್ ಫ್ರೂಟ್ಸ್ ಸಿಗುತ್ತೆ. ಇವಾಗ ಮಾವಿನ ಹಣ್ಣು ಸಿಗಲ್ಲ, ಸೀಸನ್ ಅಲ್ಲ, ಬಟ್ ಸಿಗುತ್ತೆ. ಸಿಗಲ್ಲ ಅಂತಲ್ಲ, ಸಿಗುತ್ತೆ, ಬಟ್ ಸೀಸನ್ ಅಲ್ಲ. ಬಟ್ ಮಾವಿನ ಹಣ್ಣು ತಿಂದ್ರೆ ಏನದು ನಮ್ಮ ಬಾಡಿಗೆ ಅದು ಹೀಟ್. ಹೌದು, ನಮ್ಮ ಬಾಡಿಗೆ ಇಟ್ ಈಸ್ ನಾಟ್ ನೆಸೆಸರಿ ಅಂಡ್ ಅಡ್ಜಸ್ಟಬಲ್ ಫಾರ್ ದಿಸ್ ಸೀಸನ್. ಸೀಸನ್ ಮುಗೀತದೆ, ಕರೆಕ್ಟಾ? ಈಗ ಸೀಸನ್ ಅಲ್ಲಿ ಏನ್ ಬರ್ತದೆ ಅದನ್ನ ತಗೊಳ್ಳಿ. ಫುಡ್ನು ಅಷ್ಟೇ. ಈಗ ಆಕ್ಚುಲಿ ಸೊಪ್ಪುಗಳು ಬೆಳೆಯಲ್ಲ, ಆದ್ರೂ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ. ಅದನ್ನ ತಗೊಳ್ ತಿಂದಾಗ ಅದ್ರಲ್ಲಿ ಬ್ಯಾಕ್ಟೀರಿಯಾಸ್, ನಮಗೆ ಆಲ್ರೆಡಿ ಬ್ಯಾಕ್ಟೀರಿಯಾಸ್ ಒಳಗಡೆ ಇದೆ ಸಾಕಷ್ಟು ಬೇಕಾಗಿರೋಷ್ಟು. ಮತ್ತೆ ನೀವು ಹೊರಗಡೆಯಿಂದ ತಗೊಂಡ್ ತಿಂದಾಗ ಎಕ್ಸ್ಟ್ರಾ ಇದೆ. ಅದೇ ರೀತಿ ಫುಡ್ ಐಟಮ್ಸ್ ಕೂಡ ನಾವೇನ್ ಹೇಳ್ತೀವಿ ಅಂತಿದ್ರೆ, 100 ಕಿಲೋಮೀಟರ್ ಸರೌಂಡಿಂಗ್ಸ್ ಅಲ್ಲಿ ನಿಮ್ಗೆ ಏನ್ ಬೆಳಿತಾರೋ ಅದನ್ನ ತಿಂದ್ರೆ ದಟ್ ಇಸ್ ದ ಬೆಸ್ಟ್ ಡಯಟ್. ಯಾರೋ ಒಬ್ರು ಎಕ್ಸ್ಪರ್ಟ್ ಕರೆದ್ಬಿಟ್ಟು ನಿಮ್ಗೆ ಯಾವ್ದೋ ಒಂದು ಡಯಟ್ ಕೊಡ್ತಾ ಇದ್ದಾರೆ, ಅಬ್ಸಲ್ಯೂಟ್ಲಿ ರಾಂಗ್. ಅದು ನಾವು ಕೂಡ ಯಾರಿಗೂ ಡಯಟ್ ಕೊಡಲ್ಲ. ಯಾಕೆ ಅಂತಿದ್ರೆ, ಮೇಡಮ್ ಬೆಳೆದು ಬಂದಿರುವಂತಹ ರೀತಿ ಬೇರೆ ಇರುತ್ತೆ, ಅವ್ರ ಮನೆ ವಾತಾವರಣ ಬೇರೆ ಇರುತ್ತೆ, ಅವರ ಪೂರ್ವಜರು, ತಂದೆ ತಾಯಿ, ಅಜ್ಜ ಅಜ್ಜಂದಿರು ಫುಡ್ ಸಿಸ್ಟಮೇ ಬೇರೆ ಇರುತ್ತೆ. ನಾನೇನೋ ನಂದು ವಿಚಾರ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂತಿದ್ರೆ, ನಾನು ಇಲ್ಲಿ ಕುತ್ಕೊಂಡು ಮುಂಬೈಯಲ್ಲಿ ಇರೋರ್ಗೆ ಯಾರಿಗಾರು ಡಯಟ್ ಕೊಟ್ರೆ ಅಬ್ಸಲ್ಯೂಟ್ಲಿ ರಾಂಗ್. ಅವ್ರದ್ದು ಲೈಫ್ ಸ್ಟೈಲ್ ನನಗೆ ಗೊತ್ತಿಲ್ಲ, ಅವ್ರದ್ದು ವಾತಾವರಣ ಗೊತ್ತಿಲ್ಲ, ಅವ್ರ ರೀಜನ್ ಅಲ್ಲಿ ಏನೇನ್ ಬೆಳಿತಾರೆ ಅಂತ ಗೊತ್ತಿಲ್ಲ. ನಾನೊಂದು ಕಾಮನ್ ಡಯಟ್ ಅಂತ ಫುಡ್ ಕೊಟ್ಬಿಟ್ರೆ, ಸೊ ನೀವಿರುವಂತಹ ಜಾಗದಲ್ಲಿ 100 ಕಿಲೋಮೀಟರ್ಸ್ ಅಲ್ಲಿ ಏನೇನೆಲ್ಲ ನ್ಯಾಚುರಲ್ ಆಗಿ ಸಿಗ್ತಾ ಇದೆ, ದಟ್ ಈಸ್ ಯುವರ್ ಬೆಸ್ಟ್ ಡಯಟ್. ಅಂಡ್ ಔಟ್ಸೈಡ್ ಫುಡ್, ಜಂಕ್ ಫುಡ್ ಅದೆಲ್ಲ ನಿಮ್ಗೆ ಗೊತ್ತೇ ಇದೆ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಬಿ ಫೋಕಸ್ಡ್, ಅದು ಹೇಗೆ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಜಂಕ್ ಫುಡ್ ಗಳನ್ನ. ಅಂಡ್ ತುಂಬಾ ಇಂಪಾರ್ಟೆಂಟ್, ಹೊಟ್ಟೆ ಹಸ್ದಾಗ ಊಟ ಮಾಡ್ತಿದ್ದೀರಾ, ಹೊಟ್ಟೆ ಹಸ್ದಾಗ ತಿಂಡಿ ಮಾಡ್ತಾ ಇದ್ದೀರಾ, ಹಸುವಕ್ಕಿಂತ ಮುಂಚೆ ತಿಂತಾ ಇದ್ದೀರಾ. ದಿಸ್ ಆರ್ ಆಲ್ ಮ್ಯಾಟರ್ಸ್. ಅಸಿಡಿಕ್, ಆಲ್ಕಲಿನ್ ಅಂತಿದ್ರೆ ವಾಟರ್ ಕಂಟೆಂಟ್ ಎಲ್ಲ ಯಾವ್ದಾವ್ದೆಲ್ಲ ಇರುತ್ತೋ ನಿಮಗೆ
ಅದು ಈಸಿಲಿ ನೀವು ಕನ್ಸ್ಯೂಮ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಫ್ರೂಟ್ಸ್ ಅಂತ ಬಂದಾಗ ಅದರಲ್ಲಿ ನಿಮಗೆ ಲೆಮನ್ ಆಸಿಡ್ ಬಂದೇ ಬರುತ್ತೆ ಅಲ್ವಾ, ಮೂಸಂಬಿ, ಸಿಟ್ರಸ್ ಅದರಲ್ಲೆಲ್ಲ ನಿಮಗೆ ಅಸಿಡಿಕ್ ಬಂದೇ ಬರುತ್ತೆ ನೇಚರ್. ಸೊ ಅದನ್ನ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಕನ್ಸ್ಯೂಮ್ ಮಾಡ್ತಾ ಬೆಸ್ಟ್ ಡಯಟ್ ಅಂತಂದ್ರೆ ನಾನು ಹೇಳಿದ್ರೆ 100 ಕಿಲೋಮೀಟರ್ ಸರೌಂಡಿಂಗ್ಸ್ ಅಲ್ಲಿ ಸೀಸನಲ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅದು ಬೆಸ್ಟ್ ಮಾಡಿದ್ರೆ ಸಾಕು. ಓಕೆ, ಬೇರೆ ಇನ್ನೊಂದು 5 ಮಿನಿಟ್ಸ್ ನಾವು ಮಾತಾಡಿ ಡಿಸ್ಕಸ್ ಮಾಡಿ ವಿಲ್ ಸ್ಟಾರ್ಟ್. ಶರಣಮ್ಮವ್ರೆ ಸರ್ ಹೇಳಿ. ನಮ್ಗೆ ಒಂದ್ ವಿದಿನ್ ನಿಮಿಷ, 100 ನಿಮ್ಮ ವಾಯ್ಸ್ ಕಿಲೋಮೀಟರ್ಸ್. ಕೇಳಿಸ್ತಾ ಇಲ್ಲ. ಈಗ ಮಾತಾಡಿ. ಹಲೋ, ಕ್ಯಾನ್ ಯು ಹಿಯರ್? ಇಲ್ಲ, ಜಸ್ಟ್ ಮಿನಿಟ್, ಕೇಳಿಸ್ತಾ ಇಲ್ಲ. ಕ್ಯಾನ್ ಯು ಹಿಯರ್ ಮಿ? ಹಲೋ ಹಲೋ. ಹಲೋ ಹಲೋ ಕೇಳಿಸ್ತಿದೆ ಹೇಳಿ, ಕೇಳಿಸ್ತಿದೆ ಹೇಳಿ ಈಗ. ಸರ್, ವಿದಿನ್ 100 ಕಿಲೋಮೀಟರ್ಸ್ ಹೇಳಿದ್ರಲ್ಲ ಹಾ, ನೀವು ಸರ್, ಗುಲ್ಬರ್ಗಾಯಿಂದ ಅಲ್ಲಿ ತರ್ತೀರಾ? ನಮ್ ಗುಲ್ಬರ್ಗಾಯಿಂದ ತರ್ತೀರಾ ಅಲ್ಲ, ನೀವು? ರಾಗಿ ಸಿಗುತ್ತೆ. ಹಾ, ಹಾ. ನಾವ್ ಜೋಳದ ರೊಟ್ಟಿ ತಿನ್ನೋರು, ಏನ್ ಮಾಡ್ಬೇಕು? ನಿಮ್ದು ಬಾಡಿ ಪ್ರಾಕ್ಟೀಸ್ ಅದೇ ಆಗಿದೆಯಲ್ಲ, ದಟ್ ಈಸ್ ನಾಟ್ ಅ ಮ್ಯಾಟರ್. ಈಗ ಇಲ್ಲಿ ನಿಮ್ ಊರ್ ಬೇರೆ ಕಡೆ ಇರುತ್ತೆ, ನೀವು ಅಲ್ಲಿಂದ ತರ್ಸ್ಕೊಳ್ತೀರಾ ಅಂದ್ರೆ ನಿಮ್ ಬಾಡಿ ಮುಂಚೆಯಿಂದ ಅದಕ್ಕೆ ಅಡ್ಜಸ್ಟ್ ಆಗಿರುತ್ತೆ. ಅದು ಅಬ್ಸಲ್ಯೂಟ್ಲಿ ಓಕೆ, ಅಬ್ಸಲ್ಯೂಟ್ಲಿ ಓಕೆ. ರೊಟ್ಟಿ ಇಸ್ ಓಕೆ, ಹೌದೌದೌದು, ಅಬ್ಸಲ್ಯೂಟ್ಲಿ ಓಕೆ. ಮುದ್ದೆ ನಾಟ್ ಓಕೆ. ಇಲ್ಲ, ನೀವು ಇಲ್ಲೂ ಬಂದು ಇದೀರಲ್ಲ, ಅದು ಓಕೆ. ಇಲ್ಲಿ ಬಂದು ಇದೀರಲ್ಲ, ಎರಡು ಹೌದೌದು, ಓಕೆ. ಎರಡು ಒಟ್ಟಿಗೆ ಅದೇ ಅಲ್ಲ, ಒಂದೇ ಡೌಟ್ ಇತ್ತು. ಒಂದೊಂದ್ ಟೈಮ್ ಎಸ್ ಮಾಡ್ಬೋದು, ತೊಂದ್ರೆ ಇಲ್ಲ. ಓಕೆ, ಬೋತ್ ಕ್ಯಾನ್. ಬೋತ್ ಕ್ಯಾನ್ ಬಿಡ, ಬೋತ್ ಮೇಜರ್ ಡೌಟ್ ಇತ್ತು ಸರ್, ಅದೇ. ಓಕೆ, ತಗೋಬಹುದು, ಅಬ್ಸಲ್ಯೂಟ್ಲಿ ತಗೋಬಹುದು. ಓಕೆ, ಎನಿ ಅದರ್ ಕ್ವಶನ್ಸ್? ಏನಿಲ್ವಾ? ಡನ್. ಲೆಟ್ ಸ್ಟಾರ್ಟ್ ಮೆಡಿಟೇಷನ್ ಅಂತಿದ್ರೆ ಅದಕ್ಕಿಂತ ಮುಂಚೆ ಲೆಟ್ ಸ್ಟ್ಯಾಂಡ್ ಅಪ್ ಅಂಡ್ ಡೂ ಸಮ್ ಸ್ಟ್ರೆಚಸ್. ನಿಂತ್ಕೊಳ್ಳಿ, ಆನೆಲೆಲ್ಲಿರೋ ನಿಂತ್ಕೊಳ್ಳಿ. ಎರಡು ಕೈ ಇಂಟರ್ಲಾಕ್ ಮಾಡಿ, ಸ್ಟ್ರೆಚ್ ಮಾಡಿ. ಗ್ಯಾಜೆಟ್ಸ್ ಎಲ್ಲ ಆದಷ್ಟು ದೂರ ಇಡೀದಾದ್ಮೇಲೆ, ಸೊ ದಟ್ ಮೆಡಿಟೇಷನ್ ಹೆಲ್ಪ್ ಆಗುತ್ತೆ. ಸ್ಟ್ರೆಚ್ 10 ಕೌಂಟ್ಸ್ ಹಂಗೆ ಅಪ್ ಅಂಡ್ ಡೌನ್ ಮಾಡಿ. 1 2 3 4 5 6 7 8 9 10 ಅಂಡ್ ಹೋಲ್ಡ್. 10 ಕೌಂಟ್ ಹೋಲ್ಡ್ ಮಾಡಕ್ಕಾಗತ್ತಾ ನೋಡಿ, ಒಂದ್ ಕಡೆ ಫೋಕಸ್ ಮಾಡಿ. 10 9 8 7 6 5 4 3 2 1. ಕಾಲನ್ನು ಕೆಳಗಿಳಿಸಿ, ನಿಮ್ಮ ಬಲಭಾಗಕ್ಕೆ ಹಂಗೆ ಟರ್ನ್ ಆಗಿ, ರೈಟ್ ಸೈಡ್. 5 4 3 2 1. ಕಮ್ ಟು ದ ಸೆಂಟರ್, ಎಡಭಾಗಕ್ಕೆ 5 4 3 2 1. Come to the center, forward bend. 5 4 3 2 1. Come up, back bend. 5 4 3 2 1. Slowly. ಇದು ಬಿಟ್ಟು ಯಾರಿಗಾದ್ರೂ ಯಾವ್ದಾದ್ರು ಪಾರ್ಟ್ಸ್ ಅಲ್ಲಿ ಫಿಸಿಕಲಿ ಒಂದ್ ಸ್ವಲ್ಪ ಸ್ಟಿಫ್ನೆಸ್ ಇದೆಯಾ ಈಗ ರೈಟ್ ನಾವು? ಆಲ್ ಓಕೆ ಇದೆಯಾ? ಇಲ್ಲ, ಓಕೆ. ಸೊ ಏನ್ ಪ್ರೊಸೀಜರ್ ಈಗ ಮಾಡ್ತೀವಿ ಅಂತಿದ್ರೆ, ವಾಚಸ್, ಮೊಬೈಲ್ ಫೋನ್ಸ್, ಎವ್ರಿಥಿಂಗ್ ನಿಮ್ಮ ಸೈಡ್ ಅಲ್ಲಿ ಬಿಡಿ ಈಗ. ಓಕೆ, ಸೊ ಹೌ ವಿ ಸ್ಟಾರ್ಟ್? ನಾನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗ್ತೀನಿ. ನೀವು ಕಣ್ಣು ಮುಚ್ಚಿದ್ರು ಸಹ, ಹೊಸಬ್ರು ಇರೋದ್ರಿಂದ ಕಣ್ಣು ಮುಚ್ಚಿದ್ರು ಸಹ, ಆಮೇಲೆ ನೀವು ಸ್ಪೆಕ್ಟಿಕಲ್ಸ್ ರಿಮೂವ್ ಮಾಡಿ, ಯಾರೆಲ್ಲ ಹಾಕಿದ್ರು ಆಮೇಲೆ. ಓಕೆ, ಈಗ
ಸೊ ನಾನು ಇನ್ಸ್ಟ್ರಕ್ಷನ್ಸ್ ರಿಪೀಟೆಡ್ ಆಗಿ ಕೊಡ್ತಾ ಇರ್ತೀನಿ, ನಿಮಗೆ 2-3 ಸತಿ ಕೇಳಿಸ್ಕೊಂಡಾಗ ಅರ್ಥ ಆಗುತ್ತೆ. ನೀಡ್ ನಾಟ್ ಟು ಓಪನ್ ಯುವರ್ ಐಸ್. ಓಕೆ, ನಾನು ಕನ್ನಡದಲ್ಲೂ ಇಂಗ್ಲಿಷಲ್ಲೂ 2 ಕಾಂಬಿನೇಷನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಸ್ಟಾರ್ಟಿಂಗ್ ಏನ್ ಮಾಡ್ತೀವಿ ಅಂತಿದ್ರೆ, ಕಾಲು ಬೆರಳಿಂದ ಹಿಡಿದು ತಲೆ ತನಕ ಒಂದೊಂದೇ ಪಾರ್ಟ್ ಅನ್ನ ಟೈಟ್ ಮಾಡ್ತಾ ಬನ್ನಿ. ಫಸ್ಟ್ ನಾನು ಹೇಳ್ತೀನಿ, ಕಣ್ಣು ಮುಚ್ಚಿರ್ತೀರಾ, ಕಾಲ್ ಬೆರಳನ್ನ ಮಾತ್ರ ಟೈಟ್ ಮಾಡಿ ಅಂತ. ಸೊ ಯು ವಿಲ್ ಸ್ಕ್ವೀಸ್ ಯುವರ್ ಟೋಸ್, ಕಾಲ್ ಬೆರಳನ್ನ ಸ್ಕ್ವೀಸ್ ಮಾಡ್ತೀರಾ. ಅದಾದ್ಮೇಲೆ ನಿಮ್ಮ ಸೋಲ್, ಪಾದಗಳನ್ನ ಟೈಟ್ ಮಾಡಿ ಅಂತ ಹೇಳ್ತೀನಿ. ಹೀಲ್ಸ್ ಅನ್ನ ಟೈಟ್ ಮಾಡಿ, ಆಂಕಲ್ ಜಾಯಿಂಟ್ಸ್ ಅನ್ನ ಟೈಟ್ ಮಾಡಿ ಅಂತ ಹೇಳ್ತೀನಿ. ಮೀನಖಂಡಗಳು ಟೈಟ್ ಮಾಡಿ, ಮಂಡಿ ಚಿಪ್ ಅನ್ನ ಟೈಟ್ ಮಾಡಿ, ತೊಡೆ, ಸೆಟ್ಟಿಂಗ್ ಬೋನ್ಸ್. ಓಕೆ, ಒಂದೊಂದೇ ಪಾರ್ಟ್ಸ್ ಗಳನ್ನ ತಲೆವರೆಗೂ ಹೇಳ್ತೀವಿ. ಅದಾದ್ಮೇಲೆ ಯು ವಿಲ್ ಹೋಲ್ಡ್ ಫಾರ್ ಫ್ಯೂ ಸೆಕೆಂಡ್ಸ್. ಎಲ್ಲವೂ ಹಂಗೆ ಇರುತ್ತೆ, ರಿಲೀಸ್ ಮಾಡೋಂಗಿಲ್ಲ. ನಾನು ಹೇಳಿದಾಗ ಲಾಸ್ಟ್ ಅಲ್ಲಿ ರಿಲೀಸ್ ಮಾಡ್ತೀರಾ, ಅಲ್ಲಿವರೆಗೂ ಮಾಡ್ತಾ ಹೋಗ್ತೀವಿ. ಮಾಡಾದ್ಮೇಲೆ ಒಂದು ಫ್ಯೂ ಸೆಕೆಂಡ್ಸ್ ಅಲ್ಲೇ ನಿಂತಿರ್ತೀವಿ. ಅದಾದ್ಮೇಲೆ ನೀವು ದೂರ ದೂರ ನಿಂತಿರ್ತೀರಾ, ಅಲ್ಲೇನೆ ಸೆಟಲ್ ಡೌನ್ ಆಗ್ತದೆ. ಓಕೆ, ನಿಮಗೆ ಪದ್ಮಾಸನ, ಸಿದ್ಧಾಸನ ಯಾವ್ದು ಕಂಫರ್ಟಬಲ್ ಆಯ್ತು, ಸುಖಾಸನ ಅಂತಿದ್ರೆ ಕಂಫರ್ಟಬಲ್ ಆಗಿ ಕೂತ್ಕೋದು. ಓಕೆ, ವಿ ಆರ್ ಗೋಯಿಂಗ್ ಟು ಡೂ ಆಲ್ಮೋಸ್ಟ್ ಒಂದು 25 ಮಿನಿಟ್ಸ್ 30 ಮಿನಿಟ್ಸ್ ಮಾಡ್ತೀನಿ. ಓಕೆ, ಬಿಗಿನರ್ಸ್ ನಿಮ್ಗೆ ಅವಶ್ಯಕತೆ ಇದ್ರೆ ನಾನೇ ಮಧ್ಯದಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ತೀನಿ, ಅವಾಗ ಮಾತ್ರ ಕಾಲ್ ಸ್ವಲ್ಪ ಸಡ್ಲಗೊಳಿಸ್ಕೊಂಡು ಮತ್ತೆ ಬ್ಯಾಕ್ ಟು ದ ಪೊಸಿಷನ್ ಬರಬೇಕು. ಗಾಟ್ ಇಟ್? ಓಕೆ, ಶುರು ಮಾಡೋಣ. ಆನ್ಲೈನ್ ಅಲ್ಲಿ ಓಕೆ? ಓಕೆ, ಫ್ಯಾನ್ ಬೇಕಂದ್ರೆ ಆನ್ ಮಾಡ್ಕೊಳ್ಳಿ, ಅದು ಅಲ್ಲೇ ಸ್ವಿಚ್ ಜೋರಿರುತ್ತೆ, ಕಡಿಮೆ ಮಾಡಿ. ಓಕೆ, ಕಂಫರ್ಟಬಲ್ ಆಗಿ ನಿಂತ್ಕೊಳ್ಳಿ. ಕಣ್ಣನ್ನ ಮೃದುವಾಗಿ ಮುಚ್ಚಿ, ಕ್ಲೋಸ್ ಯುವರ್ ಐಸ್ ಜೆಂಟ್ಲಿ. ನಿಧಾನಕ್ಕೆ ನಿಮ್ಮ ಗಮನ ಕಾಲು ಬೆರಳುಗಳು ತೆಗೆದುಕೊಂಡೋಗಿ ಕಾಲು ಬೆರಳನ್ನ ಟೈಟ್ ಮಾಡಿ, ಚೆನ್ನಾಗಿ ಟೈಟ್ ಮಾಡಿ. ಸ್ಕ್ವೀಸ್ ಯುವರ್ ಟೋಸ್, ಮಾಡಿ ಮಾಡಿ ಮಾಡಿ. ಫ್ಲೋರ್ ಅನ್ನ ಎಳೆಯಿರಿ, ಟೈಟ್ ಮಾಡಿ. ಹಾಗೆ ಪಾದಗಳನ್ನ ಟೈಟ್ ಮಾಡಿ. ಸ್ಕ್ವೀಸ್ ಯುವರ್ ಫೀಟ್, ಹಿಂಬಡಿ, ಹೀಲ್ಸ್ ಟೈಟ್ ಮಾಡಿ. ಆಂಕಲ್ ಜಾಯಿಂಟ್ಸ್ ಅನ್ನ ಟೈಟ್ ಮಾಡಿ. ನಿಮ್ಮ ಮೀನಖಂಡವನ್ನ ಟೈಟ್ ಮಾಡಿ. ಕಾಫ್ ಮಸಲ್ಸ್ ಟೈಟ್ ಮಾಡಿ. ನಿಮ್ಮ ಮಂಡಿ ಚಿಪ್ಪು, ನೀಸ್, ನಿಮ್ಮ 2 ಕಾಲಿನ ತೊಡೆ ಟೈಟ್. ನಿಮ್ಮ ಸಿಟ್ಟಿಂಗ್ ಬೋನ್ಸ್, ಮುಷ್ಟಿ ಹಿಂದೆ ಟೈಟ್. ನಿಮ್ಮ ಸೊಂಟವನ್ನು ಟೈಟ್ ಮಾಡಿ. ಹೊಟ್ಟೆ ಭಾಗವನ್ನ ಟೈಟ್ ಮಾಡಿ. 2 ಕೈ ಬೆರಳನ್ನ ಚೆನ್ನಾಗಿ ಟೈಟ್ ಮಾಡಿ, ಮುಷ್ಟಿ ಮಾಡಿ. ನಿಮ್ಮ ರಿಸ್ಟ್ ಅನ್ನ ಟೈಟ್ ಮಾಡಿ. ನಿಮ್ಮ ಮೊಣಕೈಯನ್ನ ಟೈಟ್ ಮಾಡಿ. ನಿಮ್ಮ ಶೋಲ್ಡರ್ ಭುಜವನ್ನ ಟೈಟ್ ಮಾಡಿ. ನಿಮ್ಮ ಶೋಲ್ಡರ್ ಬ್ಲೇಡ್ಸ್ ಹಿಂಭಾಗದ ಪಾರ್ಟ್ ಅನ್ನ ಟೈಟ್ ಮಾಡಿ. ನಿಮ್ಮ ಬೆನ್ನು ಮೂಳೆ ಸಂಪೂರ್ಣವಾಗಿ ಟೈಟ್ ಮಾಡಿ. ನಿಮ್ಮ ಎದೆ ಭಾಗವನ್ನ ಟೈಟ್ ಮಾಡಿ. ನಿಮ್ಮ ಕತ್ತಿನ ಭಾಗವನ್ನ ಟೈಟ್ ಮಾಡಿ. ಸ್ಕ್ವೀಸ್. ನಿಮ್ಮ ಮುಖದಲ್ಲಿರುವಂತಹ ಎಲ್ಲಾ ಮಸಲ್ಸ್ ಅನ್ನ ಚೆನ್ನಾಗಿ ಟೈಟ್ ಮಾಡಿ. ಕಿವಿಯನ್ನ ಹಿಂದಕ್ಕೆ ಎಳ್ಕೊಳ್ಳಿ, ಕಣ್ಣನ್ನ ಸ್ಕ್ವೀಸ್ ಮಾಡಿ, ಮೂಗನ್ನ ಮೇಲಕ್ಕೆ ಮಾಡಿ, ಚೀಕ್ಸ್ ಕೆನ್ನೆಯನ್ನ ಚೆನ್ನಾಗಿ ಹಿಂದಕ್ಕೆ ಎಳ್ಕೊಳ್ಳಿ. ಟೈಟನ್ ಫೋರ್ ಹೆಡ್, ಹಣೆಯನ್ನ ಟೈಟ್ ಮಾಡಿ. ತಲೆ ಭಾಗ ಸಂಪೂರ್ಣವಾಗಿ ಟೈಟ್ ಮಾಡಿ. ಈಗ ನಿಮ್ಮ ಇಡೀ ಶರೀರ ಕಂಪ್ಲೀಟ್ ಆಗಿ ಟೈಟ್ ಆಗಿದೆ, ಟೈಟ್ ಆಗಿದೆ. ಓನ್ಲಿ 5 ಸೆಕೆಂಡ್ಸ್, 5 ಸೆಕೆಂಡ್ ಹೋಲ್ಡ್ ಮಾಡಿ. 5, ಟೈಟ್ 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 ಟೈಟ್. 4, 3, 2, ರಿಲೀಸ್ ಇಟ್ ಸಡನ್ಲಿ. ಸಡನ್ ಆಗಿ ರಿಲೀಸ್ ಮಾಡಿ. ಒಂದಷ್ಟು ಕಣಗಳಾಗಿ ಮುಚ್ಚಿರ್ಲಿ, ಒಂದಷ್ಟು ಕ್ಷಣ ಹಾಗೇ ನಿಂತಿರಿ. ಅಬ್ಸರ್ವ್ ಯೋರ್ ಬಾಡಿ. Observe. Slowly ನೀವು ಎಲ್ಲಿ ನಿಂತಿದ್ರೋ ಹಾಗೆ ಕೆಳಗಡೆ ಕೂತ್ಕೊಳ್ಳಿ. whichever the posture you required, ಸುಖಾಸನ, ಪದ್ಮಾಸನ, ವಜ್ರಾಸನ. ಬಟ್ ಮೇಕ್ ಶೂರ್ ನೆಕ್ಸ್ಟ್ ಒಂದು 20-25 ನಿಮಿಷ ಅದೇ ರೀತಿ ಕೂತಿರ್ಬೇಕು. ಬಾಡಿ ಸ್ಟಿಲ್. ಐದರ 2 ಕೈ ಇಂಟರ್ಲಾಕ್ ಮಾಡಿ ನಿಮ್ಮ ಹೊಟ್ಟೆ ಮುಂದೆ ಇಟ್ಕೊಳ್ಳಿ, ಅಥವಾ 2 ಕೈ ಮೇಲ್ಮುಖವಾಗಿ ತೊಡೆ ಮೇಲೆ ಇಟ್ಕೊಳ್ಳಿ.
ಕಣ್ಣುಗಳು ಮೃದುವಾಗಿ ಮುಚ್ಚಿರ್ಲಿ. ಸ್ಕ್ವೀಸ್ ಮಾಡಬೇಡಿ, ಕಣ್ಣನ್ನ ಹಗುರವಾಗಿರ್ಲಿ. ಹೊರಗಡೆ ಬರ್ತಾ ಇರುವಂತಹ ಶಬ್ದಗಳು ನಿಮ್ಮ ಕಿವಿಗೆ ಬೀಳ್ತಾ ಇದೆ. ಜಸ್ಟ್ ಲಿಸನ್ ಟು ದಟ್ ಸೌಂಡ್ಸ್. ಗಾಡಿಗಳ ಶಬ್ದ ಆಗಿರ್ಬೋದು, ಮಳೆಯ ಹನಿ ಶಬ್ದ ಆಗಿರ್ಬೋದು, ಮುದ್ರಗಳು ಹಾಕಿದ್ರೆ ತುಂಬಾ ಟೈಟ್ ಆಗಿ ಹಿಡಿಬೇಡಿ, ಲೂಸ್ ಆಗಿಡೀರಿ. ಹಾರನ್ ಶಬ್ದ ಆಗಿರ್ಬೋದು, ನನ್ನ ಮಾತಿನ ಶಬ್ದ ಆಗಿರ್ಬೋದು, ಹೊರಗಡೆಯಿಂದ ಯಾವುದೇ ಶಬ್ದ ನಿಮಗೆ ಕೇಳಿಸ್ತಾ ಇದ್ರೂ ಸಹ ಅದು ನಿಮ್ಮ ಶರೀರ ಮತ್ತೆ ಮನಸ್ಸಿನ ಕಡೆ ಗಮನ ಹರಿಸೋದಕ್ಕೆ ಸಹಾಯ ಮಾಡ್ತಾ ಇದೆ ಅಂತ ಗಮನಿಸಿ. ಸ್ಲೋಲಿ ಆ ಶಬ್ದಗಳನ್ನ ಕೇಳಿಸ್ಕೊಳ್ತಾ ನಿಮ್ಮ ಗಮನ ಈ ಒಂದು ಹಾಲ್ ಕಡೆ ಫೋಕಸ್ಡ್ ಆಗಿ ಬರ್ತಾ ಇದ್ದೀರಾ. ಗಮನಿಸ್ತಾ ನಿಮ್ಮ ಫೋಕಸ್ ಈ ಒಂದು ಹಾಲ್ ಒಳಗಡೆನೆ ಉಳಿತಾ ಇದೆ. You're focusing inside this hall. ಅಲ್ಲಿಂದ ನಿಧಾನಕ್ಕೆ ನಿಮ್ಮ ಗಮನವನ್ನ ನಿಮ್ಮ ಶರೀರದ ಕಡೆ ತೆಗೆದುಕೊಂಡು ಬರ್ತಾ ಇದ್ದೀರಾ. ಸ್ಲೋಲಿ ಬ್ರಿಂಗ್ ಯುವರ್ ಅವೇರ್ನೆಸ್ ಟುವರ್ಡ್ಸ್ ಯುವರ್ ಬಾಡಿ. ಶರೀರವನ್ನ ಗಮನಿಸಿ. ಒಂದೆರಡು ನಿಮಿಷ ಸಮಯ ತಗೊಳ್ಳಿ. ನಿಮ್ಮ ಶರೀರದಲ್ಲಿ ಎಲ್ಲಾದ್ರೂ ಅಡ್ಜಸ್ಟ್ಮೆಂಟ್ಸ್ ಬೇಕಿದ್ರೆ, ಇಸ್ ದೇರ್ ಎನಿ ಪೇನ್ in any part of the body, just adjust yourself in next 1 or 2 minutes. Make yourself comfortable to do the meditation. Once you are done with that, ನಿಮ್ಮ ಶರೀರವನ್ನ ನೀವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಾದ್ಮೇಲೆ slowly take your focus towards your breath, ಪ್ರಾಣವಾಯು, ಉಸಿರಾಟ ಕ್ರಿಯೆಗೆ ನಿಮ್ಮ ಗಮನವನ್ನ ಹರಿಸಿ. ನಿಮ್ಮ ಉಸಿರಾಟ ಕ್ರಿಯೆ ಹೇಗಾಗ್ತಿದೆ ನೋಡಿ. Whether it is too fast or it is disturbed or it is in a normal condition. ಅಭ್ಯಾಸ ಪೂರ್ತಿ ಬೆನ್ನ ನೇರವಾಗಿರ್ಲಿ, ಕತ್ತ ನೇರವಾಗಿರ್ಲಿ. ಜಸ್ಟ್ ಚೆಕ್ ಹೌ ಇಸ್ ಯುವರ್ ಬ್ರೆತ್. ಕಂಟ್ರೋಲ್ ಮಾಡಕ್ ಹೋಗ್ಬೇಡಿ, ಹೇಗಿದೆ ಗಮನಿಸಿ. ಈಗ ಅದನ್ನು ನಾವು ಸಹಜ ಸ್ಥಿತಿಗೆ ತರೋಣ. ನನ್ನ ಇನ್ಸ್ಟ್ರಕ್ಷನ್ ಅನ್ನು ಕೇಳಿಸ್ಕೊಳ್ಳಿ. ನಿಮ್ಮ ಬಲಗೈಯನ್ನು ತಗೊಂಡು ಹೊಟ್ಟೆ ಮೇಲೆ ಇಟ್ಕೊಳ್ಳಿ. ಟೇಕ್ ಯುವರ್ ರೈಟ್ ಪಾಮ್ ಆನ್ ಯುವರ್ ಸ್ಟಮಕ್, ಲೆಫ್ಟ್ ಪಾಮ್ ಆನ್ ಯುವರ್ ಚೆಸ್ಟ್, ಎದೆ ಮೇಲೆ ಇಟ್ಕೊಳ್ಳಿ. ನೌ ಯು ನೀಡ್ ಟು ಸ್ಟಾರ್ಟ್ ಅಬ್ಸರ್ವ್ ಉಸಿರಾಟ ಕ್ರಿಯೆ. ಉಸಿರು ಒಳಗಡೆ ತಗೊಂಡಾಗ ಹೊಟ್ಟೆ ಭಾಗ, ಎದೆ ಭಾಗ ಒಂಚೂರು ಹೊರಗಡೆ ಬರ್ತಾ ಇದೆ. ಉಸಿರು ಆಚೆ ಹಾಕಿದಾಗ ಹೊಟ್ಟೆ ಭಾಗ, ಎದೆ ಭಾಗ ಒಳಗೋಗ್ತಾ ಇದೆ. As you inhale, your stomach and chest are expanding. As you exhale, your stomach and chest are contrasting. Keep observing. ಅದನ್ನು ಗಮನಿಸ್ತಾ ನಿಮ್ಮ ಉಸಿರಾಟ ಕ್ರಿಯೆ ನಿಧಾನಗೊಳ್ತಾ ಇರೋದನ್ನ ಅಬ್ಸರ್ವ್ ಮಾಡಿ. You are entering to the calmer state.
Observe last 5 breaths. Inhale and exhale. Slowly release your palms back on your thighs. ಈಗ ನಿಮ್ಮ ಉಸಿರಾಟ ಕ್ರಿಯೆ ನಿಧಾನಗೊಂಡಿರೋದನ್ನ ಗಮನಿಸಿ. ನಿಮ್ಮ ಮನಸ್ಸು ನಿರಾಳ ಸ್ಥಿತಿಗೆ ತಲುಪಿದೆ. Your mind is calmer. Now we'll start Chandra Bedi Pranayama. Need not to open your eyes. Just take your right hand, right thumb, ಬಲಗೈಯ ಹೆಬ್ಬೆರಳನ್ನ ತಗೊಂಡು ಬಲಭಾಗದ ಮೂಗನ್ನ ಮುಚ್ಚಬೇಕು. Take your right hand, right thumb, close the right nostril and start inhalation and exhalation only through left nostril. ಕೇವಲ ಎಡಭಾಗದ ಮೂಗಿಂದ ಮಾತ್ರ ಉಸಿರಾಟ ಕ್ರಿಯೆಯನ್ನು ಶುರು ಮಾಡಿ. ಬೆನ್ನು ನೇರವಾಗಿರಬೇಕು, ಕತ್ತು ನೇರವಾಗಿರಬೇಕು. ಬ್ಯಾಕ್ ಸ್ಟ್ರೈಟ್, ನೆಕ್ ಸ್ಟ್ರೈಟ್. Until my next instruction, keep continuing this breath practice only through left nostril. ಮುಂದುವರಿಸಿ. Please continue. ಬೆನ್ನು ನೇರ, ಕತ್ತು ನೇರ. Last 1 minute. ಈಗ ಮುಂದುವರಿತಾ ಎಡಭಾಗದ ಮೂಗಿಂದ ಉಸಿರನ್ನ ಒಳಗಡೆ ತಗೊಳ್ತೀರಾ, ಬಲಭಾಗದ ಮೂಗಿಂದ ಉಸಿರನ್ನ ಆಚೆ ಹಾಕ್ತೀರಾ. ಮತ್ತೆ ಎಡಭಾಗದ ಮೂಗಿಂದನೇ ಉಸಿರನ್ನ ಒಳಗಡೆ ತಗೊಳ್ತೀರಾ, ಬಲಭಾಗದ ಮೂಗಿಂದ ಉಸಿರನ್ನ ಆಚೆಗೆ ಹಾಕ್ತೀರಾ. ಓಕೆ. ಯೂಸ್ ಯುವರ್ ಥಂಬ್ ಅಂಡ್ ಲಾಸ್ಟ್ 2 ಫಿಂಗರ್ಸ್ ಟು ಕ್ಲೋಸ್ ದ ನಾಸ್ಟ್ರಲ್. ಕೊನೆ 2 ಬೆರಳು ಮತ್ತೆ ಹೆಬ್ಬೆರಳನ್ನ ಯೂಸ್ ಮಾಡಿ ಮೂಗನ್ನ ಕ್ಲೋಸ್ ಮಾಡೋದಕ್ಕೆ. ಎಡಭಾಗದ ಮೂಗಿಂದ ಉಸಿರನ್ನ ಒಳಗೆ ತಗೊಳ್ಳಿ, ಬಲಭಾಗದ ಮೂಗಿಂದ ಉಸಿರನ್ನ ಆಚೆಗೆ ಹಾಕಿ. ಪುನಃ ಎಡಭಾಗದ ಮೂಗಿಂದ ಉಸಿರನ್ನ ಒಳಗೆ ತಗೊಳ್ಳಿ, ಬಲಭಾಗದ ಮೂಗಿಂದ ಉಸಿರನ್ನ ಆಚೆಗೆ ಹಾಕಿ. ಕಂಟಿನ್ಯೂ. Inhale left, exhale right. Inhale left, exhale right.
Continue for last 1 minute. Inhale left, exhale right. Last 10 seconds. Beನ್ನ ನೇರ, ಕತ್ತು ನೇರ. Exhale through right nostril and complete the process. Release your hand down. ಕೈಯನ್ನು ಕೆಳಗಿಳಿಸಿ. ನಿಮ್ಮ ಶರೀರ ಮತ್ತಷ್ಟು ಕೂಲ್ ಆಗಿರೋದನ್ನ ಗಮನಿಸಿ. Because we are connecting to the moon energy. Moon ಅಂತಿದ್ರೆ, ಚಂದ್ರ ಅಂತಿದ್ರೆ calmness. We are also connecting to that moon energy. We are also becoming even more calmer, like a moon. The next step, we will go into balance our energy. Anuloma Viloma Pranayama. I'll tell you the steps. Same thing. ಎಡಭಾಗದ ಮೂಗಿಂದ ಉಸಿರನ್ನ ಒಳಗಡೆ ತಗೊಳ್ತೀರಾ, ಬಲಭಾಗದ ಮೂಗಿಂದ ಉಸಿರನ್ನ ಆಚೆಗೆ ಹಾಕ್ತೀರಾ. ಇದಾದ್ಮೇಲೆ ಮತ್ತೆ ಬಲಭಾಗದ ಮೂಗಿಂದನೇ ಉಸಿರನ್ನ ಒಳಗಡೆ ತಗೊಂಡು ಎಡಭಾಗದ ಮೂಗಿಂದ ಉಸಿರನ್ನ ಆಚೆಗೆ ಹಾಕ್ತೀರಾ. ಒಂದು ಸೈಕಲ್. ಎಡಗಡೆಯಿಂದ ಬಲಗಡೆ ಹೋಗ್ತೀರಾ, ಬಲಗಡೆಯಿಂದ ಎಡಗಡೆ ಬರ್ತೀರಾ. Use the thumb and last 2 fingers. Start. Inhale left along with me. Exhale right. Again inhale from right. Exhale from left. Inhale left. Exhale right. Inhale right. Exhale left. ಮುಂದುವರಿಸಿ. ಇಂಡೆಕ್ಸ್ ಫಿಂಗರ್ ಅಂಡ್ ಮಧ್ಯದ ಬೆರಳನ್ನ ಒಳಗಡೆ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಯುವರ್ ಇಂಡೆಕ್ಸ್ ಅಂಡ್ ಮಿಡಲ್ ಫಿಂಗರ್ ಇನ್ಸೈಡ್. ಎಸ್. ಯಾರ್ದಾದ್ರು ಅಡ್ಜಸ್ಟ್ಮೆಂಟ್ಸ್ ಇದ್ರೆ ನಾನು ಬಂದು ನಿಮ್ಮನ್ನ ನಿಧಾನಕ್ಕೆ ಮುಟ್ತೀನಿ. ಜಸ್ಟ್ ಬಿ ವಿತ್ ಮೀ. ಅದರ್ಸ್ ಕಂಟಿನ್ಯೂ. ಇನ್ಹೇಲ್ ಲೆಫ್ಟ್, ಎಕ್ಸೇಲ್ ರೈಟ್. Inhale right, exhale left. Continue. Please use the right hand itself. ಬಲಗೈಯನ್ನೇ ಯೂಸ್ ಮಾಡಿ. Don't use left hand. ಬೆನ್ನ ನೇರ, ನೇರ. Continue. ಮುಂದುವರಿಸಿ. ಎಡಭಾಗದ ಮೂಗಿಂದ ಉಸಿರು ಒಳಗಡೆ, ಬಲಭಾಗದ ಮೂಗಿಂದ ಉಸಿರನ್ನ ಆಚೆ. ಮತ್ತೆ ಬಲಭಾಗದ ಮೂಗಿಂದ ಉಸಿರು ಒಳಗಡೆ, ಎಡಭಾಗದ ಮೂಗಿಂದ ಉಸಿರು ಆಚೆ. ಫ್ಯಾಂಟಾಸ್ಟಿಕ್ ಆಗಿ ಹೋಗ್ತಾ ಇದೆ. ಮುಂದುವರಿಸಿ. ಶರೀರ ಹಗುರವಾಗಿರುತ್ತೆ, ನಿಶ್ಚಲವಾಗಿರುತ್ತೆ. ಬಾಡಿ ಲೈಟರ್ ಅಂಡ್ ಸ್ಟಿಲ್.
Last 1 minute. Continue. Good going. ಆರಾಮ್ಸೆ ಸ್ಲೋ ಆಗಿ ಮಾಡಿ. ಸ್ಲೋ ಅವಿನಾಶ್ ಸರ್ ಸ್ಲೋ. Very good. Continue. ಎಡಭಾಗದ ಮೂಗಿಂದ ಉಸಿರನ್ನು ಆಚೆಗೆ ಹಾಕ್ತಾ ಅಭ್ಯಾಸವನ್ನು ಮುಕ್ತಾಯಗೊಳಿಸಿ. ಪ್ಲೀಸ್ ಕಂಪ್ಲೀಟ್ ದ ಪ್ರೋಸೆಸ್ ಬೈ ಎಕ್ಸೇಲಿಂಗ್ ಥ್ರೂ ಲೆಫ್ಟ್ ನಾಸ್ಟ್ರಲ್. ಕೈಯನ್ನ ಕೆಳಗಿಳಿಸಿ. ರಿಲ್ಯಾಕ್ಸ್. ಈಗ ನಿಮ್ಮ ಗಮನವನ್ನ ನಿಧಾನಕ್ಕೆ ಬೆನ್ನು ಮೂಳೆಯ ತುದಿಯ ಕಡೆ ತೆಗೆದುಕೊಂಡು ಹೋಗಿ. ಟೈಲ್ ಬೋನ್ ವೇರ್ ಯುವರ್ ಸ್ಪೈನಲ್ ಕಾರ್ಡ್ ಎಂಡ್ಸ್ ಅಲ್ಲಿಗೆ ತಗೊಂಡೋಗಿ ಅಲ್ಲಿಂದ ನಿಮ್ಮ ಗಮನವನ್ನ ಜಸ್ಟ್ ಯು ನೀಡ್ ಟು ಟೇಕ್ ಥ್ರೂ ಯುವರ್ ಸ್ಪೈನಲ್ ಕಾರ್ಡ್. ಬೆನ್ನು ಮೂಳೆಯ ಮುಖಾಂತರ ನಿಮ್ಮ ಗಮನವನ್ನ ಮೇಲಕ್ಕೆ ತಗೊಂಡು ಬನ್ನಿ. ಕತ್ತಿನ ಮುಖಾಂತರ ಮೇಲಕ್ಕೆ ತಗೊಂಡು ಬಂದು ನಿಮ್ಮ ಎರಡೂ ಹಣೆ ಹುಬ್ಬುಗಳ ನಡುವೆ ತಂದರಿಸಿ. ಎಗೈನ್ ಉಸಿರನ್ನ ಆಚೆಗೆ ಹಾಕ್ತಾ ನಿಮ್ಮ ಹಣೆಯಿಂದ ಪುನಃ ಬೆನ್ನು ಮೂಳೆಯ ಮುಖಾಂತರ ವಾಪಸ್ ಟೈಲ್ ಬೋನ್ ಕಡೆಗೆ ತೆಗೆದುಕೊಂಡು ಹೋಗಿ. Inhale through spinal cord, reach the gap between your eyebrows. Again, exhale through spinal cord and reach the tailbone. ಒಂದು 10 ಸತಿ ಮಾಡಿ. ಈಗ ಉಸಿರನ್ನ ತಗೊಳ್ತಾ ಎರಡು ಹಣೆ ಉಬ್ಬುಗಳ ನಡುವೆ ನಿಮ್ಮ ಗಮನವನ್ನು ತಂದಿರಿಸಿ. ಪ್ಲೀಸ್ ಫೋಕಸ್ ಇನ್ ಬಿಟ್ವೀನ್ ಯುವರ್ ಐಬ್ರೋಸ್. ಆಜ್ಞಾ ಚಕ್ರ ಅಂತ ಕರಿತೀವಿ. ಜಸ್ಟ್ ಫೋಕಸ್ ಆನ್ ದಟ್ ಪಾಯಿಂಟ್ ಫಾರ್ ಫ್ಯೂ ಮಿನಿಟ್ಸ್. ಅದೇ ಪಾಯಿಂಟ್ ಅನ್ನ ಗೇಸ್ ಮಾಡಿ ಮಾನಸಿಕವಾಗಿ.
Continue to focus. Agna Chakra. Dandera Katnera. Last 2 minutes. ಅಲ್ಲಿಂದ ಮುಂದುವರಿತಾ ನಿಮ್ಮ ಗಮನವನ್ನ ನಡುನೆತ್ತಿಯ ಕಡೆ ತೆಗೆದುಕೊಂಡು ಹೋಗಿ. ಟಾಪ್ ಆಫ್ ಯುವರ್ ಹೆಡ್, ಕ್ರೌನ್. ಯಾರಿಗಾದ್ರೂ ತೀರಾ ಅವಶ್ಯಕತೆ ಇದ್ರೆ ಕಾಲುಗಳನ್ನು ಸ್ವಲ್ಪ ಸಡ್ಲಗೊಳಿಸ್ಕೊಂಡು ಮತ್ತದೇ ಪೊಸಿಷನ್ ಬನ್ನಿ. ಆರ್ ಎಲ್ಸ್ ಕಂಟಿನ್ಯೂ. Top of your head, crown chakra. We are receiving the cosmos energy. Continue. Last 1 minute.
ಕಾಸ್ಮಾಸ್ ಇಂದ ಸಿಕ್ಕಿರುವ ಎನರ್ಜಿ ಇಡೀ ಶರೀರಕ್ಕೆ ಹರಡ್ತಾ ಇದೆ ಅಂತ ಕಲ್ಪನೆ ಮಾಡ್ಕೊಳ್ತಾ ಶರೀರವನ್ನ ಗಮನಿಸಿ and just be with the music. Slowly conscious, become aware of your body. ನಿಧಾನಕ್ಕೆ ನಿಮ್ಮ ಶರೀರದ ಕಡೆ ಗಮನವನ್ನು ತಗೊಂಡ್ಬನ್ನಿ. ಕಾಲು ಬೆರಳನ್ನು ನಿಧಾನಕ್ಕೆ ಅಲುಗಾಡಿಸಿ, ಕೈ ಬೆರಳನ್ನು ನಿಧಾನಕ್ಕೆ ಅಲುಗಾಡಿಸಿ, ಎರಡು ಹಸ್ತಗಳನ್ನು ಎದೆ ಮುಂದೆ ಜೋಡಿಸಿ, ಒಂದು ಸತಿ ಓಂಕಾರ, ಮೂರು ಸತಿ ಶಾಂತಿ ಒಟ್ಟಿಗೆ ಹೇಳೋಣ. ಇನ್ಹೇಲ್, ಶಾಂತಿ ಶಾಂತಿ ಶಾಂತಿ. ಈ ಒಂದು ಅಭ್ಯಾಸಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಜಸ್ಟ್ ಪ್ರೆಸೆಂಟ್ ಎ ಗ್ರಾಟಿಟ್ಯೂಡ್ ಫಾರ್ ದಿಸ್ ಎಕ್ಸ್ಪೀರಿಯನ್ಸ್. ರಬ್ ಯೋರ್ ಪಾಮ್ಸ್, ಮೇಕ್ ಇಟ್ ವಾರ್ಮರ್. ಹಸ್ತವನ್ನು ಬಿಸಿ ಮಾಡಿ. ಕೀಪ್ ಇಟ್ ಆನ್ ಯುವರ್ ಐಸ್. ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. ಫೀಲ್ ದ ಎನರ್ಜಿ. ಪುನಃ ಹಸ್ತವನ್ನು ಬಿಸಿ ಮಾಡಿ. ರಬ್ ಯೋರ್ ಪಾಮ್ಸ್ ಒನ್ ಮೋರ್ ಟೈಮ್. Keep it on your face, neck, shoulders, and all over the body. First, look at yourself and gently open your eyes by seeing your palms. Namaste. How was it? Experience ಮಾಡಕ್ಕಾಯ್ತಾ? Able to experience? Good.
ಎನಿಬಡಿ ವಾಂಟ್ಸ್ ಟು ಶೇರ್ ಯುವರ್ ಎಕ್ಸ್ಪೀರಿಯನ್ಸ್? ಒಂದೊಂದು ಪಾಯಿಂಟ್, ಎಸ್ಪೆಷಲಿ ಫಸ್ಟ್ ಟೈಮರ್ಸ್ ಹೇಗೆ ಅನಿಸ್ತು, ಮುಂಚೆ ಮಾಡ್ತಿದ್ದಕ್ಕೂ ಇಲ್ಲಿ ಮಾಡಿರ್ಬೇಕು. ತುಂಬಾ ಎಫೆಕ್ಟಿವ್ ಅನಿಸ್ತು. ಎಫೆಕ್ಟಿವ್ ಅನಿಸ್ತಾ? ಗೈಡೆಡ್ ಮೆಡಿಟೇಷನ್ ನಮಗೆ ಡಿಸಿಪ್ಲಿನ್ ಆಗಿ ಮಾಡ್ಬೇಕು ಅನ್ಸುತ್ತೆ. ಕರೆಕ್ಟ್. ಸೊ ಮನೇಲಿ ನಮಗೆ ಯೂಶಲಿ ಅಷ್ಟು ಡಿಸಿಪ್ಲಿನ್ ಆಗಿ ಮಾಡಕ್ ಆಗೋದಿಲ್ಲ. ಈ ಗ್ರೂಪ್ ಆಫ್ ಪೀಪಲ್, ಅದೇ ನಾವು ಕಮ್ಯುನಿಟಿ ಅಂತ ಏನ್ ಕರಿತೀವಿ, ಒಂದಷ್ಟು ಜನ ಸೇಮ್ ಲೈಕ್ ಮೈಂಡೆಡ್ ಪೀಪಲ್ ಅಂತ ಕರಿತೀವಲ್ಲ, ಜೊತೆಗೆ ಮಾಡಿದಾಗ ಇಟ್ ವಿಲ್ ಗಿವ್ ಮೋರ್ ಬೆನಿಫಿಟ್. ವೆರಿ ನೈಸ್. ಬೇರೆ ಡೀಪ್ ಆಗಿ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಆಯ್ತು. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಹೌ ವಿ ಪ್ರಿಪೇರ್ಡ್ ಅವರ್ ಸೆಲ್ಫ್. 7 o'clock ಇಂದ ನಾವು ಒಳ್ಳೊಳ್ಳೆ ವಿಚಾರಗಳ ಡಿಸ್ಕಸ್ ಮಾಡಿದ್ವಿ, ಪಾಸಿಟಿವ್ ಬಗ್ಗೆನೇ ಡಿಸ್ಕಸ್ ಮಾಡಿದ್ವಿ. ಸೊ ನಮ್ಮ ಮೈಂಡ್ ಅನ್ನ ನಾವು ರೆಡಿ ಮಾಡ್ಕೊಂಡ್ವಿ. ಮೆಡಿಟೇಷನ್ ಜಸ್ಟ್ ಬಿಫೋರ್ ಒಂದು ಫಿಸಿಕಲ್ ಸ್ಟ್ರೆಚ್ ಅನ್ನ ಮಾಡಿದ್ವಿ ಅಲ್ವಾ? ಅದಕ್ಕಿಂತ ಮುಂಚೆ ಸ್ಟ್ರೆಚ್ ಎಲ್ಲ ಆದ್ಮೇಲೆ ಹೊರಗಡೆ ಬರ್ತಾ ಇರುವಂತಹ ಶಬ್ದಗಳಿಂದ ನಾವು ವಿತ್ಡ್ರಾ ಮಾಡ್ಕೊಂಡ್ವಿ ನಮ್ಮನ್ನ ನಾವು. ದಿಸ್ ಇಸ್ ದ ಪ್ರೊಸೀಜರ್ ವಿ ನೀಡ್ ಟು ಪ್ರಾಕ್ಟೀಸ್. ಅದಾದ್ಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ಆಡ್ಲಿ ನಾವು ಸುಮ್ಮನೆ ಕೂತಿದ್ದು ಅಂತ ಇದ್ರೆ ಒಂದು 5 minutes ಅಷ್ಟೇ ಕೂತಿದ್ದು ಅಲ್ವಾ? ಫಾರ್ ದಟ್ 5 minutes ವಿ ಪ್ರಿಪೇರ್ಡ್ ಅವರ್ ಸೆಲ್ಫ್ ಫಾರ್ ದಿಸ್ ಮೆನಿ ಮಿನಿಟ್ಸ್. 30 ನಿಮಿಷ ಮಾಡಿದ್ವಿ ಈಗ. 28 minutes ಮಾಡಿದೆ. ಎನಿಥಿಂಗ್ ವಾಂಟ್ ಟು ಶೇರ್ ನೀವು? ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದ್ಯಾ? ನೀವು ಅವಾಗ ಮಾತಾಡ್ತಿದ್ದಕ್ಕೂ ವಾಯ್ಸ್ ಟೋನ್ಗೂ ಈಗ ಮಾತಾಡ್ತಿರೋದಕ್ಕೂ ಬಹಳಷ್ಟು ಕಡಿಮೆ ಆಗಿದೆ, ಸ್ಲೋ ಡೌನ್ ಆಗಿದೆ. ದಟ್ ಇಸ್ ವಾಟ್ ಇಟ್ ಇಸ್. ಗುಡ್. ಎನಿಥಿಂಗ್ ಎಲ್ಸ್ ಸರ್ ವಾಂಟ್ ಟು ಶೇರ್ ಎನಿಥಿಂಗ್? ಬಟ್ ನನಗೆ ಹೊಡೆ ಹಂತದಲ್ಲೂ ಸ್ವಲ್ಪ ಚಂಚಲ ಅನಿಸುತ್ತಾ ಅಂತ. ನಿಮ್ಗೆ ಆಗಿತ್ತಂತ? ಓಕೆ. ವಾಟ್ ಯು ಡೂ, ಏನ್ ಮಾಡಿದ್ರಿ ಈಗ ಇಲ್ಲಿ ಬರಕ್ಕಿಂತ ಮುಂಚೆ? ಏನ್ ಕೆಲಸ ಇತ್ತು ನಿಮ್ದು? ಆಫೀಸ್ ವರ್ಕ್ ಇತ್ತು. ಓಕೆ. ಅಂದ್ರೆ ಫುಲ್ ಡೀಪ್ ಆಗಿ ಹೋಗಿದ್ದೆ. ಲಾಸ್ಟ್ ಮಿನಿಟ್ ಅಲ್ಲಿ ಮತ್ತೆ ಹಂಗಾಯ್ತು. ಲಾಸ್ಟ್ ಮೂಮೆಂಟ್ ಮಾತ್ರ ಆಯ್ತಾ ಅಂತ. ಓಕೆ. ಮೇ ಬಿ ನೀವು ಯಾವ್ದೋ ಒಂದು ವಿಚಾರದ ಬಗ್ಗೆ ಪ್ಲಾನ್ ಮಾಡ್ತಿದ್ದೀರಾ ಅಥವಾ ಪಾಸ್ಟ್ ಫ್ರೆಂಡ್ ಸರ್ಕಲ್ ನೆನಪಾಯ್ತಾ? ಓಕೆ. ಓಕೆ. ರೀಸೆಂಟ್ ಆಗಿ ಏನಾದ್ರು ಇತ್ತಾ ಅದು, ಅಥವಾ ಫ್ಯೂಚರ್ ಅಲ್ಲಿ ಏನಾದ್ರು ಇದೆಯಾ? ಅದು ಏನಿಲ್ಲ. ಅಂದ್ರೆ ಈ ಪಾಯಿಂಟ್ ಅಂತ ಬಂದಾಗ ಮೈಂಡ್ ವಿಲ್ ರೆಸಿಸ್ಟ್ ಅವರ್ ಪ್ರಾಕ್ಟೀಸಸ್. ಫಾರ್ ಎಕ್ಸಾಂಪಲ್, ಇವ್ರಿಗೆ ಬಾಡಿ ಮೂವ್ಮೆಂಟ್ಸ್ ಮುಖಾಂತರ ರೆಸಿಸ್ಟ್ ಮಾಡ್ತಾ ಇತ್ತು. ಅಂದ್ರೆ ಇಲ್ಲೇನೋ ಕೆರೆತ ಬಂದಿದೆ, ಕೆರಿ ಅಂತ ಹೇಳೋದು, ಅರ್ಥ ಆಗ್ತಿದ್ಯಾ? ಸೊ ಆ ತರ ಮೈಂಡ್ ನಮ್ಮನ್ನು ಟ್ಯಾಕಲ್ ಮಾಡ್ತಾ ಇರುತ್ತೆ ಪ್ರತಿ ಸತಿ, ಬೇಡ ಮಾಡ್ಬೇಡ ಕೂರ್ಬೇಡ ಅಂತ. ಸೊ ಆ ರೀತಿನೂ ಆಗಿರುತ್ತೆ ಆ ಪಾಯಿಂಟ್. ಬೇರೆ ಎಲ್ಲೋ ಕರ್ಕೊಂಡು ಹೋಗುವಂತಹ ಎಫರ್ಟ್ ಆಗ್ತಿರುತ್ತೆ. ಸ್ಲೋಲಿ ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಯು ನೀಡ್ ಟು ಬ್ರಿಂಗ್ ಬ್ಯಾಕ್ ಯುವರ್ ಅವೇರ್ನೆಸ್ ಟು ಯುವರ್ ಬ್ರೆತ್. ಉಸಿರಾಟಕ್ಕೆ ವಾಪಸ್ ತಗೊಂಡ್ಬಂದು ಕಂಟಿನ್ಯೂ. Anything else? Any other things? ಕಾಲ್ ಜೋಮ್ ಬರೋದು ಎಲ್ಲ. ಕಾಲ್ ಜೋಮ್ ಬರೋದು ನೀವು ಬ್ಯಾಕ್ ಪೇನ್ ಫ್ಲೋ, ಆ 4 ಫ್ಲೋ ಹೇಳಿದ್ನಲ್ಲ, ಅದು ಕರೆಕ್ಟ್ ಆಗಿರ್ಬೇಕು. ಆ 4 ಫ್ಲೋ ಕರೆಕ್ಟ್ ಆಗಿದ್ದಾಗ ಮಾತ್ರ ನಮ್ಗೆ ಜಾಸ್ತಿ ಹೊತ್ತು ಕೂಡಕ್ಕಾಗತ್ತೆ. ಸರಿ. ಫುಲ್ ಮೂನ್ ಮೆಡಿಟೇಷನ್ ಅಂತ. ಓಕೆ. ಸೊ ಅದನ್ನ ನಾವು ಇವತ್ತು ಡಿಸ್ಕಸ್ ಮಾಡಿಲ್ಲ, ಅದನ್ನ ಡೀಪ್ ಆಗಿ. ಯೂಶಲಿ ಅದನ್ನ ಮಾಡ್ತಿದ್ವಿ. ಫುಲ್ ಮೂನ್ ಡೇ ಮೆಡಿಟೇಷನ್ ನಮ್ಗೆ ಒಂದು ತಿಂಗಳಲ್ಲಿ 28 days ಸೈಕಲ್ ಅಂತ ಬಂದಾಗ ಇದು ಈಸಿಯಾಗಿ, ಒಂದು ಫುಲ್ ಮೂನ್ ಡೇ ಹುಣ್ಣಿಮೆ, ಇನ್ನೊಂದು ಅಮಾವಾಸ್ಯೆ, ನೋ ಮೂನ್ ಡೇ ಅಲ್ವಾ? ಗ್ರಹಗಳು, ಪ್ಲಾನೆಟ್ಸ್ ಅಂತ ಏನ್ ಕರಿತೀವಿ, ಇಟ್ ಈಸ್ ಕನೆಕ್ಟೆಡ್. ನಾವು ಮತ್ತೆ ಪ್ರಕೃತಿ ಬೇರೆ ಬೇರೆ ಅಲ್ಲ, ಇಟ್ ಈಸ್ ಒನ್ ಅಂಡ್ ದ ಸೇಮ್. ಪ್ರಕೃತಿಯ ಒಂದು ಭಾಗ ಮನುಷ್ಯರು, ಹ್ಯೂಮನ್ ಬೀಯಿಂಗ್ಸ್. ಸೊ ಗ್ರಹಗಳಲ್ಲಿ, ಪ್ಲಾನೆಟ್ಸ್ ಗಳಲ್ಲಿ ಏನೇನೆಲ್ಲ ಚೇಂಜ್ ಆಗ್ತಾ ಇರುತ್ತೋ ಕಾಲಕ್ರಮೇಣ, ಕಾಲಕ್ಕೆ ತಕ್ಕಂತೆ ಅದು ನಮ್ಮ ಬಾಡಿ ಮೇಲೂ ಎಫೆಕ್ಟ್ ಆಗುತ್ತೆ. ದಟ್ ಈಸ್ ವಾಟ್ ಜೆನ್ಯೂನ್ ಜ್ಯೋತಿಷಗಳು ಹೇಳುವಂಥದ್ದು. ಅದ ವರ್ಡ್ ನೀವು ಕರೆಕ್ಟ್ ಆಗಿ ಕೇಳಿಸ್ಕೋಬೇಕು. ಜೆನ್ಯೂನ್ ಜ್ಯೋತಿಷಿಗಳು, ನಮಗೆ ಗೊತ್ತಿಲ್ಲ ಯಾರು ಜೆನ್ಯೂನ್ ಇದ್ದಾರೆ ಏನು ಅಂತ. ಮೀನ್ಸ್ ಗ್ರಹಗತಿಗಳು ನಮ್ಮ ಬಾಡಿ ಮೇಲೆ ಎಫೆಕ್ಟ್ ಆಗುತ್ತೆ, ಡೆಫಿನೆಟ್ಲಿ ಎಫೆಕ್ಟ್ ಆಗುತ್ತೆ. ಅಲ್ಲೇನ್ ಚೇಂಜಸ್ ಆಗುತ್ತೆ, ಕೆಲವೊಂದು 50 years ಒಂದ್ಸತಿ ಆಗುತ್ತೆ, ಕೆಲವರು 5 years ಒಂದ್ಸತಿ ಆಗುತ್ತೆ, ಕೆಲವು ಈಗ ಮೂನ್ ಅಂತ ಬಂದಾಗ ಪ್ರತಿ 28 days 15 days ಸೈಕಲ್ಸ್ ಒಂದ್ಸತಿ ಆಗ್ತಾ ಇರುತ್ತೆ. ಸೊ ಅದು ನಮ್ಮ ಬಾಡಿ ಮೇಲೆ ಎಫೆಕ್ಟ್ ಆಗುತ್ತೆ. ನಿಮಗೆ ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳಬೇಕಂತಿದ್ರೆ, ಹುಣ್ಣಿಮೆ ದಿನ, ಅಮಾವಾಸ್ಯೆ ದಿನ ನೀವು ಸಮುದ್ರದ ಅಲೆಗಳನ್ನ ನೋಡಿದ್ರೆ ತುಂಬಾ ಹೆಚ್ಚಿಗೆ ಇರುತ್ತೆ. ಗಮನಿಸಿದಿರಾ? ತುಂಬಾ ವೇವ್ಸ್ ಇರುತ್ತೆ.
ಸೊ ಸಮುದ್ರದ ಅಲೆಗಳು ಅಷ್ಟು ಜಾಸ್ತಿ ಇರುತ್ತೆ ಅಂತಿದ್ರೆ ಸಮುದ್ರದಲ್ಲಿ ಏನಿರೋದು ವಾಟರ್, ನೀರು. ನಮ್ಮ ಬಾಡಿಯಲ್ಲೂ ಮೋಸ್ಟ್ ಆಫ್ ದ ಕಂಟೆಂಟ್ ಯಾವ್ದಿರೋದು? ಸೊ ನಮ್ಮ ಬಾಡಿನೂ ಕೂಡ ಈ ರೀತಿ ಆಗುತ್ತೆ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ಟೈಮ್. ಎಸ್ಪೆಷಲಿ ನಮ್ಮ ಮನಸ್ಸು, ಚಂದ್ರನಿಗೆ ನಾವು ಕನೆಕ್ಟ್ ಮಾಡುವಂಥದ್ದು ಮನಸ್ಸನ್ನ ಕನೆಕ್ಟ್ ಮಾಡ್ತೀವಿ. ಅದ್ರ ಜೊತೆಗೆ ಇನ್ನೊಂದು ಕನೆಕ್ಟ್ ಮಾಡುವಂಥದ್ದು ಬ್ಲಡ್, ಮೀನ್ಸ್ ಬಿಕಾಸ್ ಆಫ್ ಫ್ಲೂಯಿಡ್. ಅದಕ್ಕೋಸ್ಕರ ಆ ಮೂಮೆಂಟ್ ಅನ್ನ ನಾವು ಕಂಪೇರ್ ಮಾಡ್ತೀವಿ. ಇನ್ನೊಂದು ಎಕ್ಸಾಂಪಲ್ ಕೊಟ್ರೆ ಗೊತ್ತಾಗುತ್ತೆ. ನೋಡೋನು ಅಮಾವಾಸ್ಯೆ ಬಂದ್ರೆ ಹಿಂಗ್ ಆಡ್ತಾನೆ ಪ್ರತಿ ಅಮಾವಾಸ್ಯೆ ದಿನ ಅಂತ ಕೇಳಿದಿರಾ? ವೈ ಮೀನ್ಸ್ ಫ್ಲಕ್ಚುಯೇಷನ್ಸ್ ಜಾಸ್ತಿ ಇರುತ್ತೆ. ಚಂದ್ರನ ಪ್ರಭಾವ ನಮ್ಮ ಶರೀರದ ಮೇಲೆ, ಎಸ್ಪೆಷಲಿ ನಮ್ಮ ಶರೀರದಲ್ಲಿರುವಂತಹ ಫ್ಲೂಯಿಡ್ ಮೇಲೆ ಪ್ರಭಾವ ಜಾಸ್ತಿ ಇರುತ್ತೆ. ಯಾವಾಗ ನಾವು ಒಂದು ಸಾತ್ವಿಕ್ ಪ್ರಾಕ್ಟೀಸ್ ಈ ತರನ ಅಳವಡಿಸ್ಕೊಳ್ತೀವೋ ಎವ್ರಿ ಫುಲ್ ಮೂನ್ ಡೇ ಇದ್ದಾಗ, ಆ ಫ್ಲಕ್ಚುಯೇಷನ್ಸ್ ಏನಿರುತ್ತೆ ಪಾಸಿಟಿವ್ ಆಗಿ ಎಲಿವೇಟ್ ಆಗುತ್ತೆ. ಡೀಪನ್ ಆಗೋದಕ್ಕೆ ಪ್ರಾಕ್ಟೀಸ್. ಯಾಕೆ ಡೀಪನ್? ಇದೇ ಮೆಡಿಟೇಷನ್ ನೀವು ನಾಳೆ ಮಾಡಿ, ಇಟ್ ವಿಲ್ ನಾಟ್ ಗಿವ್ ದಟ್ ಮಚ್ ಆಫ್ ಬೆನಿಫಿಟ್, ಬಿಕಾಸ್ ನಾಳೆ ನ್ಯೂ ಮುಂಡೆ ಫುಲ್ ಮುಂಡೆ ಅಲ್ಲ, ಆಗೋಗಿದೆ. ಹುಣ್ಣಿಮೆ ದಿನ ಮಾಡಿದಾಗ ಯಾಕೆ ಅಂತಿದ್ರೆ ಪ್ರಭಾವ ಜಾಸ್ತಿ ಇರುತ್ತೆ ಚಂದ್ರನದು ನಮ್ಮ ಶರೀರದ ಮೇಲೆ ಅಥವಾ ಭೂಮಿ ಮೇಲೆ. ಆಗ ನಮ್ಮ ಶಕ್ತಿಯನ್ನ ಎಲಿವೇಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ದಟ್ ಈಸ್ ವೈ ವಿ ಪ್ರಿಫರ್ ಮೆಡಿಟೇಷನ್ ಆನ್ ಫುಲ್ ಮೂನ್ ಡೇ. ಓಕೆ. Chandra is connected to our left part of the body, coolness, calmness. Sun is connected to our right part of the body, activeness, heat. ಯೋಗಿಕಲ್ಲಿ ಈಡ ಪಿಂಗಲ ಅಂತ ಕರಿತೀವಿ. ಲೆಫ್ಟ್ ಎನರ್ಜಿ, ರೈಟ್ ಎನರ್ಜಿ, ಫಿಮೇಲ್ ಎನರ್ಜಿ, ಮೇಲ್ ಎನರ್ಜಿ. ಈಗ ಯಾರೆಲ್ಲ ಲೇಡೀಸ್ ಕೂತಿದ್ರೋ ನಿಮ್ಮಲ್ಲಿ ಮೇಲ್ ಎನರ್ಜಿನೂ ಇರುತ್ತೆ, ಬಟ್ 60%, 70% ಫಿಮೇಲ್ ಎನರ್ಜಿ ಡಾಮಿನೆಂಟ್ ಆಗಿರೋದ ಕಾರಣ ಯು ಆರ್ ಲೇಡೀಸ್. ಎಲ್ಲಾ ಜೆಂಟ್ಸ್ ಅಲ್ಲೂ ಕೂಡ ಫಿಮೇಲ್ ಎನರ್ಜಿನೂ ಇರುತ್ತೆ, ಬಟ್ ನಮಗೆ ಮೇಲ್ ಎನರ್ಜಿ ಡಾಮಿನೆಂಟ್ 60, 70, 80% ಇರೋ ಕಾರಣ ವಿ ಆರ್ ಜೆಂಟ್ಸ್. ನೀವು ಗಮನಿಸಿದ್ರೆ ನೋಡ ಅವ್ನು ಹೆಣ್ಮಗು ಆಡ್ದಂಗೆ ಆಡ್ತಾನೆ ಅಂತ ಹೇಳಿ, ಕರೆಕ್ಟಾ? ದಟ್ ಈಸ್ ಅವ್ರಿಗೆ ಫಿಮೇಲ್ ಎನರ್ಜಿ ಸ್ವಲ್ಪ ಜಾಸ್ತಿ ಇರುತ್ತೆ. ಇನ್ ಕೆಲವು ನೋಡು ಗಂಭೀರಿ ಆಡ್ದಂಗೆ ಆಡ್ತಿದ್ದಾರೆ ಹೆಣ್ಮಕ್ಳಿಗೆ ಅಂತ ಹೇಳ್ತೀವಿ, ಬಿಕಾಸ್ ಅವ್ರಿಗೆ ಮೇಲ್ ಎನರ್ಜಿ ಸ್ವಲ್ಪ ಡಾಮಿನೆಂಟ್ ಇರುತ್ತೆ. ಯಾರು ಅದನ್ನು 50% ಇದನ್ನು 50% ತಂದು ಬ್ಯಾಲೆನ್ಸ್ ಮಾಡ್ತಾರೋ ದಟ್ ಈಸ್ ರೆಪ್ರೆಸೆಂಟೇಷನ್ ಆಫ್ ಅರ್ಧನಾರೀಶ್ವರ. ಶಿವ ಯಾಕೆ ಅರ್ಧ ಹೆಣ್ಣು ಬಟ್ಟೆ ಗಂಡಿನ ಬಟ್ಟೆ ಹಾಕೊಳ್ಳೋದು? ನಾವು ಮನುಷ್ಯರು ಮೇಲ್ ಎನರ್ಜಿ, ಫಿಮೇಲ್ ಎನರ್ಜಿ ಎರಡೂ ಬ್ಯಾಲೆನ್ಸ್ ಮಾಡಿದಾಗ ವಿ ವಿಲ್ ಬಿ ಎಮೋಷನಲಿ ಸ್ಟೇಬಲ್. ಆ ಕಾರಣಕ್ಕೋಸ್ಕರ ಅಂತ. ಸೊ ಅದು ಯಾವಾಗ ಆಗತ್ತೆ? ಥ್ರೂ ಸರ್ಟೆನ್ ಪ್ರಾಕ್ಟೀಸಸ್. ಎಸ್ಪೆಷಲಿ ಈ ಹುಣ್ಣಿಮೆ ದಿನ ಮಾಡಿದಾಗ ನಮ್ಮ ಪ್ರಾಕ್ಟೀಸಸ್ ಡೀಪನ್ ಆಗುತ್ತೆ. ಸೊ ಫುಲ್ ಮೂನ್ ಡೇ ದಿನ ಮೆಡಿಟೇಷನ್ ಮಾಡೋದು ಇದೇ ರೀಸನ್, ಚಂದ್ರನಿಗೆ ನಾವೆಲ್ಲ ಕನೆಕ್ಟ್ ಆಗಿ. ಎನಿಥಿಂಗ್ ಎಲ್ಸ್? ಅಷ್ಟೇನಾ? ಸೊ ಇವತ್ತು ನಾಳೆ ಆಕ್ಚುಲಿ ನಾವು ಹೇಳ್ಬೇಕಿತ್ತ? ಯು ವಾಂಟ್ ಟು ಸೇ ಸಮಥಿಂಗ್? ಐ ಕ್ಯಾನ್ ಸೆನ್ಸ್ ಯು ವಾಂಟ್ ಟು ಸೇ ಸಮಥಿಂಗ್. ನಥಿಂಗ್? ಶೋರ್? ಓಕೆ. ಇಲ್ಲೊಂದು ಪ್ರಶ್ನೆ ಬಂದಿತ್ತು. ಓಕೆ. ತುಂಬಾ ದಿನಗಳ ನಂತರ ಉತ್ತಮ ಕಾರ್ಯಕ್ರಮ. ಓಕೆ, ಥ್ಯಾಂಕ್ ಯು. ಆಜ್ಞಾ ಚಕ್ರ ಐಬ್ರೋಸ್ ವರ್ ವೆರಿ ಎಫೆಕ್ಟಿವ್. ಥ್ಯಾಂಕ್ಸ್ ಅ ಲಾಟ್. ಓಕೆ, ಥ್ಯಾಂಕ್ ಯು. ಆಜ್ಞಾ ಚಕ್ರ ಬಿಟ್ವೀನ್ ಐಬ್ರೋಸ್ ವರ್ ಓಕೆ ಡನ್. ಇಟ್ಸ್ ನಾಟ್ ಅ ಕ್ವಶನ್. ಥ್ಯಾಂಕ್ ಯು ಸೋ ಮಚ್ ಆನ್ಲೈನ್ ಅಲ್ಲಿ ಇರೋರ್ಗೂ ಕೂಡ. ಸೊ ಇವತ್ತು ನಾಳೆ ನಾವು ಫ್ರೀ ಕ್ಲಾಸಸ್ ಅನ್ನ ಮಾಡಿದ್ವಿ. ಆಕ್ಚುಲಿ ಯೋಗ ಕ್ಲಾಸಸ್ 6:30 to 7:30 ಬೆಳಿಗ್ಗೆ. ನಾಳೆನೂ ಅದು ಸೆಕೆಂಡ್ ಡೇ ಇದೆ, 6:30 to 7:30. ನಿಮ್ಗೆ ಏನ್ ಕನ್ಫರ್ಮೇಶನ್ ಮೆಸೇಜ್ ಬಂತಲ್ಲ ಆ ನಂಬರ್ ನೀವು ಸೇವ್ ಮಾಡ್ಕೊಂಡು ಅದಕ್ಕೆ ರಿಪ್ಲೈ ಮಾಡಿದ್ರೆ ಆಯ್ತು. ನಿಮಗೆ ಲಿಂಕ್ ಬರುತ್ತೆ ನಾಳೆದು. ಯು ಕ್ಯಾನ್ ಪಾರ್ಟಿಸಿಪೇಟ್ 6:30 AM to 7:30 AM. ಸೊ ಫಸ್ಟ್ ಟೈಮರ್ಸ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಾವೆಲ್ಲ ಸೆಷನ್ಸ್ ಆನ್ ಟೈಮ್ ಶುರು ಮಾಡಿರ್ತೀವಿ. ಇಲ್ಲೂ ನೀವು ಗಮನಿಸಿದ್ರಿ 7 o'clock ಅಂದ್ರೆ 7 o'clock. ಅದಕ್ಕೋಸ್ಕರ ರಿಪೋರ್ಟಿಂಗ್ ಟೈಮ್ ಅಂತ ಇಟ್ಟಿರ್ತೀವಿ, ಅದನ್ನ ಫಾಲೋ ಮಾಡಿ. ನೆಕ್ಸ್ಟ್ ಹುಣ್ಣಿಮೆ ಐ ಥಿಂಕ್ ಸಂಡೇ ಬಿದ್ದಿದೆ. ವಿಲ್ ಡೂ ಸಂಡೇ ಮೆಡಿಟೇಷನ್. ಇನ್ ಬಿಟ್ವೀನ್ ಬೇರೆ ಸೆಷನ್ ಆನ್ಲೈನ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕಂತಿದ್ರೆ ನಮ್ಮ ಟೀಮ್ ಮೆಂಬರ್ ಸಾಧನಾ ಅಂತಿದ್ದಾರೆ, ಹಿಂದೆ ಅಲ್ಲಿ ಕೂತಿದ್ದಾರೆ. ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸಮ್ಯಕ್ ಗ್ರೂಪ್ ವಾಟ್ಸ್ಆಪ್ ಗ್ರೂಪ್ ಅದು ಲಿಂಕ್ ಸಿಗುತ್ತೆ. ನೀವು ಆ ಗ್ರೂಪ್ ಜಾಯ್ನ್ ಆದ್ರೆ ಎಲ್ಲ ಡೀಟೇಲ್ಸ್ ಅದರಲ್ಲಿ ಬರ್ತಾ ಹೋಗುತ್ತೆ. ಓಕೆ, ಎಂಜಾಯ್ ಮಾಡಿದ್ರ? ಹೋಪ್ ಯು ಫೈಂಡ್ ಅ ಗುಡ್ ವೀಕೆಂಡ್ ದಿಸ್ ಟೈಮ್ ಸ್ಯಾಟರ್ಡೆ. ನೈಸ್, ವೆರಿ ಗುಡ್. ಆನ್ಲೈನ್ ಏನಾರು ಹೇಳ್ಬೇಕಿತ್ತ? ಏನಾರು ಹೇಳ್ಬೇಕಿತ್ತ? ಕೇಳಬೇಕಿತ್ತ? ನಥಿಂಗ್? ಓಕೆ, ಡನ್. Nice. We'll conclude. Thank you so much for investing your valuable time. Let's meet again on the group photo. We'll conclude. Thank you. Shubharatri.